ಸರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ನೆನೆದು ಇವತ್ತಿನ ದತ್ತಿದಾಸೋಹಿಗಳಾದಂಥ ಶರಣಜೀವಿ ಶ್ರೀ ಲಿಂಗೈಕ್ಯ BG ಮೆಟ್ಗುಡ್ ಅವರ ಸಗಳ ಎಲ್ಲ ಕುಟುಂಬ ಸದಸ್ಯರನ್ನ ಸ್ವಾಗತ ಕೋರ್ತಾ ಇವತ್ತಿನ ಉಪನ್ಯಾಸ ಸಾವಿಲ್ಲದ ಶ್ರೇಷ್ಠ ಶರಣ ಡಾಕ್ಟರ್ BC ರಾಯ್ ಇವರ ಬಗ್ಗೆ ನಾಡಿನ ದೇಶದ ಪ್ರಸಿದ್ಧ ವೈದ್ಯ ವಿಜ್ಞಾನಿ ಆತ್ಮೀಯರು ಮಾರ್ಗದರ್ಶಕರು ಸ್ನೇಹಿತರು ಆದಂಥ ಡಾಕ್ಟರ್ HF ಯೋಗಪ್ಪನವರನ್ನು ಸ್ವಾಗತ ಕೋರ್ತಾ ಇದು 226 ಉಪನ್ಯಾಸಗಳು ನಿರಂತರವಾಗಿ ಕಳೆದ 4 ವರ್ಷ 5 ತಿಂಗಳ ಸಾಗಿ ಬಂದಿದೆ. ಬಾಬಣ್ಣ BG ಮೆಟ್ಗುಡ್ ಇವರ ಪರಿಚಯ ನನಗೆ 30 ವರ್ಷಗಳಿಂದ ಪ್ರಾಯಶಃ ಅವರ ಮಕ್ಕಳ ಮೇಲೆ ಎಷ್ಟು ಪ್ರೀತಿಯೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ನನ್ನ ಮೇಲೆ ಇತ್ತು ಅಂತಂದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಒಬ್ಬ ಸಹೃದಯಿ ಅವರನ್ನು ನಾನು ಮತ್ತೊಮ್ಮೆ ನೆನೆದು ಈ ಕಾರ್ಯಕ್ರಮದ ಆರಂಭವನ್ನು ಗಾನಕೋಗಿಲೆ ಗ್ರೀಷ್ಮಾ ರುದ್ರಮೂರ್ತಿ ಮುಂಬೈದಿಂದ ಹಾಡಲಿದ್ದಾರೆ. ಒಂದು ವಚನ ಪ್ರಾರ್ಥನೆ ಮಾಡಲಿ ಅಂತ ತಿಳ್ಕೊಂಡು ನಾನು ಗ್ರೀಷ್ಮಾನ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ಹಾಡುತ್ತೇನೆ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದಕಾಧಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದಕಾಧಾರ ಬಸವಣ್ಣ. ಸರ್ವಾಪತಿಗಾಧಾರ ಬಸವಣ್ಣ, ಸರ್ವಾಪತಿಗಾಧಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದಕಾಧಾರ ಬಸವಣ್ಣ. ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ. ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ. ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತತ ನಂಬಿಕಾ ಚೌಡಯ್ಯ. ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತತ ನಂಬಿಕಾ ಚೌಡಯ್ಯ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದಕಾಧಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದಕಾಧಾರ ಬಸವಣ್ಣ. ಪಾದೋದಕ ಪ್ರಸಾದಕಾಧಾರ ಬಸವಣ್ಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಮುದ್ದು ಮಗಳಾದಂಥ ಗ್ರೀಷ್ಮಾ ಮುಂಬೈದಿಂದ ಮಂಗಳೂರಿಗೆ ತನ್ನ ನೀಟ್ ಪರೀಕ್ಷೆಯ ತಯಾರಿಗೆ ಹೋಗಿದ್ದಾಳೆ. ಅವಳಿಗೆ ಅತ್ಯಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತು ಇಬ್ಬರ ಪರಿಚಯವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಒಬ್ಬರು ಇವತ್ತಿನ ದತ್ತಿದಾಸೋಹಿಗಳಾದಂಥ ಶ್ರೀ ರಾಜು ಮೆಟ್ಗುಡ್, ನನ್ನ ಸೈನಿಕ ಶಾಲೆಯ ಸ್ನೇಹಿತ, ಆತ್ಮೀಯ ಗೆಳೆಯ, ಬಂಧು. ಅವರ ತಂದೆಯವರ ನೆನಪಿನೊಳಗೆ ಮಾಂತಣ್ಣ, ಶ್ರೀಶೈಲಣ್ಣ, ಅಕ್ಕಮಾದೇವಿ ಅಕ್ಕ, ತಾಯಿ ನೀಲಮ್ಮ ಮತ್ತು ರಾಜು ಮೆಟ್ಗುಡ್ ಕುಟುಂಬದವರು ಕಳೆದ ವರ್ಷ ತಾವೇ ಸ್ವತಃ ತಂದೆಯವರ ಹೆಸರಲ್ಲೇ ಒಂದು ಉಪನ್ಯಾಸ ಇಡ್ತೀವಿ ಅಂತ ಇಟ್ಕೊಂಡು ಇದು 2ನೇ ಉಪನ್ಯಾಸ ಇಟ್ಕೂಡಲೇ ನಾವು ಇಟ್ಟಿವಿ. ಅವರ ತಂದೆಯವರ ಸ್ವಭಾವ ಎಷ್ಟಿತ್ತಂದ್ರೆ ಅವರು ಇನ್ನೂ 4-5 ದಿನ ಆಸ್ಪತ್ರೆಗೆ ಇದ್ದಾಗ ಅಲ್ಲಿಂದ ಫೋನ್ ಮಾಡಿ ನನ್ನ ಜೊತೆಗೆ ಮಾತಾಡಿದಂಥ ನೆನಪು. ಸಾಮಾಜಿಕ ಸಂಘಟನೆಯೊಳಗೆ ಪಾರದರ್ಶಕವಾಗಿ ಪರಿಶುದ್ಧವಾಗಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಯಾರಾದ್ರೂ ಮಾದರಿ ಇತ್ತಂದ್ರೆ ಇಡೀ ಮೆಟ್ಗುಡ್ ಮೆಣತನಕ ಒಂದು ಮುಕ್ಕುಟ ಪ್ರಾಯ ಅಂತಂದ್ರೆ ಅದು ಶ್ರೀ BG ಮೆಟ್ಗುಡ್ ಅವರು. ಅವರು APMC ಒಳಗೆ ಚೇರ್ಮನ್ರಾಗಿದ್ದರು. ನಗರ ಪಾಲಿಕೆ, ಮುನ್ಸಿಪಾಲ್ಟಿ ಆಗಲಿ, ಸಾರ್ವಜನಿಕ ಪ್ರತಿಯೊಂದು ಕಾರ್ಯಕ್ರಮದಾಗ ಇವತ್ತು ರೈತರು ಹಳ್ಳಿ ಒಳಗೆ ಸಾವುಕಾರ ಇಲ್ಲಂದ್ರೂ ಕೂಡ ಮಾಂತಣ್ಣ, ಶ್ರೀಶೈಲಣ್ಣ ಮತ್ತು ನಮ್ಮ ರಾಜು ಮೆಟ್ಗುಡ್ ಅವ್ರನ್ನ ಎಷ್ಟು ಪ್ರೀತಿಯಿಂದ ಕಾಣ್ತಾರಂದ್ರೆ ಅವರನ್ನು ಅವರೊಳಗೆ ಕಾಣ್ತಕ್ಕಂಥ ಕೆಲಸ ಮಾಡ್ತಾರೆ. ಅಷ್ಟೇ ಪ್ರೀತಿ, ಅಷ್ಟೇ ಒಂದು ಪಾರದರ್ಶಕತೆ, ನಾಯಕತ್ವವನ್ನು ಇವರು 3 ಜನ ಹೊಂದಿದ್ದಾರೆ. ಸಹೋದರಿ ಅಕ್ಕಮಾದೇವಿ ಕೂಡ ಅದೇ ತಂದೆಯನ್ನು ಭಾಳಷ್ಟು ಸಾಮಾಜಿಕ ಚಟುವಟಿಕೆ ಬಸವ ತತ್ವದಾಗ ಎಷ್ಟೊಂದು ಬದ್ರಿದ್ರಂತಂದ್ರೆ ಅವರು ಧಾರವಾಡದ ತಪೋವನ ಕುಮಾರಸ್ವಾಮಿಗಳ ಟ್ರಸ್ಟಿ ಅಂತ ಕೆಲಸ ಮಾಡ್ತಿದ್ರು. ಗದಿಗೆಪ್ಪಣ್ಣ ದೇಶನೂರು ಇವರು ಒಂದು ಟೀಮು ಎಷ್ಟು ಪಾರದರ್ಶಕ ಅಂದ್ರೆ ತಮ್ಮ ಮನೆಗೆ ಬಂದ್ರೆ ಯಾರನ್ನೂ ಕೂಡ ಅಂಗ ಕಳಿಸಿದ್ದಿಲ್ಲ.
ಬೆಳಗಾವಿಯೊಳಗ ಯಾವುದಾದ್ರೂ ಲಿಂಗಾಯತ ಸಂಘಟನೆ ಇರ್ಬೋದು, ವೀರಶೈವ ಮಹಾಸಭಾ ಇರ್ಬೋದು, ಯಾವುದೇ ಲಿಂಗಾಯತ ಸಂಘಟನೆಗಳಿರ್ಬೋದು, ಅದು ಏನಾದರೂ ಸ್ಟ್ಯಾಂಡ್ ಆಗ್ಬೇಕಾದ್ರೆ ಶ್ರೀ ಬಿ ಜಿ ಮೆಟಗುಡ್ ಅವರು ಕಾರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ನಿರಂತರ ತಮ್ಮ ತುಂಬು ಜೀವನವನ್ನ ನಡೆಸಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರು. ಎಲ್ಲ ಸಂಸ್ಕಾರ, ಇಬ್ಬರು ಮಕ್ಕಳು ಉದ್ಯಮಿದಾರರ, ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಆತನು ಕೂಡ ಬೆಂಗಳೂರಲ್ಲಿ ದೊಡ್ಡ ಉದ್ಯಮಿ ಮತ್ತು ತನ್ನ ಆದಂಥ ಒಂದು ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ತಾಯಿ ನೀಲಮ್ಮ ಅಂದ್ರೆ ನೀಲಮ್ಮ, ಆ ರೀತಿಯಾಗಿ ಅವ್ರಿಗೆ ಏನಾದರೂ ಇತ್ತಂದ್ರೆ ನಾನು ಕರೆದು ನೋಡಪ್ಪ ಹಿಂಗೆ ಮಾಡು ಅಂದ್ರೆ ಕೌಟುಂಬಿಕ ಸದಸ್ಯರಕ್ಕಿಂತ ಹೆಚ್ಚಿಗೆ ನಮ್ಮನ್ನ ಹಚ್ಕೊಂಡಿದ್ದಾರೆ. ಇಡೀ ಸಮಾಜಕ್ಕೆ ತಮ್ಮನ್ನ ತೊಡಗಿಸಿಕೊಂಡಂತ ಬಿ ಜಿ ಮೆಟಗುಡ್ ಅವರನ್ನ, ಅವರ ಕುಟುಂಬದವರಿಗೆ ಬಸವಾದಿ ಶರಣರು ಆಯುರಾರೋಗ್ಯವನ್ನ ಕಲ್ಪಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ದತ್ತಿ ಉಪನ್ಯಾಸಕರಾದಂಥ ನನ್ನ ಆತ್ಮೀಯರಾದಂಥ ಡಾಕ್ಟರ್ H.F. ಯೋಗಪ್ನವ್ರು ಸರ್, ಬಾದಾಮಿ ಜಿಲ್ಲೆ ಬಾದಾಮಿ ತಾಲೂಕಿನ ಬೈಲೂರೊಳಗೆ ಹುಟ್ಟಿದಂಥವ್ರು, ಬಹಳ ಕೃಷಿ ಕುಟುಂಬ. ಇಂದು ಆ ಊರೊಳಗೆ ಯಾವುದೇ ಸವಲತ್ತುಗಳು ಇರಲಾದಂತ ಹುಟ್ಟಿದಂತ ಡಾಕ್ಟರ್ ಯೋಗಪ್ಪನವರು ಸಂಘರ್ಷಮಯವಾದಂಥ ಜೀವನ. ಅವ್ರ ಬಾಲ್ಯದಿಂದಲೂ ಅತ್ಯಂತ ಪ್ರತಿಭಾವಂತರು, ಕ್ರೀಡಾಪಟುಗಳು, ನಾಟಕ, ಸಂಗೀತ, ಸಾಹಿತ್ಯ ಪ್ರೇಮಿಗಳು, ಪಾರದರ್ಶಕವಾಗಿ ಬದುಕಿದವರು. ತಮ್ಮ MBBS MD ಮುಗಿಸಿ KMC ಒಳಗೆ 1985ರಿಂದ 2003ವರೆಗೆ 18 ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿ, ನಾನು ಸರ್ಕಾರಿ ಒಳಗೆ ಕಂಡಂತ ಸಾಕಷ್ಟು ಬಡ ರೋಗಿಗಳನ್ನ ಕಂಡು ತಾವೇ ಸ್ವತಃ ಒಂದು ಔಷಧ ಮತ್ತು ಆಸ್ಪತ್ರೆಯನ್ನ ತೆಗಿಬೇಕಂತ ಬಾಗಲಕೋಟೆಗೆ ಬಂದು ಆಸ್ಪತ್ರೆಯನ್ನು ತೆಗೆದು ಜನಾನುರಾಗಿ ಕನ್ನಡೀಕರಣ ವೈದ್ಯ ವೃತ್ತಿಯನ್ನ ಕನ್ನಡೀಕರಣ ಕಳಿಸುವಂತವ್ರು ಕೆಲವು ಅಂತಂದ್ರೆ ಅದು ಡಾಕ್ಟರ್ ಯೋಗಪ್ಪನವರು. ಅವ್ರ ಮೆಡಿಕಲ್ ಸೈನ್ಸ್ ಎಷ್ಟು ಚಲೋ ಇತ್ತು ಅಂದ್ರೆ ಕನ್ನಡನೂ ಅದು 10 ಪಟ್ಟು ಚಲೋ ಐತಿ. ಕನ್ನಡ ನಮ್ಗೆ ಏನಾದ್ರು ಮೆಡಿಕಲ್ ಟರ್ಮ್ಸ್ ಡಿಫಿಕಲ್ಟ್ ಆತಂದ್ರೆ ಫೋನ್ ಮಾಡಿ ಸರ್ ಇದಕ್ಕೇನಂತಾರ ಅಂತಕ್ಕಂಥ ಕೇಳುವಂತ ಇದೆ. ಬಹಳಷ್ಟು ಪಾರದರ್ಶಕ, ಅತ್ಯಂತ ಸ್ನೇಹ. ಅಷ್ಟೇ ಅಲ್ಲ, ಅವ್ರು ಇಂಟ್ಯಾಕ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು, ಪರಿಸರ, ಕಲ್ಚರಲ್ ಮತ್ತು ಹೆರಿಟೇಜ್ ಹಾಕಕ್ಕ. ರೋಟರಿ ಲಯನ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದ್ರು. ಬಾಗಲಕೋಟೆ ಜಿಲ್ಲಾ ಪ್ರಶಸ್ತಿಗಳನ್ನು ಪಡೆದ್ರು. ಜನಾನುರಾಗಿ ಇವತ್ತು ದೇವ್ರ ಕಡೆ ಹೋಗೋದ್ರಪ್ಪ ನಾವು ಡಾಕ್ಟರ್ ಯೋಗಪ್ಪನವ್ರ ಕಡೆ ಹೋಗ್ತೀವಿ ಅಂತಕ್ಕಂಥ, ದೇವ್ರ ಮೇಲೆ ಬರ ಹಾಕಂಗಿಲ್ಲ, ನಾವು ಯೋಗಪ್ಪನವ್ರ ಅದಾರ ಅಂತಕ್ಕಂಥ ಬಾಗಲಕೋಟೆ ಜಿಲ್ಲೆ ಸುತ್ತಮುತ್ತಲ ಹಳ್ಳಿಯ ಜನರು ಅವ್ರ ಬಗ್ಗೆ ಹೇಳ್ತಾರ. ಅವ್ರು ಡಾಕ್ಟರ್ BC ರಾಯ್ ಅಂತಕ್ಕಂಥ ಬೆಂಗಾಲದ ಮುಖ್ಯಮಂತ್ರಿಗಳು, ಅವ್ರು ಬಹಳ ದೊಡ್ಡ ವೈದ್ಯರು. ಅದು ಅವ್ರ ಬಗ್ಗೆ ಭಾರತ ರತ್ನ ಅಂತ ಸಿಕ್ತವ್ರಿಗೆ. ಅವರನ್ನ ಪರಿಚಯಿಸ್ಲಿಕ್ಕೆ ಡಾಕ್ಟರ್ ಯೋಗಪ್ಪನವ್ರನ್ನ ಕೇಳ್ಕೊಂಡ್ವಿ. BG ಮೆಟಗುಡ್ ಅವರ ಸ್ಮರಣಾರ್ಥ ಒಬ್ಬ ಬಹಳ ದೊಡ್ಡ ವೈದ್ಯ, ಆ ವೈದ್ಯನ ಪರಿಚಯವನ್ನು ಇನ್ನೊಬ್ಬ ದೊಡ್ಡ ವೈದ್ಯ ಮಾಡ್ಲಿ ಅಂತ ಕೇಳ್ಕೊಂಡಿವಿ. ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಈಗ 1 ಗಂಟೆ 15 ನಿಮಿಷ ಡಾಕ್ಟರ್ BC ರಾಯ್ ಅವರ ಬಗ್ಗೆ ಡಾಕ್ಟರ್ ಯೋಗಪ್ಪನವ್ರು ಮಾತಾಡ್ತಾರೆ. ಆಮೇಲೆ ಅವ್ರ ಕುಟುಂಬದ ಸದಸ್ಯರಂತ ಮಾಂತಣ್ಣ ಅವರು, ಶ್ರೀಶೈಲಣ್ಣ, ರಾಜು, ಅವರು ಎಲ್ಲರೂ ಮಾತಾಡ್ಲಿ, ತಮ್ಮ ಅಭಿಪ್ರಾಯ ಹೇಳಿ. ಸಾವಿರದ ಶರಣರು ಅಂತಂದ್ರೆ ನಿಜವಾಗಿಯೂ ಒಂದು ಅರ್ಥದೊಳಗ ಸಾವು ಅದು ಭೌತಿಕವಾಗಿ ಇರದೇ ಇರಬಹುದು. ಅವರ ನೆನವು ಇವತ್ತ BG ಮೆಟಗುಡ್ ಅವರು ಎಷ್ಟು ನನಗೆ ವ್ಯಕ್ತಿಗತವಾಗಿ ನೋವಾಯಿತು ಅಂದ್ರೆ ಅಗಲಿಕೆ ಅಂತಂದ್ರೆ, ನನ್ನ ಕುಟುಂಬದ ಸದಸ್ಯರನ್ನ, ನಮ್ಮ ದೊಡ್ಡಪ್ಪನ, ನಮ್ಮ ಅಪ್ಪನ ಕಳ್ಕೊಂಡಷ್ಟು ನೋವು ನಿಜವಾಗಿಯೂ ಆಗೈತಿ. ಅಷ್ಟೊಂದು ಅವ್ರ ಜೊತೆಗೆ ಒಡನಾಟ ಸಂಬಂಧ. ನಮಗೇನಾದ್ರೂ ಕಾರ್ಯಕ್ರಮದ ರೂಪರೇಷೆ ಹಿಂಗ್ ಬದುಕಬೇಕು ಅಂತ ತಿಳಿಸ್ಕೊಟ್ಟಾರಂತಂದ್ರೆ ಅದು ಬಾಬಣ್ಣ, ಇದು BG ಮೆಟಗುಡ್ ಅವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರನ್ನ ಸ್ವಾಗತ ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ಡಾಕ್ಟರ್ ಯೋಗಪ್ಪನವರು ಮಾತನಾಡ್ರಿ. ನೀವು ಲಾಸ್ಟಿಗೆ ಮಾತಾಡ್ತಾರಲ್ಲ, ಲಾಸ್ಟಿಗೆ ಈಗ ಮೊದಲಿಗೆ ಡಾಕ್ಟರ್ ಯೋಗಪ್ಪನವರು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಅವ್ರಲ್ಲಿ ಕಳಕಳಿ ಪೂರ್ವಕವಾಗಿ ಪ್ರಾರ್ಥಿಸ್ತೀನಿ. ಶಶಿಕಾಂತ್, ನಮ್ಮ ಬ್ರದರ್ ಇನ್ನೊಬ್ರು ಶ್ರೀಶೈಲ್ ಮೆಟಗುಡ್ ಅವರು ಜಾಯ್ನ್ ಆಗಿದ್ದಾರೆ. ಓಕೆ ಸರ್, ಓಕೆ. ಶ್ರೀಶೈಲ್ ಮೆಟಗುಡ್ ಅವ್ರಿಗೂ ಸ್ವಾಗತ. ಎಲ್ಲ ಕುಟುಂಬದ ಸದಸ್ಯರು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾರೆ. ಡಾಕ್ಟರ್ ಯೋಗಪ್ಪನವ್ರು ಸರ್. ಓಕೆ ಸರ್. ಈ ಗೂಗಲ್ ಮೀಟ್ಗೆ ಹಾಜರಾದಂಥ, ಭಾಗವಹಿಸಿದಂಥ ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳು. ನಾನು ಒಬ್ಬ ನಿಮ್ಮ ಈ ಬಸವ ವೇದಿಕೆಯ ಡಿಫಾಲ್ಟರ್ ಮೆಂಬರ್. ನಾನೀಗ ಮೆಂಬರ್ ಆಗಿ 1.5-2 ವರ್ಷ ಆಯಿತು. ಆದರೆ ಗೂಗಲ್ ಮೀಟ್ ಅಟೆಂಡ್ ಆಗಿದ್ದು ಕೇವಲ 2. ಮತ್ತು ಈ 4-5 ವರ್ಷದಿಂದ ನಡೆದು ಬಂದಂಥ ಈ ಎಲ್ಲ ಗೂಗಲ್ ಮೀಟು, ನಿಮ್ಮ ಎಲ್ಲ ಮೀಟಿಂಗ್ನಲ್ಲಿ ನಾನು ಹಾಜರಾಗಲಿಕ್ಕೆ ಆಗಲಿಲ್ಲ. ಸೊ ಇವತ್ತಿನ ದಿವಸ ಈ ಬಸವ ವೇದಿಕೆಯವರು ಸುಮಾರು ದಿನಗಳಿಂದ ನನಗೆ ಹೇಳ್ತಾ ಇದ್ದರು, ನೀವು ಒಂದು
ಉಪನ್ಯಾಸ ಕೊಡ್ರಿ ಅಂತ ಹೇಳಿ. ಕೊನೆಗೆ ಅದು ಈ ಈ ವೇದಿಕೆ ನನಗೆ ಗೊತ್ತು, ಬಸವ ವೇದಿಕೆ, ಬಸವ ತತ್ವ ತಿಳುವಳಿಕೆ ಮತ್ತು ಸಂಶೋಧನೆ ಮಾಡತಕ್ಕಂಥದ್ದು. ಮತ್ತು ಬಸವಣ್ಣನವರು ಏನು ಈ ಸಾಂಸ್ಕೃತಿಕ ನಾಯಕ ಅಂತಿದ್ದಾನಲ್ಲ ಬಸವಣ್ಣ, 12ನೇ ಶತಮಾನದಲ್ಲಿ ಆಗಿ ಹೋದಂತ ಈ ದೊಡ್ಡ ವ್ಯಕ್ತಿ, ಅವರ ಎಲ್ಲ ವಚನಗಳನ್ನ ಮತ್ತೆ ಅವರು ಮಾಡಿದಂತ ಸಮಾಜೋಧಾರ್ಮಿಕ ಕೆಲಸಗಳನ್ನ, ಬದಲಾವಣೆಯನ್ನ ಅವನ್ನೆಲ್ಲ ಅರ್ಥೈಸಿದು, ವಿಶ್ಲೇಷಣೆ ಮಾಡೋದು, ಸಂಶೋಧನೆ ಮಾಡೋದು ಮತ್ತು ಜನರು ಆ ಪಥದಲ್ಲಿ ನಡೀಲಿ ಎಂಬಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ವೇದಿಕೆ. ಸೊ ಇದನ್ನೆಲ್ಲ ನಾನು ಅಷ್ಟು ಸರಿಯಾಗಿ ಓದಿಕೊಂಡವನಲ್ಲ. ಸೊ ಹೀಗಾಗಿ ನಾನು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗದೇ ಇದ್ದ ಕಾರಣ ಅವರು, ಇಲ್ಲ ನಿಮ್ಮದೇ ಒಂದು ಮೆಡಿಕಲ್ ಸಬ್ಜೆಕ್ಟ್ ಕೊಡ್ತೀವಿ, ಅದನ್ನ ಮಾತಾಡ್ರಿ ಅಂತಂದ್ರು. BC ರಾಯ್ ಬಗ್ಗೆ ಮಾತಾಡ್ರಿ ಅಂತ ಹೇಳಿ ಶಾರದಾ ಮೇಟಿ ಮೇಡಮ್ ಅವರು ನನಗೆ ಕೇಳಿದ್ರು. ನಾನು ಅದಕ್ಕೆ ಎಸ್ ಅಂತಂದೆ. ಮತ್ತೆ ಸುಧಾ ಮೇಡಮ್ ಅವರು ಹೇಳಿದ್ರು, ಈಗ ನಿಮ್ಗೆ ಇಂಥ ತಾರೀಕಿಗೆ ಫಿಕ್ಸ್ ಮಾಡಿದ್ದೀವಿ ಅಂತೇಳಿ. ಸೊ ನಾನು ನನ್ನ ಸಮ್ಮತಿಯನ್ನ ಸೂಚಿಸಿದ್ದೇನೆ. ಇನ್ನ ಈ ಕಾರ್ಯಕ್ರಮ ನಡೆದಿದ್ದು ಈಗ ಶರಣ ರಾಜಶೇಖರ್ ಮೆಟಗುಡ್ ಅವರ ತಂದೆ ಆದಂತ ಶ್ರೀ BG ಮೆಟಗುಡ್ ಅವರು, GB ಮೆಟಗುಡ್ ಅವರ ಸ್ಮರಣಾರ್ಥವಾಗಿ ನಡೆದಂತ, ಅವರ ಹೆಸರಲ್ಲಿ ನಡೆದಂತ ದತ್ತಿ ಉಪನ್ಯಾಸದ ಈ ವಿಷಯವನ್ನ, BC ರಾಯ್ ಅವರ ವಿಷಯವನ್ನ ಅದಕ್ಕೆ ಹೊಂದಿಸಿ ನನಗೆ ಈ ಅವಕಾಶ ಕೊಟ್ಟಿದ್ದಾರೆ. ಸೊ ಮೊದಲು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದ್ರೆ ಶರಣ ಸಾಹಿತ್ಯ ಅದನ್ನ ನಾನು ಮಾತಾಡ್ಲಿಕ್ಕೆ ಬಹಳಷ್ಟು ಕಷ್ಟಪಡಬೇಕಾಗಿತ್ತು. ಇದು ಕಷ್ಟನ ಐತಿ ಎಲ್ಲಂತಲ್ಲ, ಬಟ್ ಇದಕ್ಕಿಂತ ಜಾಸ್ತಿ ಕಷ್ಟಪಡ್ಬೇಕಾಗಿತ್ತು ನಾನು. ಆ ಅಪಾಯದಿಂದ ನೀವು ನನ್ನನ್ನು ಇವತ್ತಿನ ದಿವಸ ಉಳಿಸಿದಿರಿ ಅಂತ ತಿಳ್ಕೊಂಡು ಹೇಳಿ, ನಾನು ಒಂದು 2 ಗೂಗಲ್ ಮೀಟ್ಗಳನ್ನ ನಿಮ್ಮ ಇದರಲ್ಲಿ ಅಟೆಂಡ್ ಆಗಿದ್ದೆ. 2 ಗೂಗಲ್ ಮೀಟ್ನಲ್ಲಿ ನಾನು ಕೇಳಿದಂಥ ನಿಮ್ಮ ಭಾಷಣಗಳು, ಉಪನ್ಯಾಸಗಳು ಮತ್ತು ವಿಚಾರ ವಿನಿಮಯಗಳು ಮತ್ತು ಚಿಂತನ ಮಂಥನಗಳು ಕೇಳಿ ನಾನು ನಿಜವಾಗ್ಲೂ ನಿಮ್ಮ ಜ್ಞಾನದ ಬಗ್ಗೆ ಗಾಬರಿಯಾಗಿದ್ದೇನೆ. ಯಾಕಂದ್ರೆ ನೀವು ಯಾವ ರೀತಿ ಇದನ್ನು ಸಿದ್ಧ ಮಾಡ್ತೀರಿ, ಯಾವ ರೀತಿ ಇದನ್ನು ನಡೆಸ್ಕೊಡ್ತೀರಿ, ಯಾವ ರೀತಿ ಇದನ್ನು ಉಪನ್ಯಾಸ ಮಾಡ್ತೀರಿ, ನಿಮ್ಮ ಜ್ಞಾನದ ಅಗಲ ಮತ್ತು ಆಳ ಯಾವ ರೀತಿ ಇದೆ, ಇದನ್ನೆಲ್ಲ ನೋಡಿ ನಾನು ನಿಜವಾಗಲೂ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಶಕ್ತಿದೆಯಾ, ಮತ್ತು ಒಂದು ಯಾವ್ದಾದ್ರು ವಿಷಯ ಕೊಟ್ಟರೆ ಅದನ್ನು ಇಷ್ಟು ಡಿಟೇಲ್ ಆಗಿ ಅದನ್ನು ಸಂಗ್ರಹ ಮಾಡಿ ಮಾತಾಡ್ಲಿಕ್ಕೆ ಶಕ್ತಿ ಇದೆಯಾ ಎಂಬುದು ಒಂದು ಸಂಶಯ ನನ್ನ ತಲೆಯೊಳಗೆ ಬರ್ತಿತ್ತು. ಇದೆಲ್ಲ ನಡೆದಿದ್ದು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರ ಮಾರ್ಗದರ್ಶನದಲ್ಲಿ. ಅವರು ನಮ್ಮ ಊರ್ ಸೈಡ್ ಅವರು, ರಾಮದುರ್ಗದವರು, ಪುಣೆಯಲ್ಲಿ ಸೆಟ್ಲ್ ಆಗಿ ಇವನ್ನೆಲ್ಲ ಕಾರ್ಯಕ್ರಮಗಳನ್ನ ಬಹಳಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸಂತೋಷ ಸುದ್ದಿ, ಅವರ ಮಾರ್ಗದರ್ಶನದಲ್ಲಿ ಇದು ಎಲ್ಲ ನಡೆದಿದೆ ಅಂತ ನನಗೆ ಹೇಳಿಕ್ಕೆ. ಮತ್ತೆ ನಾನು ಇದ್ರದ್ದು ಮೆಂಬರು ಮೊದಲು ಇದ್ದಿದ್ದಿಲ್ಲ. ಇವ್ರದ್ದು ಒಂದು ಭಾಷಣ ಕೇಳಿದೆ, ಪಟ್ಟಣ ಅವ್ರದ್ದು. ಆ ಭಾಷಣ ಕೇಳಿ ಮಾರು ಹೋಗಿ ತಕ್ಷಣ ನಾನು ಇದ್ರ ಮೆಂಬರ್ ಆದೆ. ಆ ವೇಳೆಯಲ್ಲಿ ಮೇಡಮ್ ಶಾರದಾ ಮೇಟಿ ಅವರು ನನಗೆ ನೀವು ಮೆಂಬರ್ ಆಗ್ರಿ ಅಂತ ತಿಳ್ಕೊಂಡು ಕಾಕತಾಳೀಯವಾಗಿ ಹೇಳಿದ್ರು ಒಂದು ಸಾರಿ. ಸೊ ತಕ್ಷಣ ನಾನು ಮೆಂಬರ್ ಆಗಿಬಿಟ್ಟೆ. ಅಷ್ಟು ನಾನು ಶಶಿಕಾಂತ್ ಪಟ್ಟಣ ಅವರ ವ್ಯಕ್ತಿತ್ವದಿಂದ, ಅವರ ಶ್ರಮ, ಅವರ ಜ್ಞಾನ ನಾನು ಮಾರು ಹೋಗಿ ಪ್ರಭಾವಿತನಾಗಿ ಇವತ್ತಿನ ದಿವಸ ನಿಮ್ಮ ಈ ವೇದಿಕೆಯ ಜೊತೆಗೆ ಕೂಡಿಕೊಂಡದ್ದು ಒಂದು ಸುದೈವ ಅಂತ ತಿಳ್ಕೊಂಡು ನಾನು ಭಾವಿಸ್ತೇನೆ. ಮತ್ತು ಶಶಿಕಾಂತ್ ಪಟ್ಟಣ ಅವರು ಪ್ರೀತಿಯಲ್ಲೇ 4-5 ಮಾತುಗಳನ್ನು ಹೆಚ್ಚಿ ಹೇಳಿದ್ರು ನನ್ನ ಬಗ್ಗೆ. ಅಂಥದ್ದೇನು ವಿಶೇಷ ನನ್ನ ತಿಳಿಯಿಲ್ಲ. ನಾನು ಒಬ್ಬ ಸಾಮಾನ್ಯ ವೈದ್ಯ, ಪ್ರಾಕ್ಟೀಸ್ ಮಾಡತಕ್ಕಂಥವ್ನು ಬಾಗಲಕೋಟೆಯಲ್ಲಿ, MD ಡಾಕ್ಟರ್ ನಾನು. ಸೊ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾಕತಾಳೀಯವಾಗಿ BC ರಾಯ್ ಅವರು ಫಿಸಿಷಿಯನ್, ದೊಡ್ಡ ಫಿಸಿಷಿಯನ್ ಅವರು. ಸೊ ಅವ್ರ ಬಗ್ಗೆ ಏನು ನಾವು ತಗೋಬೇಕಂತಂದ್ರೆ, BC ರಾಯ್ ಅವರು ಪಶ್ಚಿಮ ಬಂಗಾಳದಲ್ಲಿ ಆಗಿ ಹೋದಂಥ ಒಬ್ಬ ದೊಡ್ಡ ವ್ಯಕ್ತಿ. ಇಲ್ಲಿವರೆಗೆ ಯಾರು ಅಂತ ವ್ಯಕ್ತಿ 65 ವರ್ಷದಲ್ಲಿ, ಅಂದ್ರೆ ಅವ್ರು ತೀರಿ ಹೋದ ಮೇಲೆ ಯಾರಿಗೂ ಆಗ್ಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಅಂತ ಅದ್ಭುತವಾದಂಥ, ಮೇಧಾವಿಯಾದಂಥ,
ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರು ಸುಮಾರು ಒಂದು 60 ವರ್ಷ ಪಶ್ಚಿಮ ಬಂಗಾಳದಲ್ಲಿ ಕಳೆದು ಶ್ರೇಷ್ಠ ವೈದ್ಯರಾಗಿ, ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿಯಾಗಿ ಮತ್ತು ರಾಜಕೀಯ ಮುತ್ಸದ್ದಿಯಾಗಿ ಮತ್ತು ವೈದ್ಯಕೀಯ ಶಿಕ್ಷಣ ತಜ್ಞರಾಗಿ ಈ 4 ವಿಧಗಳಲ್ಲಿ ಕೆಲಸ ಮಾಡಿ ಅವರು ತಮ್ಮ 80ನೇ ವರ್ಷದಲ್ಲಿ ತೀರಿ ಹೋದರು. ಅವ್ರದ್ದು ಬಹುಶ್ರುತಿ ವ್ಯಕ್ತಿತ್ವ. ಅವರ ಹುಟ್ಟು ದಿನ 1/7/1982, 1882 ಮತ್ತು ಅವರ ಸಾವಿನ ದಿನ ಮಜಾ ಅಂದ್ರೆ ಅದು ಅದೇ ದಿವಸ, ಅದೇ ತಾರೀಕಿಗೆ 1/7/1962, 80 ವರ್ಷ ಬದುಕಿದ್ರು. ಹೀಗಾಗಿ ನಮ್ಮ ದೇಶದಲ್ಲಿ ಅವರ ಹೆಸರಲ್ಲೇ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ, BC ರಾಯ್ ಅವಾರ್ಡ್ ಅಂತ ಹೇಳಿ. 1976ರಿಂದ ದೇಶದಲ್ಲಿ ಪ್ರಾರಂಭ ಮಾಡಿದ್ರು. ಮತ್ತೆ ಇನ್ನೊಂದು, ಈ 1990ರಿಂದ ಕೇಂದ್ರ ಸರ್ಕಾರದವರು ಈ ಅವರ ಜನ್ಮದಿನವನ್ನ ನ್ಯಾಷನಲ್ ಡಾಕ್ಟರ್ಸ್ ಡೇ, ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಿಸಬೇಕಂತ ತಿಳ್ಕೊಂಡು ಒಂದು ಫರ್ಮಾನು ಹೊರಡಿಸಿದ್ರು. ಆ ದಿಶೆಯಲ್ಲಿ ಪ್ರತಿ ವರ್ಷ 1ನೇ ಜುಲೈಯನ್ನ ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಾಗಿ ಇಡೀ ದೇಶದಲ್ಲಿ ಆಚರಿಸ್ತೀವಿ. ಈ ಯಾವುದೇ ದಿನಾಚರಣೆ, ದೊಡ್ಡ ದೊಡ್ಡ ದಿನಾಚರಣೆ ಆಚರಿಸಬೇಕಾದ್ರೆ ಒಂದು ಆ ವರ್ಷಕ್ಕೆ ಅವರ ಇಲಾಖೆಗೆ ಅಥವಾ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಥೀಮ್ ಕೊಡ್ತಾರೆ. ಥೀಮ್ ಅಂದ್ರೆ ಒಂದು ಅದ್ರ ಬಗ್ಗೆ ಒಂದು ಹೇಳಿಕೆ. ಆ ಥೀಮ್ ಅಂದ್ರೆ ಹೇಗಿರ್ತಂದ್ರೆ ಅದು ನಮ್ಗೆ ಸಂಬಂಧಪಟ್ಟದ್ದು ಮತ್ತು ಪ್ರೆಸೆಂಟ್ಲಿ ಅದು ವಾಸ್ತವ ಇರ್ಬೇಕು. ಅದು ಅಂತದ್ರ ಬಗ್ಗೆ ಒಂದು ಸ್ಕೀಮ್, ಅಂತದ್ ಒಂದು ಸ್ಕೀಮ್ ಇದನ್ನ ಕೊಡ್ತಾರೆ, ಥೀಮ್ ಕೊಡ್ತಾರೆ, ಧ್ಯೇಯ ವಾಕ್ಯ ಅಂತ ಅಂತೀವಿ ಅದಕ್ಕೆ ನಾವು. ಸೊ ಆ ಥೀಮ್ ಏನಿದೆ ಈ ವರ್ಷದ್ದು 2024ಕ್ಕೆ ಕೊಟ್ಟದ್ದು ಏನಿದೆ ಅಂತಂದ್ರೆ ಹೀಲಿಂಗ್ ಹ್ಯಾಂಡ್ಸ್ ಅಂಡ್ ಕೇರಿಂಗ್ ಹಾರ್ಟ್ಸ್ ಅಂತ. ಅಂದ್ರೆ ಉಪಚಾರ ಮಾಡುವ ಕೈಗಳು ಮತ್ತು ಕಾಳಜಿ ತೋರಿಸುವ ಹೃದಯಗಳು ನಮಗೆ ಬೇಕು. ಇದರ ಒಟ್ಟಾರೆ ಸಾರಾಂಶ ಏನು ಅಂತಂದ್ರೆ ವೈದ್ಯಕೀಯದಲ್ಲಿ, ವೈದ್ಯರಲ್ಲಿ ಮಾನವೀಯತೆ ಮೆರೆಯಬೇಕು. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಇವತ್ತಿನ ದಿವಸ ಬೆಳೆದ್ರೂ ಸಹಿತ ವೈದ್ಯಕೀಯದಲ್ಲಿ ಮಾನವೀಯತೆ ಎಂದೂ ಬದಲಾಗೋದಿಲ್ಲ. ಅದು ಯಾವಾಗಲೂ ಇರುತ್ತೆ, ಹಿಂದಿದೆ, ಈಗಿತ್ತು, ಮುಂದೂ ಇದೆ. ಅದೆಲ್ಲ ನಮ್ಮ ವೈದ್ಯಕೀಯ ಸೇವೆ ಏನಿದೆಯಲ್ಲ ಅದು ಡಿಪೆಂಡ್ ಆದದ್ದೇ ಈ ಮಾನವೀಯತೆ ಮೇಲೆ. ಸೊ ಅದಕ್ಕೆ ಮತ್ತೆ ಒತ್ತಿ ಹೇಳಿದ್ದಾರೆ ಈ ವರ್ಷ. ಅದಕ್ಕೆ ಆದಷ್ಟು ಜಾಸ್ತಿ ಮಾನವೀಯತೆಯಿಂದ ನಾವೆಲ್ಲ ಕೆಲಸ ಮಾಡಬೇಕು. ಆಮೇಲೆ ಜನರನ್ನ ಗುಣ ಮಾಡೋದು, ಅವರ ಸಾವನ್ನ ದೂರ ಮಾಡೋದು, ಸಾವಿನಿಂದ ಈ ಕೆಲಸ ವೈದ್ಯರಿಂದ ಆಗ್ಬೇಕು ಅಂತ ತಿಳ್ಕೊಂಡು ಒಂದು ಥೀಮ್ ಮಾಡಿದ್ದಾರೆ ಈಗ. ಆಮೇಲೆ ಇದ್ರ ಜೊತೆಗೆ ಯಾವ ರೀತಿ ಆಚರಿಸ್ತಾರೆ ಅಂದ್ರೆ, 1ನೇದು ಔಪಚಾರಿಕವಾಗಿ ಕಾರ್ಯಕ್ರಮ ಮಾಡೋದು. ಇವತ್ತು ಜುಲೈ 1 ನಾವು BC ರಾಯ್ ಅವ್ರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಔಪಚಾರಿಕ ಕಾರ್ಯಕ್ರಮ ಮಾಡ್ತೀವಿ. ಇನ್ನು 2ನೇದ್ದು ಅವ್ರನ್ನ ಸರಿಯಾಗಿ ನೆನೆಯೋದು. ಇವತ್ತು ನೀವೇನ್ ಮಾಡ್ತಾ ಇದ್ದೀರಲ್ಲ ಅದು ಸರಿಯಾಗಿ ನೆನೆಯೋದು. BC ರಾಯ್ ಅವ್ರ ಬಗ್ಗೆ ಒಂದು ಉಪನ್ಯಾಸ, ಅವ್ರ ಬಗ್ಗೆ ಚಿಂತನ ಮಂಥನ, ಅವ್ರ ಬಗ್ಗೆ ಸ್ಫೂರ್ತಿ ಪಡೆಯೋದು, ಇದೆಲ್ಲ ಇದು 2ನೇದ್ದು. ಇನ್ನು 3ನೇದ್ದು ಯಾರಾದರೂ ವೈದ್ಯರು ಅವರ ಸರಿಸಮಾನ ಬಂದಿದ್ರೆ ಅವರಿಗೆ BC ರಾಯ್ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡೋದು. ಇದು ಒಂದು 3ನೇದ್ದು. 4ನೇದ್ದು, ಈಗ ಹಾಸ್ಪಿಟಲ್ಗಳು, ಕಾರ್ಪೊರೇಟ್ ಹಾಸ್ಪಿಟಲ್ ಇರಲಿ, ಯಾವ ಖಾಸಗಿ ಆಸ್ಪತ್ರೆಗಳಿರಲಿ, ಯಾರೇ ಇರಲಿ, ಅವರು ಒಂದು ಮಹತ್ತರವಾದಂಥ ಒಂದು ದೊಡ್ಡ ಸಾಧನೆ, ಯಾವುದಾದ್ರೂ ಒಂದು ದೊಡ್ಡ ಸಾಧನೆ ಮಾಡಿದ್ರೆ ಅಂದ್ರೆ ಆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಅಂಕಿ ಸಂಖ್ಯೆಗಳ ಪ್ರಕಾರ ಬಹಳಷ್ಟು ದೊಡ್ಡ ಸಾಧನೆ ಇತ್ತಂದ್ರೆ ಅವ್ರನ್ನೂ ಸಹಿತ ಇವತ್ತಿನ ದಿವಸ ಸನ್ಮಾನ ಮಾಡತಕ್ಕಂಥದ್ದು ಒಂದು ಕೆಲಸ ನಡೀತಿರ್ತೈತಿ. ಅದರಲ್ಲಿಯೇ ಇವತ್ತಿನ ಯುವ ವೈದ್ಯರಿಗೆ BC ರಾಯ್ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಯಾವ ರೀತಿ ತಮ್ಮ ಸಾಧನೆಯನ್ನು ಮಾಡಿದ್ರು ಆ ರೀತಿ ನಮಗೂ ಸಾಧ್ಯ ಇದೆ. ಯಾವಾಗ BC ರಾಯ್ ಅವರಿಗೆ ಅದು ಸಾಧ್ಯ ಆಗೈತಂದ್ರೆ ಎಲ್ಲ ವೈದ್ಯರಿಗೂ ಇದು ಸಾಧ್ಯ ಇದೆ. ಆದ್ರೆ ಆ ಪ್ರಯತ್ನ ಮತ್ತು ಅದು ಒಂದು ಜೀಲ್ ಅಂತ ಅಂತೀವಲ್ಲ ವೈದ್ಯರಿಗೆ ಇರಬೇಕು, ಅಂದಾಗ ಮಾತ್ರ ಇದು ಸಾಧ್ಯ ಆಗ್ತೈತಿ. ಇವರು 14 ವರ್ಷ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ರು, 14 ವರ್ಷ, ಮತ್ತು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ
ದಿಂದ ಪುರಸ್ಕೃತರಾಗಿದ್ರು. ಸೊ ಇವರ ಬಾಲ್ಯ ಹೆಂಗ ಪ್ರಾರಂಭ ಆಗ್ತೈತೆ ಅಂತಂದ್ರ, ಇವರು ಹುಟ್ಟಿದ್ದು ಬಂಕಿಂಪುರ್ ವಿಲೇಜ್ನಲ್ಲಿ, ಅದು ಪಾಟ್ನಾದಲ್ಲಿ, ಪಾಟ್ನಾ ಜಿಲ್ಲೆಯಲ್ಲಿ, ಅದು ಬಿಹಾರ್ ಸ್ಟೇಟ್ನಲ್ಲಿ. ಹುಟ್ಟಿದ್ದು 1/7/1882. ಇವರ ತಂದೆ ಪ್ರಕಾಶ್ ಚಂದ್ರ ರಾಯ್, ಇವರ ತಾಯಿ ಅಷ್ಟೇರ್ ಕಾಮಿನಿ ದೇವಿ. ಇವರಿಬ್ಬರು ಹೊಟ್ಟೆಯಲ್ಲಿ 5 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು, 3 ಗಂಡು ಮಕ್ಕಳು. BC ರಾಯ್ ಅವರು ಇವರೇ ಕೊನೆಯವರು. ಇಲ್ಲಿ ಅವರ ತಂದೆ ಸುಂಕಾಧಿಕಾರಿಯಾಗಿದ್ರು, ಸುಂಕ ವಸೂಲು ಮಾಡೋದು, ಟ್ಯಾಕ್ಸ್ ವಸೂಲು ಮಾಡೋದು, ಕಮರ್ಷಿಯಲ್ ಟ್ಯಾಕ್ಸ್, ಅದರದ್ದು ಅಧಿಕಾರಿ ಆಗಿದ್ರು. ತಾಯಿ ಅವರು ಒಂದ್ ಸ್ವಲ್ಪ ಅಧ್ಯಾತ್ಮದ ಕಡೆ ಒಲವು ಜಾಸ್ತಿ ಇತ್ತು. ಆಮೇಲೆ ತಂದೆ ಈ ಒಂದೇ ಒಂದು ಸಣ್ಣ ನೌಕರಿಯಲ್ಲಿ ಪ್ರಾಮಾಣಿಕವಾಗಿ ಮಾಡತಕ್ಕಂಥ ವ್ಯಕ್ತಿ. ಇವ್ರು ಒಟ್ಟೂರೆಲ್ಲ ಸಾಕೋದು ಬಹಳಷ್ಟು ಕಷ್ಟ ಆಗಿತ್ತು. ಇವರಿಗೆಲ್ಲ ಎಜುಕೇಶನ್ ಕೊಡೋದು, ಮತ್ತೆ ಸಾಕೋದು, ಮತ್ತೆಲ್ಲ ಈ ಕುಟುಂಬವನ್ನು ಮೇಲೆತ್ತುದು ಬಹಳಷ್ಟು ತ್ರಾಸಾಗಿತ್ತು ಅವ್ರಿಗೆ. ಆಮೇಲೆ ಮುಂದೆ ಅವರು ಅಷ್ಟೇ ಸ್ವಲ್ಪ ವೇಳೆಯಲ್ಲಿ ಮುಂದೆ ರಿಟೈರ್ ಆಗ್ಬಿಟ್ರು. ಸೊ 14ನೇ ವರ್ಷದಲ್ಲಿ ತಾಯಿಯವರು ತೀರ್ಕೊಂಡು ಹೋಗ್ಬಿಟ್ರು. ಇವರಿಗೆ ಏನು ಅವ್ರ ತಂದೆ ಹೇಳಿದ್ದು ಏನು ಅಂತಂದ್ರೆ, ಒತ್ತಾಯ ಮಾಡ್ತಿದ್ದಿಲ್ಲ ಅವ್ರು, ನೀವು ಅದು ಆಗ್ರಿ, ಇದು ಆಗ್ರಿ, ಇದನ್ನ ಮಾಡ್ರಿ, ಅದನ್ನ ಮಾಡ್ರಿ, ಇದನ್ನ ಗಳಿಸ್ರಿ, ಅದನ್ನ ಗಳಿಸ್ರಿ ಅಂತ ಏನಂತಿದ್ದಿಲ್ಲ. ಯಾವುದು ಸರಿ ದಾರಿ ಎಂಬುದನ್ನ ಅವ್ರಿಗೆ ತೋರಿಸ್ಕೊಡ್ತಿದ್ರು. ಆ ದಾರಿ ಹಿಡಿದು ಇವರು ಚಾಚು ತಪ್ಪದೆ ಎಲ್ಲರೂ ಹೋದ್ರು. ಸೊ ಎಲ್ಲರೂ ಸಾಧನೆಯನ್ನು ಮಾಡಿದ್ರು. ಅದರಲ್ಲಿ BC ರಾಯ್ ಅವರು ಈ ಎಜುಕೇಶನ್ ಏನಿದೆಯಲ್ಲ, ಎಜುಕೇಶನ್ ಮಾಡ್ಬೇಕಾತಂದ್ರೆ ಬಹಳಷ್ಟು ಕಷ್ಟದಲ್ಲಿ ಮಾಡಬೇಕಾದವರು. ಅವರ ಪ್ರೈಮರಿ ಎಜುಕೇಶನ್ನು, ಸೆಕೆಂಡರಿ ಎಜುಕೇಶನ್ನು ಅಲ್ಲೇ ಬೇರೆ ರೀತಿ ಬಂಗಾಳದಲ್ಲಿ, ಅಲ್ಲೇ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ IA ಅಂತ ಹೇಳಿ ಒಂದು ಡಿಗ್ರಿ ಮುಗಿಸಿದ್ರು ಅವರು. ಮುಂದೆ ಪಾಟ್ನಾದಲ್ಲಿ BA ಮುಗಿಸಿದ್ರು. BA ಮುಗಿಸಿ ಆಮೇಲೆ ಕಲ್ಕತ್ತಾ ಮೆಡಿಕಲ್ ಕಾಲೇಜು ಮತ್ತು ಬೆಂಗಾಲ್ ಇಂಜಿನಿಯರಿಂಗ್ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರು ಮುಂದಿನ ಶಿಕ್ಷಣಕ್ಕಾಗಿ. 2 ಕಡೆ ಸೆಲೆಕ್ಟ್ ಆದ ಅವ್ರಿಗೆ. 2 ಕಡೆ ಸೆಲೆಕ್ಟ್ ಆಗಿ ಅವರು ವೈದ್ಯಕೀಯವನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು. MBBS ಮಾಡಬೇಕು, BE ಏನು ಬೇಡ, ನಾನು ಒಳ್ಳೆ ಡಾಕ್ಟರ್ ಆಗಿ ನಾನು ಸಮಾಜ ಸೇವೆ ಮಾಡಬೇಕು, ನನ್ನ ದೇಶಕ್ಕೆ ನಾನು ಏನಾದರೂ ಉಪಕಾರ ಮಾಡಬೇಕು ಅಂತ ತಿಳ್ಕೊಂಡು ವೈದ್ಯಕೀಯವನ್ನೇ ಅವರು ಆಯ್ಕೊಂಡ್ರು. ಮುಂದೆ ವೈದ್ಯಕೀಯ ಮುಗಿಸಿದ ಮೇಲೆ MBBS ಆದಮೇಲೆ MD ಡಿಗ್ರಿನ ಅಲ್ಲೇ ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿಕೊಂಡ್ರು. ಸೊ ಮಾಡಿ ಅವರು ಆಕ್ಚುಲಿ ಅವರ BA ಡಿಗ್ರಿ ಆದ ತಕ್ಷಣ 1901ರಲ್ಲಿ ಕಲ್ಕತ್ತಾಕ್ಕೆ ಬಂದು MBBS ಮತ್ತು MD ಎರಡೂ ಮಾಡಿಕೊಂಡು ಅಲ್ಲಿ ಒಂದು ಪ್ರಾಂತೀಯ ಆರೋಗ್ಯ ಕೇಂದ್ರ ಅಂತ ಇರ್ತಾವೆ ಸಣ್ಣ ಸಣ್ಣ PHC ಅಂತ ಹೆಂಗಂತೀವಿ ನಾವಿಲ್ಲೇ, ಅಲ್ಲಿ ಹಂಗಿದೆ. ಸೊ ಅಲ್ಲಿ ಒಂದು ಪ್ರಾಂತೀಯ ಆರೋಗ್ಯ ಕೇಂದ್ರವನ್ನ ಅವರು ಇದನ್ನ ಮಾಡಿದ್ರು, ಸೇರ್ಕೊಂಡ್ರು. ಆ ಪ್ರಾಂತೀಯ ಆರೋಗ್ಯ ಕೇಂದ್ರದಲ್ಲಿ ಇಷ್ಟು ದುಡಿದ್ರಲ್ಲ ಅವರು, ಸಣ್ಣ PHC ಒಳಗೆ ಒಬ್ಬೊಬ್ರು ಈಗೂ ಇದ್ದಾರೆ, ಒಬ್ಬೊಬ್ಬ ಡಾಕ್ಟರ್ ಇಲ್ಲೆಲ್ಲ ದುಡಿತಿರ್ತಾರೆ. ಅವರೆಲ್ಲ ಈ ದಾದಿಯವ್ರು ಇಲ್ಲ ಅಂತಂದ್ರೆ ದಾದಿಯವ್ರ ಕೆಲಸನ ಅವರೇ ಮಾಡ್ಬಿಡ್ತಿದ್ರು. ಮತ್ತು ರೋಗಿಗಳು ಎಷ್ಟೇ ಬರಲಿ ಅವರೆಲ್ಲ ನೋಡಲಾರ್ದ ಮನೆಗೆ ಹೋಗ್ತಿದ್ದಿಲ್ಲ. ಯಾವಾಗಾರ ವೇಳೆ ಸಿಕ್ಕರೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿದ್ರು ಮನೆಯಲ್ಲಿ. ಕೇವಲ 2 ರೂಪಾಯಿ ತಗೋತಿದ್ರು. ಇದು ಯಾಕೆ 2 ರೂಪಾಯಿ ತಗೋತಿದ್ರು ಅಂದ್ರೆ ಅವ್ರು 2 ರೂಪಾಯಿ ಅಂತಂದ್ರೆ ನಮಗೊಂದು ಹಿಪೋಕ್ರೆಟಿಕ್ ಓತ್ ಅಂತ ಇದೆ. ಒಂದು ನಾವು ಡಿಗ್ರಿ ತಗೊಂಡು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಲೈಸೆನ್ಸ್ ತಗೊಳ್ಳೋ ಹೊತ್ನ್ಯಾಗ ಈ ಒಂದು ಓತ್ ಏನಿದೆಯಲ್ಲ ಇದು ಅಡ್ಮಿನಿಸ್ಟರ್ ಮಾಡ್ತಾರೆ ನಮಗೆ. ಅದರಲ್ಲಿ ಒಂದು ಅಂಶ ಅವರು ಒತ್ತು ಕೊಟ್ಟು ಹೇಳಿದ್ದಾರೆ. ಏನು ಅಂತಂದ್ರೆ, ಹಿಪೋಕ್ರೆಟ್, ನೀವು ಕೊಟ್ಟ ಸರ್ವೀಸಿಗೆ ಸಮಾನವಾದಂತ ಹಣವನ್ನ ತಗೋಬೇಕು. ಈಗ ನಾನು ಒಂದು 20 ರೂಪಾಯಿ ಇಂಜೆಕ್ಷನ್ ಕೊಟ್ಟು 1,000 ರೂಪಾಯಿ ಚಾರ್ಜ್ ಮಾಡ್ಲಿಕ್ಕೆ ಶಕ್ಕಿಲ್ಲ, ಅನ್ಯಾಯ ಅದು ಅಗೇನ್ಸ್ಟ್ ದಿ ಮೆಡಿಕಲ್ ಎಥಿಕ್ಸ್. ಸೊ ನೀತಿ ಸಂಹಿತೆ ನಮ್ದು ಅಗೇನ್ಸ್ಟ್ ಅದು. ಸೊ ಅದು ಒಂದು 20 ರೂಪಾಯಿ ಕೆಲಸ ಅಂದ್ರೆ 20 ರೂಪಾಯಿನೇ ತಗೋಬೇಕು. ಸೊ ಅದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಹಿಂಗಾಗಿ 2 ರೂಪಾಯಲ್ಲಿ ಅವರು ತಗೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು. ಮುಂದೆ ಅವ್ರಿಗೆ ಏನ್ ಅನಿಸ್ತು, ಅವರು ಬೇಸಿಕಲಿ ಫಿಸಿಷಿಯನ್ ಅಂತ ಹೇಳಿದ್ ನಾನು, ಅಂದ್ರೆ MD ಡಾಕ್ಟರ್ ಅವರು. ಸೊ ರೋಗಿಗಳನ್ನು ನೋಡೋದು, ಆಪರೇಷನ್ ಮಾಡೋ ಡಾಕ್ಟರ್ ಅಲ್ಲ. ಸೊ ಮುಂದೆ ಅವರು 1909ರಲ್ಲಿ ನಾನು ಇಂಗ್ಲೆಂಡ್ಗೆ ಹೋಗಿ ಇನ್ನೂ ಒಂದೆರಡು ಉನ್ನತ
ಶಿಕ್ಷಣ ಪಡೆದು ಬರಬೇಕು, 2 ಫೆಲೋಶಿಪ್ ತಗೊಂಡು ಬರಬೇಕು ಅಂತ ತಿಳ್ಕೊಂಡು ಕೇವಲ 1200 ರೂಪಾಯಿ ತಗೊಂಡು ಬ್ರಿಟನ್ನಿಗೆ ಹೋದ್ರು. ಅಲ್ಲೇ ಸೇಂಟ್ ಮಾರ್ಥೋಲಿನೋಸ್ ಆ ಸಂಸ್ಥೆಗೆ ಅಪ್ಲಿಕೇಶನ್ ಹಾಕಿದ್ರು, ನನಗೆ MRCP ಬೇಕು, ಮತ್ತೆ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ಗೆ ಅಲ್ಲಿ ನನಗೆ FRCS ಬೇಕು ಅಂತ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿದ್ರು. ಇವರು ಏಷ್ಯಾದವರಂತ ತಿಳ್ಕೊಂಡು ಇವ್ರ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಟ್ರು. ಮುಂದೆ ಅವರು ಜೊತೆಗೆ ಹೇಳಲಿಲ್ಲ, ಅದಕ್ಕೆ ಆಯ್ತಾ ರಿಜೆಕ್ಟ್ ಆಯ್ತಾ ಆಗ್ಲಿ, ಮತ್ತೆ ಅಪ್ಲಿಕೇಶನ್ ಹಾಕಿದ್ರು. ಒಟ್ಟಾರೆ 30 ಅಪ್ಲಿಕೇಶನ್ ಮೇಲಿಂದ ಮೇಲೆ ಹಾಕಿದ್ರು ಅವರು. ಕೊನೆಗೆ ಅವರು ಇವರು ನೋಡಿ ಸೀಟ್ ಕೊಟ್ಟೆ ಬಿಟ್ರು. ಸೊ MRCPದು ಮತ್ತು FRCS ಎರಡು ಸಿಕ್ತವ್ರಿಗೆ. ಸಿಕ್ಕವು ಎರಡನ್ನೂ ಅವರು ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿ ಭಾರತಕ್ಕೆ 2011ರಲ್ಲಿ ಮತ್ತೆ ಕಲ್ಕತ್ತಾಕ್ಕೆ ಬಂದರು ಈ ಎಲ್ಲ ತಗೊಂಡು. ಸೊ ಅವ್ರದ್ದು ಈಗ ಶಿಕ್ಷಣ ನೋಡ್ರಿ ಎಷ್ಟು ಉನ್ನತವಾಗಿದೆ, ಪ್ರೈಮರಿಯಿಂದ ಹಿಡ್ಕೊಂಡು FRCS MRCP ಆ ಕಾಲದಲ್ಲಿ ಬಹು ದೊಡ್ಡ ಡಿಗ್ರಿಗಳು ತಿಳಿತಾ. ಇವು ತಗೊಳ್ಳೋದು ತ್ರಾಸಿದೆ ಇಲ್ಲ ಅಂತ ಅಲ್ಲ ಹೇಳೋದು ನಾನು, ಬಟ್ ಅವಾಗಂತೂ ಭಯಂಕರ ಕಷ್ಟದ್ದು ಅದು. ಸೊ ತಗೊಂಡು ಬಂದು ಅವರು ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ, ಕ್ಯಾಂಪೆಲ್ ಮೆಡಿಕಲ್ ಸ್ಕೂಲ್ನಲ್ಲಿ ಮತ್ತು MG ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು. ಅವರು ಈ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡಬೇಕಾದ್ರೆ ಮೆಡಿಕಲ್ ಎಜುಕೇಶನ್ನಲ್ಲಿ, ವೈದ್ಯಕೀಯ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದರು. ಮತ್ತು ಸುಮಾರು ಸಂಸ್ಥೆಗಳನ್ನ ಅವರು ತಮ್ಮ ಕಾಲದಲ್ಲಿ ಕಟ್ಟಿದ್ರು. ಅವರು ಆ ಸಂಸ್ಥೆಗಳು ಇನ್ನೂ ಅಜರಾಮರವಾಗಿವೆ. ಆ ಸಂಸ್ಥೆಗಳಿಂದಲೇ ಕಲ್ಕತ್ತಾಕ್ಕೆ, ಪಶ್ಚಿಮ ಬಂಗಾಳಕ್ಕೆ ಒಂದು ದೊಡ್ಡ ಹೆಸರು ಬಂದಿದೆ. ಜನ ಇನ್ನೂ ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಏನು ಬಹಳ ಇಲ್ಲ, ಅಲ್ಲೇ 1-2 ಮೂರ್ತಿಗಳು ಹಾಕಿದ್ದಾರೆ. ಒಂದು ಅವರ ತಾಯಿ ಹೆಸರಲ್ಲಿ ಒಂದು ನರಸಿಂಹ ಹೋಮ್ ಇದೆ, ಅಷ್ಟೇ ಕಾಮನಿ ನರಸಿಂಹ ಹೋಮ್ ಅಂತ ಹೇಳಿ. ಇದನ್ನ ಬಿಟ್ಟರೆ ಅವ್ರದ್ದು ಏನೋ ಅಂತ ಭಯಂಕರ ಎಲ್ಲಿಯ ಪ್ರಚಾರ ವಿಚಾರ ಏನೂ ಇಲ್ಲ. ಬಟ್ ಆ ಮಾಡಿದ ಕೆಲಸ ಏನು ಅಂತಂದ್ರೆ, ಪಶ್ಚಿಮ ಬಂಗಾಳದ ಶ್ರೇಷ್ಠ ಶಿಲ್ಪಿ ಎಂದೇ ಅವ್ರನ್ನ ಕರೀತಾರೆ. ಅಷ್ಟರ ಮಟ್ಟಿಗೆ ಅವರು ಪಶ್ಚಿಮ ಬಂಗಾಳವನ್ನ ಅಭಿವೃದ್ಧಿ ಮಾಡಿದ್ರು ಒಬ್ಬ ಡಾಕ್ಟರ್ ಆಗಿ. ಅಂದ್ರೆ ಡಾಕ್ಟರ್ ಆಗಿ ಮೆಡಿಕಲ್ ಎಜುಕೇಶನ್ನು, ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದು, ಇದನ್ನ ಹಿಡ್ಕೊಂಡು ಮುಂದೆ ಅದರಲ್ಲಿಯೇ ಮತ್ತೆ ಅವರು ರಾಜಕಾರಣಿ ಆದ್ರು. ರಾಜಕಾರಣಿ ಇದ್ದಾಗ ಮತ್ತೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದ್ರು, ಮಹಾನಗರ ಪಾಲಿಕೆ ಕಲ್ಕತ್ತಾದ್ದು ಮೇಯರ್ ಆದ್ರು. ಇವೆಲ್ಲ ಕಾಲದಲ್ಲಿ ಅವರು ಮಾಡಿದಂತ ಸಾಧನೆಗಳು ನೋಡ್ಬಿಟ್ರೆ ನಾವೆಲ್ಲ ನಿಜವಾಗ್ಲೂ ಗಾಬರಿ ಆಗ್ಬೇಕು. ಒಬ್ಬ ಮನುಷ್ಯ ಇವೆಲ್ಲ ಮಾಡ್ಲಿಕ್ಕೆ ಶಕ್ಯ ಐತೆ. ಮೊದಲನೇದ್ದು ಅವ್ರು ಏನ್ ಮಾಡಿದ್ರೆ, ಜಾದವ್ಪುರದಲ್ಲಿ ಒಂದು TB ಆಸ್ಪತ್ರೆ ಕಟ್ಟಿಸಿದ್ರು. ಆಮೇಲೆ ಕಮಲಾ ನೆಹರು ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಒಂದು ತೆಗೆದ್ರು. RG ಕರ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಒಂದು ಹೊಸ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ರು. ನರ್ಸಿಂಗ್ ಸ್ಕೂಲ್ ಓಪನ್ ಮಾಡಿದ್ರು. ಸೇವಾ ಸಂಸ್ಥೆಗಳನ್ನ ಬೇರೆ ಬೇರೆ ಕಟ್ಟಿ, ಬೇರೆ ಬೇರೆ ಜಾಗದಲ್ಲಿ ಕಟ್ಟಿ ಅದನ್ನು ಚಾಲೂ ಮಾಡಿದ್ರು. ಮತ್ತು ಈ ಚಿತ್ತರಂಜನ್ ಸೇವಾ ಸಂಸ್ಥೆ ಅಂತ ತಿಳ್ಕೊಂಡು ಒಂದು ಕಟ್ಟಿದ್ರು ಅದನ್ನ. ಮತ್ತು ಚಿತ್ತರಂಜನ್ ಕ್ಯಾನ್ಸರ್ ಹಾಸ್ಪಿಟಲ್ ಒಂದು ಕಟ್ಟಿದ್ರು. ಮತ್ತು ಹಾಸ್ಪಿಟಲ್ ಫಾರ್ ಇನ್ಫೆಕ್ಷಿಯಸ್ ಡಿಸೀಸಸ್, ಸೋಂಕು ರೋಗಗಳ ಒಂದು ಎಕ್ಸ್ಕ್ಲೂಸಿವ್ ಆಸ್ಪತ್ರೆಯನ್ನು ಕಟ್ಟಿದ್ರು. ಸೊ ಈ ಚಿತ್ತರಂಜನ್ ಸೇವಾ ಸದನ ಏನಿದೆಯಲ್ಲ, ಅದು ಕೇವಲ ಹೆಣ್ಣು ಮಕ್ಕಳಿಗೂ ಮತ್ತು ಮಕ್ಕಳಿಗೂ. ಮೊದಲು ಅಲ್ಲಿ ಬಂಗಾಳದಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಆಸ್ಪತ್ರೆ ಬರ್ಲಿಕ್ಕೆ ಹಿಂದ್ಮುಂದ್ ನೋಡ್ತಿದ್ರು. ಅವರು ದೇ ಡಿಡ್ ನಾಟ್ ಫೀಲ್ ಸೇಫ್, ಸೆಕ್ಯೂರ್ಡ್. ಸೊ ಆ ರೀತಿ ಒಂಥರ ಭಾವನೆ ಇತ್ತು ಅವ್ರಿಗೆ. ಯಾವಾಗ ಚಿತ್ತರಂಜನ್ ಸೇವಾ ಸದನ ಕಟ್ಟಿದ್ರು, ಅವಾಗ ಹೆಣ್ಣು ಮಕ್ಕಳು ಎಲ್ಲರೂ ಮುಕ್ತವಾಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತಗೊಳ್ಳುವಂತ ಪರಿಸ್ಥಿತಿ ಚಾಲುವಾಯಿತು. ಸೊ ಇದ್ರ ಜೊತೆಗೆ ಅವರು ಒಂದು IMA ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಅಂತೀವಲ್ಲ, ಮತ್ತು MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಅಂತೀವಲ್ಲ, ಇವನ್ನೆಲ್ಲ ಪ್ರಾರಂಭ ಮಾಡಿದವರೇ ಅವರು. ನರ್ಸಿಂಗ್ ಕಾಲೇಜ್ ಫಸ್ಟ್ ಪ್ರಾರಂಭ ಮಾಡಿದವರೇ ಅವರು. ಆಮೇಲೆ ಒಂದು ಮೆಡಿಕಲ್ ಕಾಲೇಜಿನಲ್ಲಿ, ಕರ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ನಲ್ಲ, MD MS ಫಸ್ಟ್ ಟೈಮ್ ಪೋಸ್ಟ್ ಗ್ರಾಜುಯೇಷನ್ ಎಜುಕೇಶನ್ ಪ್ರಾರಂಭ ಮಾಡಿದವರೇ ದೇಶದಲ್ಲಿ ಇವರು ಮೊದಲನೇದು. ಸೊ ಹಿಂಗಾಗಿ ಇವರು ಎಲ್ಲ ಕೆಲಸಗಳನ್ನು ನೋಡಿದ್ರೆ ಇವೆಲ್ಲ ಶಾಶ್ವತ, ಪರ್ಮನೆಂಟ್. ಇವು ಎಲ್ಲಿವರೆಗೆ ಪಶ್ಚಿಮ ಬಂಗಾಳ ಇರುತ್ತೋ ಅಲ್ಲಿವರೆಗೆ ಇವೆಲ್ಲವೂ ಶಾಶ್ವತವಾಗಿ ಉಳಿತಾವೆ.
MCI ಈಗ ಐತಿ, NMC ಅಂತ ಆಗಿದೆ, ಅದು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಹೇಳಿ. IMA ಇನ್ನೂ ನಾವು ಆಚರಿಸ್ತಾ ಇದ್ದೀವಿ. ಪ್ರತಿ ನಮ್ಮ ಊರಿಗೆ ಒಂದೊಂದು IMA ಇದಾವೆ. ಸ್ಟೇಟ್ ಬ್ರಾಂಚ್ ಒಂದಿದೆ, ಸೆಂಟ್ರಲ್ ಬ್ರಾಂಚ್ ಒಂದಿದೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಅದು ಎದಕ್ಕಂತಂದ್ರೆ ನಮ್ಮ ಡಾಕ್ಟರ್ಸ್ ಎಲ್ಲ ನಾವು ಅದಕ್ಕೆ ಮೆಂಬರ್ ಆಗ್ತೀವಿ. ನಮ್ಮ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಡಾಕ್ಟರ್ಸ್ ಸಮೂಹದ ಬಗ್ಗೆ, ವೈದ್ಯರ ಬಗ್ಗೆ ಚಿಂತನೆ ಮಾಡೋದು, ಹೊಸ ಹೊಸ ಕಾನೂನುಗಳನ್ನು ತರೋದು, ಗೌರ್ಮೆಂಟಿನ ಜೊತೆಗೆ ನಾವು ಯಾವ ರೀತಿ ಸಹಕಾರ ಅಥವಾ ರಿಬೇಲ್ ಆಗೋದು, ಇವೆಲ್ಲವನ್ನು ನಾವು IMA ಅದನ್ನು ಡಿಸೈಡ್ ಮಾಡ್ತತಿ. ಮತ್ತು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ಅಂತ ಅದಾವು, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಂತ ಹೇಳಿ. ಅದು ನಮ್ದು ಜವಾಬ್ದಾರಿ ಮತ್ತು ನಮ್ದು ಡ್ಯೂಟಿ. ಅದು ಅವನ್ನೆಲ್ಲ ನಾವು ಸರಿಯಾಗಿ ಪಾಲಿಸ್ಬೇಕು, ಅವ್ರು ಹೇಗೆ ಹೇಳ್ತಾರೆ ಹಾಗೆ, ಮತ್ತು ಅವನ್ನೆಲ್ಲ ಕೊಡಬೇಕು, ಆ ಸೇವೆಯನ್ನು ಕೊಡಬೇಕು. ಸೊ ಅದನ್ನ ನಿರ್ಣಯ ಮಾಡೋದು ಯಾವುದು ಅಂದ್ರೆ IMA. ಇವೆರಡದ್ರದ್ದು ಮಜಾ ಏನಂದ್ರೆ, ಅವ್ರು ಸ್ಥಾಪನೆ ಮಾಡಿದ್ರು, ಫಸ್ಟ್ ಅವ್ರನ್ನೇ ಅಧ್ಯಕ್ಷ ಮಾಡಿಬಿಟ್ರು. NMC ಅಧ್ಯಕ್ಷರು ಅವರೇ ಆದರು ಮತ್ತು IMA ಅಧ್ಯಕ್ಷರು ಅವರೇ ಆದರು. ಸೊ ಇದ್ರ ಜೊತೆಗೆ ಆ ಕಾಲದಲ್ಲಿ ಗಾಂಧಿಯವರ ಜೊತೆಗೆ ಮತ್ತು ನೆಹರು ಅವರ ಜೊತೆಗೆ ಬಹಳ ನಿಕಟ ಸಂಪರ್ಕ ಇತ್ತು ಅವರಿಗೆ. ಈ ಸಂಪರ್ಕದಲ್ಲಿ ಏನಾಯ್ತು ಅಂದ್ರೆ, ಒಂದು ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಶಾಸನ ಇತ್ತಲ್ಲೇ, ವಾಟ್ ಎವರ್ ದ ಹ್ಯಾಂಡ್ಸ್ ಆರ್ ವಾಂಟ್ ಟು ಡೂ, ಲೆಟ್ ದೆಮ್ ಡೂ ಇಟ್ ವಿತ್ ಎ ಮೈಟ್ ಅಂತ. ನಮ್ಮ ಕೈಗಳು ಏನು ಮಾಡಬೇಕಂದಿದ್ದಾವು ಅದನ್ನ ಅವರು ಬಹಳಷ್ಟು ಶಕ್ತಿಯುತವಾಗಿ ಮಾಡಲಿ ಅಂತ ಹೇಳ್ಕೊಂಡು ಒಂದು ಕ್ಯಾಪ್ಷನ್ ಹಾಕಿದ್ರು. ಆ ಕ್ಯಾಪ್ಷನ್ ಅವ್ರ ಮ್ಯಾಗ ಎಷ್ಟು ಪರಿಣಾಮ ಬೀಳ್ತಲ್ಲ, ಕಲ್ಕತ್ತಾ ಮೆಡಿಕಲ್ ಕಾಲೇಜಿನ ಆದದ್ದು. ಮುಂದೆ ಗಾಂಧೀಜಿಯವರಿಗೂ ಹಿಂಗೆ ಆಯ್ತು. ಒಂದ್ಸಾರಿ ಮಗು ಇದ್ದಾಗ ಹರಿಶ್ಚಂದ್ರ ನಾಟಕ ನೋಡಿದ್ರು, ನೋಡಿ ಎಷ್ಟು ಇಂಪ್ರೆಸ್ ಆದರಂದ್ರೆ ಅವರು. ಅವತ್ತಿನಿಂದ ಸತ್ಯವೇ ಅವರ ದೇವರಿಗೆ, ಅವರ ಜೀವನಕ್ಕೆ ಹಿಡಿದಂತ ದಿವಿಟಿಗೆ ಆಯ್ತು. ಆಮೇಲೆ ಗೀತೆಯನ್ನ ಸರಿಯಾಗಿ ಓದಿ ಅದನ್ನೆಲ್ಲ ತನ್ನ ಗೀತೆನೇ ನನ್ನ ದಾರಿ ದೀಪ ಅಂತಿದ್ರು ಅವ್ರು, ಜೀವನಕ್ಕೆ ನನ್ನ ದಾರಿ ದೀಪ. ಮತ್ತು ಅಹಿಂಸೆ ಅವರ ವೈಯಕ್ತಿಕ ನಿಲುವಾಗಿತ್ತು. ಸೊ ಸತ್ಯ ಮತ್ತು ಅಹಿಂಸೆಯ ಮೇಲೆ ಅವರು ತಮ್ಮ ಎಲ್ಲ ಮ್ಯಾಜಿಕ್ ಅಂತಂತೀವಲ್ಲ, ಆ ಒಂದು ಮ್ಯಾಜಿಕ್ ಮಾಡಿ ನಮಗೆ ತೋರಿಸಿ ಹೋದ್ರು. ಸೊ ಅಂಥದೇ ಒಂದು ಅನುಭವ ಇವರಿಗೆ ಆಯ್ತು, BC ರಾಯ್ ಅವರಿಗೆ. ಆ ಒಂದು ಕ್ಯಾಪ್ಷನ್ ನೋಡಿ ಅದು ಜೀವನ ತುಂಬಾ ಯಾವಾಗಲೂ ಪರಿಣಾಮ ಬೀಳ್ತಿತ್ತು, ನೆನೆಸ್ಕೊಂತಿದ್ರು, ಅದ್ರ ತಕ್ಕಂಗೆ ಮಾಡ್ತಿದ್ರು. ಅದು ಹಿಂಗಾಗ್ತಾ ಹೋಗ್ತದೆ. ಆಮೇಲೆ ನೆಹರು ಅವ್ರನ್ನ ಮತ್ತು ಗಾಂಧೀಜಿಯವ್ರನ್ನ ಏನಾದರೂ ಕೇಳಿ ಕೆಲಸ ಮಾಡಿಕೊಳ್ಳತಕ್ಕಂತ ಛಾತಿ ಇವರೊಬ್ಬರಿಗೆ ಇತ್ತು. ಅವಾಗ ಇವ್ರ ಮಾತನ್ನ ಅವರು ದಾಟಿ ಹಾಕ್ತಿದ್ದಿಲ್ಲ. ಅವರು BC ರಾಯ್ ಅಂದ್ರೆ ಅಷ್ಟು ಕಿಮ್ಮತ್ ಕೊಡ್ತಿದ್ರು ಅವರು, ಇಂಥ ವ್ಯಕ್ತಿ ಇಲ್ಲಿ ಇಲ್ಲ ಅಂತ, ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳಿ. ಸೊ ಒಂದು ಸಾರಿ ಗಾಂಧೀಜಿಯವರು ಅದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆದ 33ರಲ್ಲಿ ಅಲ್ಲ ಪುಣಾದಲ್ಲಿ ಈ ಪರ್ಣ ಕುಟೀವಿನಲ್ಲಿ ಅವರು ಚಿಕಿತ್ಸೆ ತಗೋತಿದ್ರು, ಅವ್ರಿಗೆ ಆರಾಮಿದ್ದಿದ್ದಿಲ್ಲ. ಇವರು ವೈಯಕ್ತಿಕ ಅವ್ರದ್ದು ವೈದ್ಯರು ಆಗಿದ್ರು, ಸ್ನೇಹಿತರು ಆಗಿದ್ರು. ಸೊ ಪುಣಾದಲ್ಲಿ ಚಿಕಿತ್ಸೆ ಒಳಪಟ್ಟಿದ್ದಾರೆ ಅಂತ ತಿಳ್ಕೊಂಡು ಆರೈಕೆ ಮಾಡ್ಲಿಕ್ಕೆ ತಾವೇ ಹೋದ್ರು. ಅಲ್ಲಿಂದ ಪಶ್ಚಿಮ ಬಂಗಾಳದಿಂದ ಹೋಗಿ ಬಂದು ಇದ್ರು ಅವರು. ಅವಾಗ ಚಿಕಿತ್ಸೆ ಪ್ರಾರಂಭ ಮಾಡ್ಬೇಕಂತ ಹೇಳಿ ಅವ್ರಿಗೆ ನಾವು ಅವರೆಲ್ಲ ಪರೀಕ್ಷೆ ಮಾಡ್ತೀನಿ, ನಾನು ಗುಳಿಗೆ ಕೊಡ್ತೀನಿ, ಅವನ್ನೆಲ್ಲ ನೀವು ನುಂಗ್ಬೇಕು ಅಂತ ತಿಳ್ಕೊಂಡು ಗಾಂಧೀಜಿ ಅವ್ರಿಗೆ ಹೇಳ್ತಾರೆ. ಗಾಂಧೀಜಿಯವರು ಏನಂತಾರೆ, ನೀವು ಫಾರಿನ್ದ ಕಲ್ತು ಬಂದವರು, ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ಫಾರಿನದ್ದು, ಅದಕ್ಕೆ ನಾನು ನಿಮ್ಮಿಂದ ಪರೀಕ್ಷೆನೂ ಮಾಡಿಸ್ಕೊಳ್ಳೋದಿಲ್ಲ, ಆಮೇಲೆ ನೀವು ಕೊಟ್ಟ ಔಷಧನೂ ನಾ ತಗೊಳಂಗಿಲ್ಲ ಅಂತ ಅಂದ್ಬಿಟ್ರು ಅವ್ರು. ಮತ್ತೇನು ಕೇಳ್ತಾರೆ ಅವರು, ನನ್ನ 4 ದಶಲಕ್ಷ ಜನ ಏನಿದಾರಲ್ಲ ನಮ್ಮ ದೇಶದಲ್ಲಿ ಈಗ, ಅವ್ರಿಗೆಲ್ಲ ಪುಕ್ಕಟಿಯಾಗಿ ನೀವು ಟ್ರೀಟ್ಮೆಂಟ್ ಕೊಡಕ್ಕೆ ಶಕ್ಯ ಐತಾ ಅಂತ ಕೇಳ್ತಾರೆ ಅವ್ರು. ಆಮೇಲೆ ಈ ರೀತಿ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಶಕ್ಯ ಐತಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ರಾಯ್ ಅವ್ರು ಹೇಳ್ತಾರೆ, ಏನಿಲ್ಲ, ನಾನು ಇಲ್ಲಿ ಬಂದದ್ದು MK ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವ್ರನ್ನ ಉಚ್ಚರಿಸಲಿಕ್ಕೆ ಬಂದಿಲ್ಲ ನನಗೆ. ಮತ್ತೆ ನಾನು 4 ದಶಲಕ್ಷ ಜನರಿಗೆ ಪುಕ್ಕಟೆಯಾಗಿ ವೈದ್ಯಕೀಯ ಸೇವೆ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ನಾನು ಬಂದಿರೋದು ಈ 4 ದಶಲಕ್ಷ ಜನರ ಮುಖಂಡನಿಗೆ ನಾನು ಉಪಚಾರ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾರೆ ಮಾರ್ಮಿಕವಾಗಿ. ಅವಾಗ ಗಾಂಧೀಜಿಯವರು ಮರು ಮಾತನಾಡ್ಲಾರ್ದಾನೆ ಅವ್ರ ಕಡೆಯಿಂದ ಪರೀಕ್ಷೆನೂ ಮಾಡಿಸ್ಕೊತಾರೆ, ಮತ್ತೆ ಔಷಧನೂ ಕೊಡ್ತಾರೆ, ಎಲ್ಲ ಇಂಗ್ಲಿಷ್ ಔಷಧನೂ ತಗೊಂಡು ಮುಂದೆ ಆರಾಮಾಗಿ ಬರ್ತಾರೆ. ಸೊ ಇದು ಒಂದು ಅವ್ರ ಜೀವನದಲ್ಲಿ ಆದಂತ ಒಂದು ಘಟನೆ ಇದು. ಸೊ ಹೀಗೆ ತಮ್ಮ ವೈದ್ಯಕೀಯ ಜೀವನವನ್ನ ನಡೆಸ್ತಾ ಇದ್ದಾಗ
ಅವರಿಗೆ ರಾಜಕೀಯ ಸೇರ್ಬೇಕು ಅಂತ ಹೇಳಿ ಒಂದು ವಿಚಾರ ಬಂತು 1925ರಲ್ಲಿ. ಅವರು ನ್ಯಾಷನಲ್ ಕಾಂಗ್ರೆಸ್ ಅಂತ ಏನಿದೆ ಅಲ್ಲಿ ಈಗ, ಕಾಂಗ್ರೆಸ್ ಪಾರ್ಟಿ, ಅದನ್ನ ಸೇರ್ಕೊಂಡ್ರು ಅವರು. ಸೇರ್ಕೊಂಡು ಬಿಟ್ಲೆ ಆವಾಗ ಪಶ್ಚಿಮ ಬಂಗಾಳದಾಗ ವಿಧಾನಸಭೆ ಎಲೆಕ್ಷನ್ ಬಂದಿತ್ತು. ಬಾರಕ್ಪುರದಿಂದ ನಿಂತರು ಅವರು ಕ್ಯಾಂಡಿಡೇಟ್ ಆಗಿ, ಸ್ವತಂತ್ರ ಕ್ಯಾಂಡಿಡೇಟ್ ಆಗಿ ನಿಂತರು. ಬಟ್ ಕಾಂಗ್ರೆಸ್ ಸಪೋರ್ಟ್ ಆಗಿತ್ತು ಅವರಿಗೆ. ಅಲ್ಲಿಂದ ಗೆದ್ದೆ ಬಂದ್ಬಿಟ್ರು ಅವರು. ಬಾರಕ್ಪುರದಿಂದ ಗೆದ್ದು ಶಾಸಕರಾದರು. ಶಾಸಕರಾಗಿ ಅಲ್ಲಿಯ ಸಮಸ್ಯೆಗಳು ಅವಾಗ ಅವರಿಗೆ ಬೇರೆ ಬೇರೆ ಸಾರ್ವಜನಿಕ ಸಮಸ್ಯೆಗಳು ಏನಿದ್ದು, ಈ ಮೆಡಿಕಲ್ದಂತೂ ಬಿಡ್ರಿ, ಅಲ್ಲಿ ಮೆಡಿಕಲ್ ಇಷ್ಟೆಲ್ಲ ಮಾಡಿದ್ದಾರೆ. ಸಾರ್ವಜನಿಕ ಸಮಸ್ಯೆಗಳು ಏನಿದ್ದು ಅವನ್ನೆಲ್ಲ ಒಂದೊಂದೇ ತೆಗೆದು, ಅಲ್ಲಿ ಹುಗ್ಲಿ ನದಿಯಲ್ಲಿ ಬಹಳಷ್ಟು ಮಾಲಿನ್ಯ ಆಗಿತ್ತು. ಗಂಗಾ ನದಿಯಲ್ಲಿ ಹೆಂಗ ಪರಿಸ್ಥಿತಿ ಆಗಿದೆ ಆ ರೀತಿಯಲ್ಲಿ ಆ ಹುಗ್ಲಿ ನದಿಯಲ್ಲಿ ಭಯಂಕರ ಮಾಲಿನ್ಯ ಆಗಿ ಅದನ್ನು ನಾವು ತಡೆಗಟ್ಟಲೇಬೇಕು, ಅದಕ್ಕೆ ಇಂಥ ಪರಿಹಾರಗಳಿದಾವೆ ಅಂತ ತಿಳ್ಕೊಂಡು ವಿಧಾನಸಭೆಯಲ್ಲಿ ಮಂಡಿಸಿದರು. ಸೊ ಆಮೇಲೆ ಮುಂದೆ ರಂಗೂನ್ ಮೇಲೆ ಜಪಾನಿಯರದು ಅಟ್ಯಾಕ್ ಆಯ್ತು ಒಂದ್ಸಲ 1942ರಲ್ಲಿ. ಅಟ್ಯಾಕ್ ಆಗಿ ಬಾಂಬ್ ದಾಳಿ ಮಾಡಾಕತ್ತಿದ್ರು ಅವರು. ಅವಾಗ ಇವ್ರು ಏನಿದ್ರಂತಂದ್ರ ಕಲಕತ್ತಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ರು. ಮುಂದೆ ಅದು ಬಾಂಬ್ ದಾಳಿ ಆಗಾಕತ್ತು, ಇನ್ನು ಕಲ್ಕತ್ತಾ ಇದು ಈ ನಮ್ದು ಪಶ್ಚಿಮ ಬಂಗಾಳ ನಾಶ ಆಗ್ತೈತಿ ಅಂತ ತಿಳ್ಕೊಂಡು ಹೆದರಿ ಏನ್ ಮಾಡಿದ್ರು ಅಂದ್ರೆ ಅವರು ಉಪಕುಲಪತಿಗೆ ಇದ್ದಿದ್ದು ಆ ವಿಶ್ವವಿದ್ಯಾಲಯ ಮತ್ತು ದೊಡ್ಡ ದೊಡ್ಡ ಕಾಲೇಜುಗಳು ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಅವೆಲ್ಲವುಗಳ ಮೇಲೆ ಮೇಲ್ಛಾವಣಿಯನ್ನು ಹಾಕಿದ್ರು ಅವರು. ವೈಮಾನಿಕ ದಾಳಿ ತಪ್ಪಿಸಲಾಗಿ, ಬಾಂಬ್ ಬಡಿಬಾರ್ದು ಅನ್ನೋ ಸಲುವಾಗಿ ಛಾವಣಿ ಮ್ಯಾಗ ಹಾಕ್ತಾರಲ್ಲ, ಆ ಛಾವಣಿ ಹಾಕ್ಬಿಟ್ಟಿರಲ್ಲ, ಅದಕ್ಕೂ ಅಂದ್ರೆ ಬಾಂಬ್ ರೆಸಿಸ್ಟೆಂಟ್ ಛಾವಣಿ ಅವು. ಅದನ್ನೆಲ್ಲ ಹಾಕಿ ನಮ್ಮ ಮಕ್ಕಳಿಗೆಲ್ಲ ಕಲೀಲಿಕ್ಕೆ ತ್ರಾಸ ಆಗಬಾರ್ದು, ಓದಲಿಕ್ಕೆ ತೊಂದರೆ ಆಗಬಾರ್ದು, ಮತ್ತು ಶಿಕ್ಷಕರಿಗೂ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ದೊಡ್ಡ ಅರ್ಥಗರ್ಭಿತವಾದಂಥ ಒಂದು ಕೆಲಸವನ್ನು ಅವರು ಮಾಡಿದರು. ಅದಕ್ಕೆ 1944ರಲ್ಲಿ ಅವರಿಗೆ ಸರ್ಕಾರ ಡಾಕ್ಟರ್ ಆಫ್ ಸೈನ್ಸ್ ಅಂತ ಹೇಳಿ ಒಂದು ಪದವಿಯನ್ನ ಕೊಟ್ಟರು. ಮುಂದೆ 1929ರಲ್ಲಿ ಅವರು AICC ಸದಸ್ಯರಾದರು. ಮೋತಿಲಾಲ್ ನೆಹರು ಅವರು ಇವರನ್ನ ನೋಡಿ, ಇವರ ಕಾರ್ಯಗಳನ್ನು ನೋಡಿ AICC ಇದು ಆದರು, ಮೆಂಬರ್ ಆದರು. ಅದು AICC ಮೆಂಬರ್ ಆಗಿದ್ದು ಅಧಿಕೃತ ಅಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಬೇರೆ ಕೆಲವು ಜನರ ಜೊತೆಗೆ ಅವರಿಗೆ ಶಿಕ್ಷೆ ಆಯಿತು. ಅಲಿಪುರ್ ಸೆಂಟ್ರಲ್ ಜೈಲಿಗೆ ಹಾಕಿದ್ರು ಅವ್ರನ್ನ. ಅಲ್ಲಿ 1 ವರ್ಷ ಶಿಕ್ಷೆ ಆದಮೇಲೆ ಮುಂದೆ ಹೊರಗೆ ಬಂದರು. ಮತ್ತೆ ಕ್ವಿಟ್ ಇಂಡಿಯಾ ಇದರ ಚಳವಳಿಯಲ್ಲಿ, ದಂಡಿ ಯಾತ್ರೆ ಚಳವಳಿಯಲ್ಲಿ ಇವರೆಲ್ಲ ಭಾಗವಹಿಸಿದ್ರು. ಇವರು ಈ ದಂಡಿ ಯಾತ್ರೆ ಮುಗಿದ ತಕ್ಷಣ, ಅವಾಗ MLA ಇದ್ದಿದ್ದಿಲ್ಲ ಅವರು, ಮೊದಲೇ ಸಲ ಆರಿಸಿ ಬಂದರು. ಮುಂದೆ 2 ಸಲ ಆಮೇಲೆ ಆರಿಸಿ ಬಂದರು ಕಂಟಿನ್ಯೂಸ್ ಆಗಿ ಇವರು ಮುಖ್ಯಮಂತ್ರಿ ಆದಮೇಲೆ. ಸೊ ಅವಾಗ ಅವರು ಭಯಂಕರ ಕೆಲಸ ಮಾಡಿದ್ರು ಅವರು ನಮ್ಮ ಪ್ರಾಂತೀಯ ಏರಿಯಾಕ್ಕೆ. ಅಲ್ಲೇ ಯಾವಾಗ ಮಹಾನಗರ ಪಾಲಿಕೆಯ ಒಂದು ಇದು ಇದ್ರಲ್ಲ, ಮೇಯರ್ ಇದ್ರಲ್ಲ, ಅವಾಗ ಉಚಿತ ಶಿಕ್ಷಣ ಮತ್ತು ಉಚಿತ ಎಲೆಕ್ಟ್ರಿಸಿಟಿ, ಉಚಿತ ನೀರು ಮತ್ತು ಒಳ್ಳೆಯ ರೋಡ್ಸ್ಗಳು ಇವೆಲ್ಲವನ್ನು, ಆಮೇಲೆ ಸೂರು ಎಲ್ಲರಿಗೆ ಅದನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡಿದರು. ಮುಂದೆ ಅದೇ ಟೈಮ್ಗೆ ಜಿಲ್ಲಾ ಅಧ್ಯಕ್ಷರು ಮಾಡಿದ್ರು ಅವರು. ಇವೆಲ್ಲ ಪೋಸ್ಟ್ ಅಲ್ಲಿ ಆವಾಗ ಟೈಮ್ನಾಗ ಇದ್ದಿದ್ದು, ನಮಗೆ ಈಗ ಒಂದೋದಿಲ್ಲ. ಸೊ ಅವಾಗ ಮಾಡಿದ್ರು. ಅದನ್ನೆಲ್ಲ ನೋಡಿ ಅವ್ರಿಗೆ ಭಯಂಕರ ಸಂತೋಷ ಆಯ್ತು ಅವ್ರಿಗೆ. ಮುಂದೆ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ 30ರಲ್ಲಿ ಅವರು ಮತ್ತೆ ಈ ತಮ್ಮ ರಾಜಕೀಯ ಕೆಲಸವನ್ನ ಮುಂದುವರಿಸ್ತಾ ಇದ್ರು. ಇದು ಅಲ್ಲಿಗೆ ಬಂದಾಗ ಸ್ವಾತಂತ್ರ್ಯ ಸಿಗುವ ವೇಳೆ ಆತು. ಸ್ವಾತಂತ್ರ್ಯ ಸಿಕ್ಕ ನಂತರ ತಕ್ಷಣ 1948ರಲ್ಲಿ AICC ಅವರು ಬಿಧಾನ್ ಚಂದ್ರ ರಾಯ್ ಅವರನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ರು ಅವರು. ಅವಾಗ ಅವರು ಒಲ್ಲೆ ಅಂದ್ರು ಅವರು, ನನ್ನ ವೈದ್ಯವೇ ಸಾಕು, ನನಗೆ ಈ ರಾಜಕೀಯ ಬೇಡ, ನಾನು ವೈದ್ಯಕೀಯ ಮಾಡ್ತಾನೆ, ಸೇವೆ ಮಾಡ್ತಾನೆ, ನನ್ನ ದೇಶದ ಋಣ ಮುಟ್ಟಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು ಸಹಿತ ಅವ್ರು ಕೇಳಂಗಿಲ್ಲ. ಗಾಂಧೀಜಿ ಅವರು ಅದಕ್ಕೆ ನಡಕ್ ಬಂದು ಏನ್ ಹೇಳಿದ್ರು ಅವರು, ಇಲ್ಲ ನೀವು ಆಗ್ಲೇಬೇಕು ಯಾವುದೇ ಪ್ರಸಂಗದಲ್ಲಿ, ಅದನ್ನು ಒಪ್ಕೊಳ್ರಿ ನೀವು ಅಂತ ತಿಳ್ಕೊಂಡು ಒಪ್ಪಿಸಿದ್ರು. ಒಪ್ಪಿಸಿದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಅಲಂಕರಿಸಿದ್ರು. ಅವಾಗ ಪಶ್ಚಿಮ ಬಂಗಾಳದಲ್ಲಿ ಭಯಂಕರ ಕೆಟ್ಟ ಪರಿಸ್ಥಿತಿ. ಅಲ್ಲಿ ಕೋಮು ಗಲಭೆಗಳು ಇದ್ವು, ನಿರುದ್ಯೋಗ ಇತ್ತು,
ಆಮೇಲೆ ಆಹಾರದ ಕೊರತೆ ಇತ್ತು ಆಗ, ಮತ್ತು ಪೂರ್ವ ಪಾಕಿಸ್ತಾನದಿಂದ ಬರ್ತಕ್ಕಂಥ ವಲಸಿಗರನ್ನ ಪುನಃಸ್ಥಾಪನೆ ರಿಹ್ಯಾಬಿಲಿಟೇಟ್ ಮಾಡ್ತಕ್ಕಂಥ ದೊಡ್ಡ ಕೆಲಸ ಇತ್ತು. ಸೊ ಇವನ್ನೆಲ್ಲ ಅವರು ಅವಾಗ ಅಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ರು. ಅವ್ರು ಅದನ್ನೆಲ್ಲ ನೋಡಿದ್ರು. ನೋಡಿ ಆಮೇಲೆ ಇಲ್ಲ ಇವನ್ನೆಲ್ಲ ನಾನು ಹೆಂಗಾರ ಮಾಡಿ ಎದುರಿಸಲೇಬೇಕು, ಒಂದೊಂದನೆ ತಗೊಂಡು ಇದಕ್ಕೆ ಜನರ ಸಹಕಾರ ತಗೋಬೇಕು, ಯುವಕರ ಸಹಕಾರ ತಗೋಬೇಕು. ಯುವಕರೇ ಇವತ್ತಿನ ದಿವಸ ಈ ದೇಶದ ನಾಡ ಕಟ್ಟುವ ಮಂದಿ ಅವರು. ಅದಕ್ಕೆ ಅವ್ರನ್ನ ಹೆಂಗಾದ್ರೆ ಮನವೊಲಿಸಿ ಅವ್ರು ಯಾವ ಒಂದು ಕೆಟ್ಟ ದಾರಿಯಲ್ಲಿದ್ದಾರೆ ಆ ದಾರಿಯನ್ನ ತಪ್ಪಿಸಿ ಅವ್ರ ಸಮಾಜ ಸೇವೆಯಲ್ಲಿ ತೊಡಗಿಸ್ತೀನಿ ಅಂತಕೊಂಡು ಒಂದು ದೊಡ್ಡ ವಿಶ್ವಾಸದಿಂದ ಮತ್ತು ಜನರ ಮನಸ್ಸನ್ನ ಬದಲಾವಣೆ ಮಾಡ್ತೀನಿ ನಾನು. ಅವರು ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಅವ್ರನ್ನ ನಾನು ಪಳಗಿಸ್ತೀನಿ ಅಂತ ತಿಳ್ಕೊಂಡು ಹೇಳಿ ಒಂದೊಂದು ಕೇವಲ ಬರೇ 3 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ದಾರಿಗೆ ಬಂದ್ಬಿಡ್ತು. ಸಣ್ಣ ಸಣ್ಣ ಎಲ್ಲ ಬೇಡಿಕೆಗಳನ್ನ ತಾವೇ ಈಡೇರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಹೀಗೆ ಮಾಡುವಾಗ ಅವ್ರಿಗೆ ಇವರು ಜನರು ಬಹಳಷ್ಟು ಸಹಕಾರ ಕೊಟ್ಟರು. ಯಾವ ರೀತಿ ಅಂದ್ರೆ ಅವ್ರ ಜೊತೆ ಎಂದೂ ರೆಬೆಲ್ ಆಗ್ಲಿಲ್ಲ, ಯಾವ ಚಳವಳಿನೂ ಮಾಡ್ಲಿಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿದ್ರು. ಯಾಕಂದ್ರೆ ವಿಶ್ವಾಸ ಹುಟ್ಟಿತ್ತು, ಈ ಮನುಷ್ಯ ನಿಜವಾಗ್ಲೂ ನಮ್ಮ ಸೊಲಾಗೆ ಇದ್ದಾನೆ, ಇವನು ರಾಜಕೀಯ ಮುತ್ಸದ್ದಿದ್ದಾನ, ರಾಜಕಾರಣಿ ಅಲ್ಲ. ಅದಕ್ಕೆ ನಾವು ಇವನಿಗೆ ಹೇಳಿದ್ದೆಲ್ಲವೂ ಸತ್ಯ, ನಾವು ನಂಬಬಹುದು 100ಕ್ಕೆ 100 ಅಂತ ತಿಳ್ಕೊಂಡು ಹೇಳಿ ಬಹಳಷ್ಟು ಸಂಯಮದಿಂದ ವರ್ತಿಸಿದ್ರು. ಆ ಸಂಯಮತೆ, ಜನರ ಸಹಕಾರ, ಅವರ ಪಾಲ್ಗೊಳ್ಳುವಿಕೆಯಿಂದ ಬಹಳ ಸಕ್ಸಸ್ಫುಲ್ ಮುಖ್ಯಮಂತ್ರಿಯಾಗಿ 3 ಟರ್ಮ್ 14 ವರ್ಷ, ಕೇವಲ 3 ವರ್ಷ ಕಡಿಮೆ 3 ಟರ್ಮಿಗೆ ಇವರ ಒಂದು ಮುಂದಾಳತ್ವದಲ್ಲಿ 2 ಸಾರಿ ವಿಧಾನಸಭೆಯಲ್ಲಿ ಆರಿಸಿ ಬಂದರು ಅವರು. ಸೊ ಹಿಂಗಾಗಿ ಇವರ ಕಾರ್ಯ, ಇವರ ಧ್ಯೇಯಗಳು ಮತ್ತು ಆಡಳಿತ ಚಾತುರ್ಯ ಏನಿದೆಯಲ್ಲ ಅದು ಇವರನ್ನ ಬಹಳಷ್ಟು ಪಾಪ್ಯುಲರ್ ಆಗಿ ಒಬ್ಬ ವೈದ್ಯನಾಗಿ ರಾಜಕಾರಣಿಯಾಗಿ ಗುರುತಿಸಿದ್ರು ಜನ. ಗುರುತಿಸಿದಾಗ ಇವರು ಇದನ್ನೆಲ್ಲ ಸಾಧನೆಯನ್ನು ನೋಡಿ ಕೇಂದ್ರ ಸರ್ಕಾರದವರು 1961ರಲ್ಲಿ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಪುರಸ್ಕರಿಸಿದರು. ಆಮೇಲೆ 1962ರಲ್ಲಿ ಅವ್ರಿಗೆ ಏನೋ ಅನಿಸ್ತು. ಅವರಿಗೆ 1/5/62ರಂದು ಮುಂಜಾನೆ ಎಲ್ಲ ತಮ್ಮ ಕೆಲಸಗಳನ್ನ ಮುಗಿಸಿ ರೋಗಿಗಳನ್ನು 1 ತಾಸು ನೋಡಿ ಆಮೇಲೆ ಸರ್ಕಾರದ ಎಲ್ಲ ಜವಾಬ್ದಾರಿಗಳನ್ನ ಕಳಚಿಕೊಂಡು ಅವರು ಬ್ರಹ್ಮೋ ಸಮಾಜದವರು, ಅವರು ಆ ಸಮಾಜದಲ್ಲಿ ಹುಟ್ಟಿದವರು, ಬ್ರಹ್ಮೋ ಸಮಾಜ. ಆಮೇಲೆ ಅವರ ಸದಸ್ಯರು ಇದ್ರು, ಅವರು ಆ ಮನೆತನ ಅವ್ರಿಗೆ ಅದು ಆ ಬ್ರಹ್ಮೋ ಸಮಾಜಕ್ಕೆ ಸೇರಿದ್ದದು, ಆ ಜಾತಿಯಲ್ಲೇ ಹುಟ್ಟಿದವರು. ಬ್ರಹ್ಮೋ ಸಮಾಜ ಅಂತ ಅಲ್ಲೇ ಇತ್ತು ಒಂದು. ಸೊ ಎಲೈಟ್ ಗ್ರೂಪ್ ಆಫ್ ಪೀಪಲ್ ಅದು ಒಂದು ಅಲ್ಲೇ. ಸೊ ಬ್ರಹ್ಮ ಸಮಾಜದ ಸದಸ್ಯರಾಗಿದ್ದರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಬ್ರಹ್ಮೋ ಗೀತೆ ಅಂತ ಏನಿದೆಯಲ್ಲ ಅದರ ಒಂದು ಪಟವನ್ನ ತೆಗೆದುಕೊಂಡು ಓದುತ್ತಾ ಅದರಲ್ಲಿದ್ದ ಸತ್ಯ ಸಂದೇಶವನ್ನ ಅದನ್ನೆಲ್ಲ ಪಠಿಸುತ್ತಾ 11 ಗಂಟೆವರೆಗೆ ಇದ್ದು ಆಮೇಲೆ ಹಸು ನೀಗಿದರು. ಸೊ ಹಿಂಗಾಗಿ ಅವರು ಹಸು ನೀಗಿದ ತಕ್ಷಣ 1962ರಲ್ಲಿ 1969ರಲ್ಲಿ ಅವರು ಕೇಂದ್ರ ಸರ್ಕಾರದವರು ಇವ್ರ ಹೆಸರಲ್ಲೇ ಒಂದು ಡಾಕ್ಟರ್ BC ರಾಯ್ ಮೆಮೋರಿಯಲ್ ಲೈಬ್ರರಿ ಅಂತ ಒಂದು ಡೆಲ್ಲಿಯಲ್ಲಿ ಇವತ್ತಿನ ದಿವಸ ಕಟ್ಟಿಸಿದ್ದಾರೆ. ದೊಡ್ಡ ಲೈಬ್ರರಿ ಅದು, ಈಗೂ ಇದೆ, ಅವರ ಹೆಸರಲ್ಲೇನೆ ಇದೆ. ಮತ್ತು ಚಿಕ್ಕ ಮಕ್ಕಳಿಗೆ ಅವರ ಹೆಸರಲ್ಲೇ ಒಂದು ಓದ್ಲಿಕ್ಕೆ ಒಂದು ದೊಡ್ಡ ಹಾಲು ಮತ್ತು ಅವ್ರ ಮಕ್ಕಳದೇ ಒಂದು ಲೈಬ್ರರಿ ಅನ್ನ ಇವತ್ತಿನ ದಿವಸ ಕಟ್ಟಿಸಿದ್ದಾರೆ. ಸೊ ಈ ಎಲ್ಲ ಅವರ ಈ 1976ರಲ್ಲಿ BC ರಾಯ್ ಅವಾರ್ಡ್ ಕೊಡಬೇಕು, 1990ರಲ್ಲಿ ಡಾಕ್ಟರ್ಸ್ ಡೇನ ಆಚರಿಸ್ಬೇಕು, ಮತ್ತು 2 ಲೈಬ್ರರಿ ಅದು ಮಾಡಿದ್ರು. ಮುಂದೆ ಅಷ್ಟರೊಳಗೆ ಏನ್ ಮಾಡಿದ್ರು ಅಂತಂದ್ರೆ BC ರಾಯ್ ಅವರು ತಮ್ಮ ಪಾಟ್ನಾದಲ್ಲಿ ಇದ್ದಂತ ಎಲ್ಲ ಆಸ್ತಿ ಪಾಸ್ತಿಯನ್ನ ಒಂದು ಟ್ರಸ್ಟ್ ಮಾಡಿ ಸಾರ್ವಜನಿಕ ಉಪಯೋಗಕ್ಕಾಗಿ ಇದನ್ನ ಬಳಸಬೇಕು ಅಂತ ಹೇಳಿ ಒಬ್ಬರನ್ನ ಅದಕ್ಕೆ ನೇಮಿಸಿ ಬಿಟ್ಬಿಟ್ಟಿದ್ರು ಅವರು. ಸೊ ತಮ್ಮ ಹತ್ರ ಏನೂ ಇದ್ದಿದ್ದಿಲ್ಲ ಅವ್ರ ಅಂತಲೇ. ಆ ಇದ್ದ ಮನೆಯನ್ನ ಅವರು ಆಸ್ಪತ್ರೆ ಮಾಡಿದ್ರು, ಅವ್ರ ತಾಯಿ ಹೆಸರ ಮೇಲೆ ಉಳಿಲಿ ಅಂತ ಹೇಳ್ಕೊಂಡು ಪಾಟ್ನಾದಲ್ಲಿ ಆಸ್ತಿ ಎಲ್ಲ ಕೊಟ್ಟರು. ಅವರು ಸಾಯುವ ಹೊತ್ತಿನಲ್ಲಿ ಅವ್ರ ಹತ್ರ ಒಂದು ಕೌಡಿನೂ ಇದ್ದಿದ್ದಿಲ್ಲ.
ಒಂದು ಪೈಸಾನು ಇದ್ದಿದ್ದಿಲ್ಲ. ಜನರದ ವಿಶ್ವಾಸ ಇತ್ತು, ಜನರದ ಗುಡ್ವಿಲ್ ಇತ್ತು. ಆ ಸಂತೋಷದಲ್ಲಿ ಅವರು ತೀರಿ ಹೋಗಿದ್ರು. ಸೊ ಹೀಗೆ ಬಿ ಸಿ ರಾಯ್ ಅವರು ಇದನ್ನೆಲ್ಲ ನಮ್ಗೆ ಕೇಳಿದ್ರೆ ನಮಗೆ ಒಂದು ಪ್ರಶ್ನೆ ಬರ್ತೈತಿ. ಒಬ್ಬ ಮನುಷ್ಯ ತನ್ನ ಕೊಟ್ಟಂತ 80 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಶಕ್ಯ ಐತಾ ಹೇಗೆ? ಏನೇನ್ ಮಾಡಿದ್ರು ಅವರು? ಒಬ್ಬ ಶ್ರೇಷ್ಠ ವೈದ್ಯರಾದ್ರು, ಸ್ವಾತಂತ್ರ್ಯ ಸೇನಾನಿ ಆದ್ರು, ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿ, ಮತ್ತು ರಾಜಕೀಯ ಮುತ್ಸದ್ದಿ ರಾಜಕಾರಣಿ, ಬರೇ ರಾಜಕಾರಣಿ ಅಲ್ಲ, ಮುತ್ಸದ್ದಿ ರಾಜಕಾರಣಿ ಆದ್ರು, ಮತ್ತು ವೈದ್ಯಕೀಯ ಶಿಕ್ಷಣ ತಜ್ಞರಾದ್ರು. ಅವರು ಬಹಳಷ್ಟು ವೈದ್ಯಕೀಯದಲ್ಲಿ ಇವತ್ತಿನ ದಿವಸ ಬದಲಾವಣೆ ತಂದ್ರು. ಅವ್ರ ಹೆಸರಲ್ಲೇ ನಡೀತಾ ಇದ್ದಾವೆ ಇನ್ನು. ಸೊ ಇಷ್ಟೆಲ್ಲ ಆಗಿ ಇವರು ಹೆಂಗೆ ಸಾಧ್ಯ ಆಯ್ತು ಇದನ್ನೆಲ್ಲ ಮಾಡ್ಲಿಕ್ಕೆ ಅಂತ ಒಂದು ಪ್ರಶ್ನೆ ನಮ್ಮನ್ನೆಲ್ಲರನ್ನು ಕಾಡ್ತೈತಿ. ನಾವು ಅವರ ಹೆಸರಲ್ಲಿ ದಿನ ಆಚರಿಸೋದು, ಸಾಧ್ಯ ಆದ್ರೆ ಅವರ ವಾರ್ಡಿಗೆ ಪ್ರಯತ್ನ ಮಾಡೋದು, ಮತ್ತು ಅವರ ಹೆಸರಲ್ಲೇ ನಾವು ಇವತ್ತಿನ ದಿವಸ ಇದೇ ರೀತಿ ಹೋಗುವುದು ಒಂದೇ ಒಂದು ದಾರಿ ಉಳಿದೈತಿ ನಮ್ಗೆ. ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಈ ಅವರು ತೀರಿ ಹೋದ 65 ವರ್ಷದಲ್ಲಿ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬಿ ಸಿ ರಾಯ್ ಅವರನ್ನು ಸಮನಾಗಿ ಆಗತಕ್ಕಂಥ ಒಬ್ಬ ವೈದ್ಯ ಇಲ್ಲಿಗೆ ತಯಾರಾಗಿಲ್ಲ. ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಅಷ್ಟು ಕಠಿಣ ಇದೆ. ಅಷ್ಟೆಲ್ಲ ಹೆಂಗ್ ಮಾಡ್ಲಿಕ್ಕೆ ಶಕ್ಯ ಐತಿ? ಒಬ್ಬ ವೈದ್ಯನಾಗಿ, ಆಮೇಲೆ ಒಬ್ಬ ವೈಸ್ ಚಾನ್ಸಲರ್ ಆಗಿ, ಒಬ್ಬ ಮೇಯರ್ ಆಗಿ, MLA ಆಗಿ, ಮುಖ್ಯಮಂತ್ರಿ 3 ಸಲ ಆಗಿ, ಇದೆಲ್ಲ ನೋಡಿದ್ರೆ ಹೆಂಗ್ ಸಾಧ್ಯ ಐತಿದ್ದು? ಅದು ಕೇವಲ 80 ವರ್ಷ ಅವ್ರಿಗೆ ಕೊಟ್ಟದ್ದು, ದೇವ್ರು ಕೊಟ್ಟದ್ದು. ಸೊ ಅಷ್ಟರಲ್ಲಿ ಇವನ್ನೆಲ್ಲ ಮಾಡಿದ್ದನ್ನು ನೋಡಿದ್ರೆ ನಿಜವಾಗ್ಲೂ ನಾವು ಗಾಬರಿ ಆಗ್ತೀವಿ. ಈ 65 ವರ್ಷದಲ್ಲಿ ಯಾರಿಗೂ ಹುಟ್ಟಲಿಕ್ಕೆ ಶಕ್ಯ ಆಗಿಲ್ಲ. ಇನ್ನೊಬ್ಬಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಹೇಳಿ ಒಬ್ಬಕಿ, ಆಕೆ ಸಿಸ್ಟರ್ ನರ್ಸ್, ಇಟಲಿ ದೇಶದಾಗ ಆಕೆ ಒಂದು ಕ್ರಿಮಿಯಾ ಯುದ್ಧ ಆಯ್ತು. ಆ ಯುದ್ಧದಲ್ಲಿ ಆಕೆ ಸರ್ವ್ ಮಾಡಿದ್ದು, ಆ ಯುದ್ಧದ ಗಾಯಾಳುಗಳನ್ನು ಸರ್ವ್ ಮಾಡಿದಂತ ಒಂದು ರೀತಿ ಏನಿದೆಯಲ್ಲ ಫ್ಲಾರೆನ್ಸ್ ನೈಟಿಂಗೇಲು, ಅವಾಗ ಕರೆಂಟ್ ಇದ್ದಿದ್ದಿಲ್ಲ. ಸೊ ಹಿಂಗಾಗಿ ಒಂದು ಲ್ಯಾಂಟರ್ನ್ ಹಚ್ಕೊಂತಿದ್ಲ ಆಕೆ. ಲ್ಯಾಂಟರ್ನ್ ಆ ಲ್ಯಾಂಟರ್ನ್ ಹಚ್ಕೊಂಡು ಕೈ ಹಿಡ್ಕೊಂಡು ದೀಪಧಾರಿಣಿ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಅಂದಿದ್ರೆ ಆಕೆಗೆ. ಅಂದ್ರೆ ದೀಪವನ್ನ ಧಾರಣ ಮಾಡಿ ಅಡ್ಡಾಡ್ತಿದ್ಲಲ್ಲೆಲ್ಲ, ರೋಗಿಗಳನ್ನ ಚಿಕಿತ್ಸೆ ಮಾಡ್ತಿದ್ಲು. ಸೊ ಆಕೆ ಅಂತ ನರ್ಸು ಇವತ್ತಿನ ದಿವಸ ಆಗ್ಲಿಕ್ಕೆ ಶಕ್ಯ ಆಗಿಲ್ಲ. ಎರಡರಲ್ಲಿ ಕೊರತೆ ಇದೆ. ಒಬ್ಬ ಡಾಕ್ಟರ್ ಆಗ್ಲಿಕ್ಕೂ ಶಕ್ಯ ಆಗಿಲ್ಲ ಬಿ ಸಿ ರಾಯ್ನಂಗೆ, ಒಬ್ಬ ನರ್ಸ್ ಆಗ್ಲಿಕ್ಕೂ ಫ್ಲಾರೆನ್ಸ್ ನೈಟಿಂಗೇಲ್ಗೆ ಸಮನಾಗಿ ಶಕ್ಯ ಆಗಿಲ್ಲ ನಮಗೆ. ಸೊ ಅದಕ್ಕಾಗಿ ನಾವೆಲ್ಲ ಇವತ್ತಿನ ದಿವಸ ಚಿಂತನೆ ಮಾಡಬೇಕಾಗೈತಿ. ವೈದ್ಯರೆಲ್ಲ, ಅದರಲ್ಲೇ ಯುವ ವೈದ್ಯರು, ನಮ್ಮದೆಲ್ಲ ಮುಗಿದಿದೆ ಈಗ, ಯುವ ವೈದ್ಯರು ಚಿಂತನೆ ಮಾಡಬೇಕು. ಅವರ ಜೀವನವನ್ನ ನೋಡಬೇಕು, ಹೇಗೆ ಮಾಡಿದ್ರು ಸಾಧ್ಯ ಐತೆ ಅದು ಮಾಡ್ಲಿಕ್ಕೆ. ಬಟ್ ನಿಸ್ವಾರ್ಥ ಸೇವೆ ಇರಬೇಕು, ಲೌಕಿಕ ಮೋಹ ಇರಬಾರ್ದು. ಅವರೆಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳು. ಸೊ ಹಿಂಗಾಗಿ ಜನರ ಸೇವೆಯನ್ನ ಮಾತ್ರ ಮಾಡ್ಲಿಕ್ಕೆ ಅವ್ರಿಗೆ ಶಕ್ಯ ಆಯ್ತು. ಮತ್ತೆ ಅವ್ರಿಗೆ ಗಾಂಧೀಜಿ ಅಂತಾರ ಗೆಳೆಯರು, ನೆಹರು ಅಂತ ಗೆಳೆಯರು, ಅವರೆಲ್ಲ ಆಗಿನ ಕಾಲದಲ್ಲಿ ಹಂಗೆ ಇದ್ರು. ಅವರೆಲ್ಲರೂ ದೊಡ್ಡ ದೊಡ್ಡ ಎಲ್ಲ ರಾಜಕಾರಣಿಗಳ ಸಂಬಂಧ ಬಿ ಸಿ ಅವರ ಜೊತೆಗೆ ಬಹಳಷ್ಟು ಅನ್ಯೋನ್ಯವಾಗಿತ್ತದು. ಮತ್ತು ಎಲ್ಲ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ರು. ಸೊ ಈ ರೀತಿಯಲ್ಲಿ ನಾವು ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಸಮಾಜೋ ಧಾರ್ಮಿಕ ಬದಲಾವಣೆ ಮತ್ತು ಅಸಂಖ್ಯಾತ ವಚನಕಾರರು ಬರೆದಂತ ಅಸಂಖ್ಯಾತ ವಚನಗಳು, ಇವನ್ನೆಲ್ಲ ಇವತ್ತಿನ ದಿವಸ ನಾವು ಎಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ ಅಂದ್ರೆ, ಎಷ್ಟು ಓದ್ತಾ ಇದ್ದೀವಿ ಅಂದ್ರೆ, ಎಷ್ಟು ನಾವು ಅವನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಸಂಶೋಧನೆ ಮಾಡ್ತಾ ಇದ್ದೀವಿ, ತಿಳಿಸಿ ಹೇಳ್ತಾ ಇದ್ದೀವಿ, ಅನಲೈಸ್ ಮಾಡ್ತಾ ಇದ್ದೀವಿ ಎಲ್ಲ. ಆದರೂ ಸಹಿತ ಇವತ್ತಿನ ದಿವಸ ಅವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅವು ಸಾರ್ವಕಾಲಿಕ ಸತ್ಯಗಳು ಅವ್ರು ಮಾಡಿದ್ವಿವೆಲ್ಲ, ಮತ್ತು ಅನುಭವದಿಂದ ಕಟ್ಟಿದಂತ ವಚನಗಳು ಅವು. ಸುಮ್ಮನೆ ಹಂಗೆ ಕಾವ್ಯ ಬರೆದಂಗ ಹಂಗೆ ಬರೀಲಿಲ್ಲ, ಅವರು ಅನುಭವದಿಂದ ಬರೆದದ್ದು. ಸೊ ಈ ರೀತಿಯಲ್ಲಿ ಬಸವಣ್ಣನು ಎರಡು ಅವ್ರ ಬಗ್ಗೆ ಒಂದು ಇದು ಇದೆ, ದ್ವಂದ್ವ. ಏನು ಅಂತ ಅಂದ್ರೆ ಎಷ್ಟು ದಿವಸ ಬದುಕಿದ್ರು ಅಂತ ಹೇಳಿ. ಒಂದ್ ಪ್ರಕಾರ ಅಲ್ಲೇ ಥೇಮ್ಸ್ ನದಿ ಎದುರಿಗೆ ಇಂಗ್ಲೆಂಡ್ನಲ್ಲಿ ಅಲ್ಲಿ ಒಂದು ಡೇಟ್ ಇದೆ, ಅದು 62 ವರ್ಷ ಬದುಕಿದ್ರು ಅಂತ ಬರೆದಿದ್ದಾರೆ. ಆಮೇಲೆ ಒಂದ್ ಪ್ರಕಾರ ಇಲ್ಲೇ ಅವರು ಇಲ್ಲ ಬರೀ 36 ವರ್ಷ ಬದುಕಿದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದು ಒಂಥರ ಇನ್ನೂ ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. ಅದು ವಿದ್ವಾಂಸರೆಲ್ಲ ಅದನ್ನ ಕರೆಕ್ಟಾಗಿ ಹೇಳಬೇಕು. ಯಾಕಂದ್ರೆ 8 ವರ್ಷ ಅವನು ಇಂಗ್ಲೇಶ್ವರದಲ್ಲಿ, ಆಮೇಲೆ 10 ವರ್ಷ ಕೂಡಲ ಸಂಘದಲ್ಲಿ, ಆಮೇಲೆ 6 ವರ್ಷ ಮಂಗಳವೇಡಿಯಲ್ಲಿ, 12 ವರ್ಷ ಕಲ್ಯಾಣದಲ್ಲಿ. ಸೊ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ 36 ವರ್ಷ ಆಗ್ತೈತಿ. ಬಟ್ ಇಲ್ಲ ಅಂತ ಅಂದ್ರೆ ಕಲ್ಯಾಣದಲ್ಲಿ ಅವನು ಬಹಳಷ್ಟು ವರ್ಷ, 30 ವರ್ಷ 40 ವರ್ಷ ಇದ್ದಂಗೆ ಅನಿಸ್ತೈತಿ. ಯಾಕಂದ್ರೆ ಕಲ್ಯಾಣ ಕ್ರಾಂತಿ ಸಣ್ಣದದು.
ಮತ್ತು ಸೀಮಿತ ಒಂದು ಜಾಗಕ್ಕೆ ಸೀಮಿತವಾಗಿದ್ದು ಅದು. ಮತ್ತು ಅಲ್ಲಿ ಎಲ್ಲವೂ ಏನೈತಲ್ಲ ಎಬ್ರಪ್ಟ್ ಆಗಿ ಸ್ಟಾಪ್ ಆದದ್ದು. ಅದು ಕ್ರಾಂತಿ ರಾತ್ರಿ ಸ್ಟಾಪ್ ಆಗ್ಬಿಡ್ತು. ಬ್ರಾಹ್ಮಣನ ಮಗಳಿಗೆ ದಲಿತನ ಮಗನನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ಹೇಳಿದಾಗ ಅದು ಆಗುವ ಪುರುಷತ್ತಿಲ್ದಾನೆ ಅಲ್ಲೆಲ್ಲ ಅರಾಜಕತೆ ಎದ್ದು ಎಲ್ಲರನ್ನ ಇವತ್ತಿನ ದಿವಸ ಅವ್ರನ್ನು ಹೆಣ್ಣು ಕೊಟ್ಟವ್ರನ್ನು ಆಮೇಲೆ ಗಂಡು ಕೊಟ್ಟವ್ರನ್ನು ಅವರಿಬ್ಬರನ್ನೂ ಚಿತ್ರಹಿಂಸೆ ಮಾಡಿ ಕೊಂದು ರಾಜನ ಕೊಲೆ ಆಯ್ತು. ರಾಜನ ಕೊಲೆ ಇವರೇ ಮಾಡಿದ್ದಾರೆ ಅಂತಕೊಂಡು ಕೊಟ್ಟು ಇವ್ರನ್ನೆಲ್ಲ ಓಡಿಸಿಬಿಟ್ಟಾರೆ ಇಲ್ಲಿಂದ. ಎಷ್ಟೋ ಜನರನ್ನ ಶರಣೆಯರನ್ನ ಕೊಂದರು, ವಚನಗಳನ್ನ ಸುಟ್ಟು ಹಾಕಿದ್ರು. ಅದರಲ್ಲೇ ಸಿಕ್ಕಂತ ವಚನಗಳನ್ನೆಲ್ಲ ತಗೊಂಡು ಇವರು ಬೇರೆ ಬೇರೆ ಕಡೆ ಬಂದರು. ಆಮೇಲೆ ಬಸವಣ್ಣವರು ಅನಿವಾರ್ಯವಾಗಿ ಈ ಎಲ್ಲ ಒಂದು ಅರಾಜಕತೆಯನ್ನು ನೋಡಿ, ರಕ್ತಪಾತವನ್ನು ನೋಡಿ ಕೂಡಲ ಸಂಗಮಕ್ಕೆ ಬಂದು ಐಕ್ಯರಾದರು. ಸೊ ಈ ರೀತಿಯಾಗಿ ಎಬ್ರಪ್ಟ್ ಆಗಿ ಬಂದಾದಂಥ ಚಳುವಳಿ ಏನಿದೆಯಲ್ಲ, ಅದು ಒಂದೇ ಒಂದು ದಿವಸಕ್ಕೆ ಎಷ್ಟೋ ದಿವಸ ಕಟ್ಟಿದ್ದು ಒಂದು ದಿವಸಕ್ಕೆ ಅದು ಒಂಥರ ಬಾಗ್ಲ ಮುಚ್ಚಿದಂಗೆ ಆಗ್ಬಿಡ್ತದೆ. ಸೊ ಅದನ್ನು ನಾವು ಇವತ್ತಿನ ದಿವಸ ಮುಂದುವರಿಸಬೇಕಾಗೈತಿ. ನಿಮ್ಮ ವೇದಿಕೆ ಅದರಲ್ಲಿ ಇವತ್ತಿನ ದಿವಸ ಬಹಳಷ್ಟು ಸಕ್ರಿಯವಾಗಿದೆ. ಮತ್ತು ನೀವು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನೋಡಿದ್ರೆ ನನಗನ್ನಿಸ್ಕೊಂಡು ಇದಕ್ಕಿಂತ ಜಾಸ್ತಿ ಪ್ರಯತ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜನರು ತಮಗೆ ಒಂದು ಅವೇರ್ನೆಸ್ ಬರಬೇಕು. 12ನೇ ಶತಮಾನದ ವಚನ ಸಾಹಿತ್ಯ, ಬಸವಣ್ಣನ ಜೀವನ ಮತ್ತು ಈ BC ರಾಯ್ ಅಂತವರ ಜೀವನವನ್ನು ನಾವು ಅಳವಡಿಸ್ಕೋಬೇಕು. ದೊಡ್ಡವರ ಜೀವನವನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಜೀವನ ಹಸನ ಆಗ್ತೈತೆ, ಹೊರತು ಇರ್ಲಿಕ್ಕೆ ಆಗೋದಿಲ್ಲ. ಸೊ ಆ ದಿಶೆಯಲ್ಲಿ ಇವತ್ತಿನ ದಿವಸ ಬಸವಣ್ಣ ಹೇಳಿದ್ದು ದೇವ್ರ ಬಗ್ಗೆ ಒಂದು ಹೇಳ್ತಾನೆ. ಅವನು ಏನಂತ ಅಂದ್ರೆ, ದೇವರು ಹೊರಗಿಲ್ಲ, ಅವನು ಹುಡುಕ್ಯಾಡ್ಬೇಡ್ರಿ, ಅಲ್ಲೇ ನಿಮ್ಮಲ್ಲೇ ಇದ್ದಾನೆ, ನೀವೇ ದೇವರಾಗ್ರಿ. ಗುಡಿ ಕಟ್ಟಿಸ್ಬೇಡ್ರಿ, ಗುಡಿ ಆಗ್ರಿ ನೀವೇ. ಅದಕ್ಕೆ ನೀವೇ ದೇವರಾಗ್ರಿ. ನೀವೇ ದೇವರಾಗ್ಲಿಕ್ಕೆ ಶಕ್ಯ ಐತಿ. ಯಾಕಂದ್ರೆ ನಮ್ಗೆ 2 ಎಕ್ಸಾಂಪಲ್ ಅದಾವ ಇವತ್ತಿನ ದಿವಸ. ಸಿದ್ದೇಶ್ವರ ಸ್ವಾಮೀಜಿ ಅವರು ಮತ್ತು ತುಮಕೂರಿನ ಶಿವಕುಮಾರ ಸ್ವಾಮೀಜಿ ಅವರು. 111 ವರ್ಷ ಬದುಕಿದ್ರು, ಇವರು 82 ವರ್ಷ ಬದುಕಿದ್ರು. ನಾವಿಬ್ಬರಿಗೆ ಏನಂತಿದ್ವಿ ನಾವು ಎಲ್ಲರೂ ಸಾರ್ವಜನಿಕರು? ಅಡ್ಡಾಡೋ ದೇವರು, ಮಾತಾಡೋ ದೇವರು ಅಂತ ಅಂತಿದ್ವಿ ನಾವು. ಆದ್ರೆ ಯಾಕಂತಿದ್ದೀವಿ ಅಂದ್ರೆ, ಮಾತಾಡೋ ದೇವರು, ಅಡ್ಡಾಡೋ ದೇವರು ಅಂದ್ರೆ, ದೇವರು ಅಂದ್ರೆ ನಮ್ಮ ತಲೆಯಲ್ಲಿ ಒಂದು ಕಲ್ಪನೆ ಐತಿ. ಸೊ ದೇವರು ಅಂತಂದ್ರೆ ಒಬ್ಬ ಮನುಷ್ಯ ಯಾವನು ಇದ್ದಾನೆ, ಅವನು ಈ ಲೌಕಿಕ ಜೀವನದಿಂದ ಬೇರೆ ಇರ್ತಾನೆ. ಆಮೇಲೆ ಸ್ವಂತ ಏನೂ ಅವನಿಗೆ ಯಾವುದೂ ಇರೋದಿಲ್ಲ, ಎಲ್ಲವೂ ಮತ್ತೊಬ್ಬರಿಗಾಗಿ ಕೆಲಸ ಮಾಡ್ತಿರ್ತಾನೆ, ಯಾರಿಗೂ ಕೇಡನ್ನ ಬಯಸೋದಿಲ್ಲ, ತನ್ನ ಜ್ಞಾನವನ್ನ ಮತ್ತೊಬ್ಬರಿಗೆ ಕೊಡ್ತಿರ್ತಾನೆ, ಮತ್ತು ಒಟ್ಟ ಎಲ್ಲರನ್ನೂ ಪ್ರೀತಿ ಮಾಡ್ತಕ್ಕಂಥದ್ದು, ಕರುಣೆ ತೋರಿಸ್ತಕ್ಕಂಥದ್ದು, ತನ್ನಂತಲೇ ಏನು ಸಾಧ್ಯ ಐತೆ ಅದು ಎಲ್ಲವನ್ನೂ ಅವರ ಸಲುವಾಗಿ ಬಿಟ್ಟು ಅವನು ದೇವ ಮಾನವನಾಗ್ತಾನೆ. ಇವರು ದೇವ ಮಾನವರಾಗಿದ್ದರು. ದೇವರಂತ ಹೇಳಿ ಬೇರೆ ಇಲ್ಲ, ಆಕೃತಿ ಇಲ್ಲ ಅದು. ಸೊ ಆ ದಿಶೆಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ದೇವರಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ್ಲಿಕ್ಕೆ ಪ್ರಯತ್ನ ಮಾಡೋದಂದ್ರೆ ನಾವೆಲ್ಲ ಬದಲಾವಣೆ ಆಗ್ಬೇಕು. ನಮ್ಮ ಜೀವನ ಕ್ರಮದಲ್ಲಿ ಬದಲಾವಣೆ ಆಗಬೇಕು, ನಮ್ಮ ನಡತೆಯಲ್ಲಿ ಬದಲಾವಣೆ ಆಗಬೇಕು, ನಮ್ಮ ನಡೆನುಡಿಗಳಲ್ಲಿ ಬದಲಾವಣೆ ಆಗಬೇಕು, ನಮ್ಮ ಕಾರ್ಯದಲ್ಲಿ ಬದಲಾವಣೆ ಆಗಬೇಕು. ಇದು ಯಾವಾಗ ಆಗುತ್ತೋ, ಎಲ್ಲರೂ ನಾವು ಈ ರೀತಿ ಒಳ್ಳೆಯವರಾಗ್ತೀವೋ, ಆವಾಗ ಮತ್ತೆ ಒಂದು ಕಲ್ಯಾಣ, ಹೊಸ ಕಲ್ಯಾಣ ಸೃಷ್ಟಿ ಆಗ್ಲಿಕ್ಕೆ ಶಕ್ಯ ಐತಿ ಎಂಬ ಮಾತನ್ನ ಹೇಳಿ, ನನಗನ್ನಿಸ ಮಟ್ಟಿಗೆ ಆದಿಕವಿ ಪಂಪ ಬರೆದದ್ದು ಮನುಜ ಕುಲಂ ಒಂದೇ ಒಲಂ, ಇದೇ ಕೊನೆಯ ಸತ್ಯ ಅಂತ ಹೇಳಿ ನಾವು ಇವತ್ತಿನ ದಿವಸ ಹೇಳ್ತಾ, ನಾನು BC ರಾಯರ ಬಗ್ಗೆ ಏನು ಸಾಧ್ಯ ಐತೋ ಅದನ್ನ ನಾನು ಬಿಡಿಸಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನೂ ಅದ್ರ ಬಗ್ಗೆ ಮತ್ತೆ ಯಾರಾದರೂ ಆ್ಯಡ್ ಮಾಡೋರಿದ್ರೆ ಮಾಡ್ರಿ, ಮತ್ತು ವೈದ್ಯಕೀಯ ಬಗ್ಗೆ ಏನಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳ್ರಿ, ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಶರಣೆಯರಿಗೆ ನನ್ನ ನಮ್ರವಾದಂಥ ಶರಣಾರ್ಥಿಗಳನ್ನು ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸರ್, ನಿಜಕ್ಕೂ ಅವಿಸ್ಮರಣೀಯವಾದಂಥ ಉಪನ್ಯಾಸ. ನನಗೆ ಎಷ್ಟೋ ಸಲ ನನ್ನ ಭಾಷಣ ನೀವು ಕೇಳಿದ್ರೆ ನಿಮ್ಮ ಭಾಷಣ ಕೇಳಕ್ ನನಗೆ ಅವಕಾಶ ಸಿಕ್ಕಿದ್ದಿಲ್ಲ. ನನಗೆ ಒಂದು ರೀತಿ ಮೋಸ ಮಾಡಿದ್ರಿ ನೀವು. ಯಾಕಂದ್ರೆ ಬಾಗಲಕೋಟೆಯಾಗ ಬರಲಿ, ಬದಾಮ್ಯಾಗ ಬರಲಿ, ಇಲ್ಲೇ ಕಾರ್ಯಕ್ರಮದಾಗಿದ್ರೆ ಕುಂತು ಇಲ್ಲ ಪಟ್ಟಣವ್ರು ಮಾತಾಡ್ಲಿ ಅಂತ ನಿಮ್ಮ ಸಮಯ ನನಗೆ ಕೊಟ್ಟು ನನಗೆ ಮಾತಾಡಕ್ ಹಚ್ಚಿದ್ರಿ. ಬಹುಶಃ ಒಬ್ಬ ಮಗನ ಮಾತನ್ನ ಕೇಳಿ ತಂದೆ ಆನಂದ ಪಡುವಂಗ್ ಪಟ್ಟಿರಿ. ಈಗ ನಿಮ್ಮ ಮಾತನ್ನ ನಾನು ಕೇಳಿ ಬಹಳಷ್ಟು ಖುಷಿ ಪಟ್ಟೆ. ಮುಂದಿನ ದಿನದೊಳಗ ಅವಾರ್ಡ್ ಫಾರ್ ಗುಡ್ ವರ್ಕ್ ಇದೆ, ಎಕ್ಸ್ಟ್ರಾ ವರ್ಕ್ ಅಂತ ಒಳ್ಳೆ ಉಪನ್ಯಾಸಕ್ಕೆ ಮತ್ತೆ ನಿಮ್ಗೆ ಉಪನ್ಯಾಸ ಕೊಡ್ತೀವಿ. BC ರಾಯ್ ಅವರು ಬುದ್ಧರ ನಾಡಿನೊಳಗ ಹುಟ್ಟಿದ್ರು, ಬಸವನ ನಾಡಿಗೆ ಹುಟ್ಟಿದ್ರು, ಬಾಪುನಂದ ಕೈ ಹಿಡಿದು ನಡೆದರು. ಬಹುಶಃ ಬಹುದೊಡ್ಡ ಮಾನವ, ಸಾವಿಲ್ಲದ ಶರಣ ಅಂತಂದ್ರ ಅದು BC ರಾಯ್ ಅಂತಕ್ಕಂಥ ಮಾತನ್ನ ಬಹಳ ಎಳೆಯಾಗಿ, ಸರ್ ನಾವು ಇಷ್ಟು ದೌಡ್ ಯಾಕೆ ಮುಗಿಸಿದ್ರಿ ಅಂತ ತಗೊಂಡು ಬಹಳ ಒಂದು ಕಮೆಂಟ್ ಹಾಕತ್ತಾರ, ಯಾಕೆ ನೀವು ಇಷ್ಟು ದೌಡ್ ಮುಗಿಸಿದ್ರಿ, ಇನ್ನೂ ಮಾತಾಡ್ಬೇಕಾಗಿತ್ತು ಅಂತಕ್ಕಂಥ ಒಂದು ನವಿರಾದ ಸುಂದರ ಕನ್ನಡದೊಳಗ
ತಮ್ಮ ಉಪನ್ಯಾಸವನ್ನ ಮಾಡಿದ್ರಿ. ತಮಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಈಗಾಗಲೇ ನಾನು ಬಾಬಣ್ಣ ಮೆಟ್ಟಗುಡ್ಡ ಕುಟುಂಬದ ಬಿಜಿ ಮೆಟ್ಟಗುಡ್ಡ ಕುಟುಂಬದ ಸದಸ್ಯರು ಬಂದಿದ್ದಾರೆ, ಅವರು ಕೂಡ ಮಾತಾಡ್ಲಿದ್ದಾರೆ. ಆರಂಭದೊಳಗ ದಾನಮ್ಮ ಬಿಜಿ ಮೆಟ್ಟಗುಡ್ಡ ಅವ್ರ ಫೋಟೋ ಡಿಸ್ಪ್ಲೇ ಮಾಡಿ, ಆರಂಭದೊಳಗ ಹಿರಿಯ ಅಣ್ಣನಾದಂತ ಮಾಂತಣ್ಣ ಮೆಟ್ಟಗುಡ್ಡ ಅವರು ಮಾತಾಡ್ಲಿ ಅಂತ ಅವ್ರು ಕೇಳ್ಕೊಂತ. ನಮಸ್ಕಾರ ಎಲ್ಲರಿಗೂ, ಶರಣಾರ್ಥಿಗಳು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ನಮಸ್ಕಾರ. ಹಾಗೂ ನಮಸ್ಕಾರ ಡಾಕ್ಟರ್ ಯೋಗಪ್ಪನವ್ರಿಗೆ ನಮಸ್ಕಾರ. BC ರಾಯ್ ಅವ್ರ ಬಗ್ಗೆ ಬಹಳ ಒಳ್ಳೆ ರೀತಿಯಿಂದ ಎಲ್ಲಾ ಗದಿ ಬಿಡಿ ಹೇಳಿದ್ರು. ಬಹಳ ಸಂತೋಷ ಆಯ್ತು. ಮತ್ತೆ ಇವತ್ತ ನಮ್ಮ ತಂದೆಯವರ ಸಲುವಾಗಿ ದತ್ತಿ ಕಾರ್ಯಕ್ರಮ ನಡೆಸ್ತಾ ಇರ್ತೀರಿ, ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತ ಡಾಕ್ಟರ್ BC ರಾಯ್ ಪ್ರಶಸ್ತಿಯನ್ನು ನಮ್ಮ ಮೆಟ್ಟಗುಡ್ಡ ಮಂಡಲದಾಗ ಬಾಳ ಮಂದಿ ತಗೊಂಡಾರ್ರಿ. ಡಾಕ್ಟರ್ VS ಮೆಟ್ಟಗುಡ್ಡ ಅವ್ರು ತಗೊಂಡಾರ, ಡಾಕ್ಟರ್ ವನಿತಾ ಮೆಟ್ಟಗುಡ್ಡ ಅವ್ರು ತಗೊಂಡಾರ, ಇನ್ನಿಬ್ರು 3 ಮಂದಿ ಮೆಟ್ಟಗುಡ್ಡ ಅವ್ರು ತಗೊಂಡಾರ. ಅದಕ್ಕೆ ನೀವು ಅದನ್ನ ನಮ್ಗೆ ತಿಳಿಸಿ ಹೇಳಿದ್ದಕ್ಕೆ ಬಹಳ ಧನ್ಯವಾದಗಳು. ಮತ್ತ ನಮ್ಮ ತಂದೆಯವರ ಸಲುವಾಗಿ ತಾವು ದತ್ತಿ ಕಾರ್ಯಕ್ರಮ ನಡೆಸಿದ್ದಕ್ಕ ನಮಗ ಬಹಳ ಸಂತೋಷ ಆಗೈತಿ. ಅದಕ್ಕೆ ತಾವು ನಮ್ಮ ತುಂಬ ಹೃದಯದಿಂದ ಧನ್ಯವಾದಗಳು ತಿಳಿಸ್ತೇವಿ. ನಮ್ಮ ತಂದೆಯವರು ಬಹಳ ಹೋರಾಟ ಜೀವಿಗಳಿದ್ರಿ, ನಿಮಗೆಲ್ಲ ಗುರ್ತೈತೆ ಅವ್ರ ಬಗ್ಗೆ. ನಾವು ನಿಮಗೆ ಹೇಳ್ಬೇಕಾಗಿಲ್ಲ, ಬಹಳ ಹೋರಾಟ ಜೀವಿಗಳಿದ್ರು. ಒಂಥರ ಅನ್ಸೈತಿ ಅವ್ರ ನಡೆದಿದ್ರೊಳಗ ನಾವು ನಡೆಯತ್ತೇವಿ, ಪ್ರಯತ್ನ ಅಂತ ನಡೆದೈತಿ. ಸದಾ ತಮ್ಮ ಆಶೀರ್ವಾದ ಇರ್ಲಿ ಅಂತ ತಮ್ಮಲ್ಲಿ ಬೇಡ್ಕೊಳ್ತೇವೆ. ನಮಸ್ಕಾರ, ಧನ್ಯವಾದಗಳು ಸರ್. ಅವ್ರು ನಿಜಕ್ಕೂ ಗ್ರಾಮೀಣ ಪ್ರದೇಶ ರೈತರಿಗೆ, ಬಡವರಿಗೆ, ವಿಶೇಷವಾಗಿ ದಲಿತರಿಗೆ ಒಂದು ಸಹಾಯ, ಒಂದು ಸಾಹುಕಾರ ಬರ್ತಾರ, ಮೈಲುಂಗಲ್ದ ಸಾಹುಕಾರ ಅಂತಂದ್ರೆ ಇವರ ಬಹಳಷ್ಟು ಜನ MLA ಮಾಡಿದ್ರು, MP ಮಾಡಿದ್ರು. ತಾವು ಮಾತ್ರ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಉಳಿದ್ರು. ಅವ್ರ ಮನಸ್ಸು ಮಾಡಿದ್ರು ಎಂದೋ MLA ಆಗ್ಬೋದಿತ್ತು, MP ಆಗ್ಬೋದಿತ್ತು, ಎಂದೂ ಹುದ್ದೆ ಬೆನ್ನತ್ತಿಲ್ಲ. ಹುದ್ದೆ ಮಾತ್ರ ಇವ್ರನ್ನ ಬಿಡ್ಲಿಲ್ಲ. ಈಗ ಶ್ರೀಶೈಲಣ್ಣ ಮೆಟ್ಟಗುಡ್ಡವರು ಇನ್ನೊಬ್ಬ 2ನೇ ಮಗ, ಅವ್ರು ಮಾತಾಡ್ಲಿ ಅದು. ಶ್ರೀಶೈಲಣ್ಣ ಮೆಟ್ಟಗುಡ್ಡ. ರಾಜು ಮೆಟ್ಟಗುಡ್ಡ, ರಾಜಶೇಖರ್ ಮೆಟ್ಟಗುಡ್ಡ ನನ್ನ ಆತ್ಮೀಯ ರಾಜು ಅಂತ ನಾವು ಮೊದಲಿಂದ ಅಂತೀವಿ. ಎಲ್ಲರಿಗೂ ನಮಸ್ಕಾರ. ಸರ್, ಡಾಕ್ಟರ್ ಮಹೇಶ್ವರಿ ಸರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ BC ರಾಯ್ ಅವರು ಮಾತಾಡಿದ ಎಲ್ಲ ನಮಗೂ ಗುರ್ತಿಲ್ಲ ಇಷ್ಟೊಂದು ಅವ್ರ ಕಥೆ ಬಗ್ಗೆ. ಆಮೇಲೆ ಇವತ್ತು ನಮ್ಮ ತಂದೆ ಅವರು ದಿವಸ ಮಾತಾಡಿದ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅವರು ಇದೇ ತರ ತಮ್ಮ ಜೀವನದಲ್ಲಿ ಯಾವಾಗಲೂ ಅವರು ಯಾವ ಅಧಿಕಾರಕ್ಕೆ ಯಾವ ಕುರ್ಚಿಗೂ ಇದು ಮಾಡಿಲ್ಲ, ಬರೀ ಜನಸೇವೆ, ಎಲ್ಲಾರ್ದು ಸೇವೆ ಮಾಡೋದು. ಯೋಗ ನೆನಪಿದೆ, ನಮ್ಮ ಮನೆಯಲ್ಲಿ ಯಾವಾಗಲೂ ಮನೆ ಬಾಗಲದಲ್ಲಿ, ಅವ್ರ ಮನೆಯಲ್ಲಿ ಇದ್ದಾರೆ ಅಂದ್ರೆ ಮುಗಿದದ್ದು, ಮನೆ ಬಾಗಲದಲ್ಲಿ ಯಾವಾಗಲೂ ಜನ ಇರ್ತಿತ್ತು. ಬಂದು ಕೇಳುದು, ಯಾವ್ದೋ ಒಂದು ಫಂಕ್ಷನ್ ಆಗಲಿ, ಯಾವ್ದೋ ಒಂದು ಮದುವೆ ಆಗಲಿ, ರೈತರಾಗಲಿ, ಎಲ್ಲೆಲ್ಲಿ ಹಳ್ಳಿ ಹೋಗೋದು. ಅವ್ರು ಯಾವಾಗಲೂ ಜೀವನ ಪದ್ಧತಿ ತಾವು ಪೂರಾ ಜೀವನವನ್ನ ಎಲ್ಲಾ ಜನರ ಸೇವೆಗೆ ಕೊಟ್ಟಿರೋದು. ಹಿಂಗೆ ಅವರಲ್ಲಿ ಅವ್ರ ಮಾರ್ಗದರ್ಶನ ನಾವು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಟ್ ಅವ್ರು ಯಾವಾಗಲೂ ಜನರ ಬಗ್ಗೆ ಕಾಳಜಿ, ಮನೇಲಿ ಇದ್ರು ಬರೀ ಜನರ ಬಗ್ಗೆ ಕಾಳಜಿ. ಜನರಿಗೆ ಏನಾಯ್ತು, ಹೆಂಗಿದ್ದಾರೆ, ಊರಲ್ಲಿ ನೀರು ಬಂತಿಲ್ಲೋ, ಊರಲ್ಲಿ ಜನ ಊಟ ಮಾಡಿದ್ರೆ ಇಲ್ಲೋ, ಯಾವಾಗಲೂ ಒಂದು ಮಠ ಆಗಲಿ, ಒಂದು ಗುಡಿ ಆಗಲಿ, ಎಲ್ಲದಕ್ಕೂ ಹೋಗಿ ಅವ್ರು ತಮ್ಮ ಜೀವನ ಎಲ್ಲ ಜನರ ಸೇವೆ ಮಾಡಿದ್ರು. ಅದಕ್ಕೆ ಅವ್ರ ಸಲುವಾಗಿ ಇವತ್ತು ಬಂದು ಮಾತಾಡಿ ತುಂಬಾ ಥ್ಯಾಂಕ್ ಯು ಸರ್. ಆಮೇಲೆ ನಮ್ ಡಾಕ್ಟರ್ VS ಮೆಟ್ಟಗುಡ್ಡ ಅವರು ಡಾಕ್ಟರ್ BC ರಾಯ್ ಅವಾರ್ಡ್ ವಿನ್ನರು. ತುಂಬಾ ಥ್ಯಾಂಕ್ ಯು. ವನಿತಾ ಮೆಟ್ಟಗುಡ್ಡ ಅವ್ರಿಗೂ ಸಿಕ್ಕತ್ತೆ. ವನಿತಾ ಮೆಟ್ಟಗುಡ್ಡ ಅವ್ರಿಗೆ ಸಿಕ್ಕತ್ತೆ. ಕರೆಕ್ಟ್. ಸೊ ಆಮೇಲೆ ಇನ್ನೊಂದು ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂದೆ ಜೊತೆ ತುಂಬಾ ಇದು ಕ್ಲೋಸು. ಅವ್ರು ಎಲ್ಲೆಲ್ಲಿ ಎಲ್ಲಾ ಮಠದಲ್ಲಿ, ಅರ್ಬಾಯಿ ಮಠ ಆಗಲಿ, ಮುರುಘಾಡ ಮಠ ಆಗಲಿ, ಬೆಳಗಾವದ ಮಠ, ಎಲ್ಲಾ ಮಠಕ್ಕೂ ಎಲ್ಲಾ ಸಂಸ್ಥೆಯಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಅಪ್ಪ ಅವ್ರ ಜೊತೆ ಯಾವಾಗಲೂ ಇರ್ತಿದ್ರು. ಅವರು ಬೆಳಗಾವ್ ಹೋದಾಗ ಭೇಟಿ ಆಗೋದು, ಎಲ್ಲಾ ಇದರಲ್ಲಿ ಭೇಟಿ ಆಗ್ತಾರೆ. ನನಗಿಂತ ಜಾಸ್ತಿ ಅಪ್ಪ ಅವ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಅವ್ರು ಹೇಗಿದ್ದಾರೆ, ಹೆಂಗ ಅವ್ರ ಜೀವನ ಹೆಂಗ್ ಮಾಡ್ತಿದ್ರು ಜನರಿಗೆ. ಡಾಕ್ಟರ್ ಶಶಿಕಾಂತ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿವಸ ಅಪ್ಪ ಅವ್ರ ಹೆಸರ ಮೇಲೆ ಮಾಡಿದ್ವಿ, ತುಂಬಾ ಥ್ಯಾಂಕ್ ಯು. ಆಮೇಲೆ ಓಟು ಶಶಿಕಾಂತ್. ಥ್ಯಾಂಕ್ ಯು. ಶ್ರೀಶೈಲಣ್ಣ ಮತ್ತೆ ಯಾರು ಮಾತಾಡ್ತಾರಂದ್ರೆ ಮಾತಾಡ ನಿಮ್ಮ ಮನ್ಯಾಗ ಅವರಾಗ್ಲಿ ಅಥವಾ ಶ್ರೀಶೈಲ ಮಾತಾಡ್ಬೇಕಾಗಿತ್ತು. 1 ಮಿನಿಟ್ ನೋಡ್ತೇನಂದ್ರೆ ಶಿರ್ಸುವ
ಮಾತಾಡ ಬಂದ್ರು ಜಾಯ್ನ್ ಆದ್ರು, ಸ್ಪೆಷಲ್ ಜಾಯ್ನ್ ಆಗಾರ ಮಾತಾಡ್ರಿ. ಹಲೋ, ನಮಸ್ಕಾರ ನಮಸ್ಕಾರ ಎಲ್ಲರಿಗೂ. ನೀವು ಇವತ್ತು ಬಿಸಿರಾಯ ಬಗ್ಗೆ ತಿಳಿಸಿ ಹೇಳಿಕೊಟ್ಟದಕ್ಕೆ ಯೋಗಪ್ಪನವ್ರ ಡಾಕ್ಟರ್ಗೆ ತುಂಬಾ ಧನ್ಯವಾದಗಳು. ಆಮೇಲೆ ನಮ್ಮ ತಂದೆಯವರ ಹೆಸರಿನ ಇವತ್ತು ಈ ದತ್ತಕ್ರಮ ನಡೆಸಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಗೆ ತುಂಬಾ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮಾಡ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಿಜಕ್ಕೂ ಒಬ್ಬ ಸಾವಿಲ್ಲದ ಶರಣರು ಅಂತಕ್ಕಂಥ ಮಾಲಿಕೆ ಒಳಗ ಆ ಒಂದು ತೆರನಾಗಿ ಒಂದು ರಾಜಕೀಯ ಧುರೀಣರು, ಸಹಕಾರ ಧುರೀಣರು, APMC ಸಮಗ್ರ ಬದುಕು, ಅಧ್ಯಾತ್ಮ, ಧ್ಯಾನ, ಧರ್ಮ, ಅವ್ರಿಗೆ ಹೇಳ್ದಂಗೆ ನಾನು 30 ವರ್ಷ ಅವ್ರ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡು 30-35 ವರ್ಷ. ಬೈಲೊಂಗಲ್ಕ್ ಹೋದ್ರೆ ನಾನು ಪ್ರೇಮಕ್ಕ ಅಂಗಡಿ, ನಾನು ಖಾಯಂ ಅವರು ಹೋಗೋರು, ಶಿವಪ್ಪ ಮೆಟ್ಕೊಂಡವರು. ಒಟ್ಟ ಎಷ್ಟು ಪ್ರೀತಿ ಅಂತಂದ್ರೆ ಅವರು ನಾವು ಬಂದು ಹಳ್ಳಿ ಹೋಗೋ ಮಠ, ಮಣಿ ಮುಟ್ಟು ಮಠ ಅವ್ರು ಕೇಳ್ತಿದ್ರು, ಮುಟ್ಟಿದ್ರಲ್ಲ ಅಂತ ತಿಳ್ಕೊಂಡು. ಅಷ್ಟೊಂದು ಮಾನವ ಪ್ರೇಮವನ್ನ ಶ್ರೀ BG ಮೆಟ್ಕೊಂಡವ್ರು ಹೊಂದಿದ್ರು. ಅವರ ವಾರ್ಷಿಕ ನೆನಪಿನೊಳಗ ನಾವು ಪ್ರತಿ ವರ್ಷ ಇದು ನನ್ನ ಆತ್ಮೀಯ ಸ್ನೇಹಿತ ಬಂದು ಅವರಿಗೆ ಕೂಡ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಈಗ BC ರಾಯ್ ಇದ್ರ ಬಗ್ಗೆ ಮತ್ತು ಯಾವ್ದಾದ್ರು ವೈದ್ಯರ ಬಗ್ಗೆ ಮಾತಾಡೋರಿದ್ರೆ ಅಥವಾ ಪ್ರಶ್ನೆಗಳಿದ್ದಂದ್ರೆ ನೇರವಾಗಿ ಡಾಕ್ಟರ್ ಯೋಗಪ್ಪನವ್ರನ್ನ ಕೇಳ್ಬೋದು. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ಬರಾಗಿ ಕೇಳ್ಬೋದು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಬಹಳ ಅಪರೂಪದ ಒಂದು ಉಪನ್ಯಾಸ ನೀಡಿದ್ರು ಡಾಕ್ಟರ್ ಯೋಗಪ್ಪನವ್ರ ಸರ್. ಕಾಕತಾಳೀಯವಂತೆ BC ರಾಯ್ ಪ್ರಶಸ್ತಿ ಪಡೆದಂತಹ ಮನೆತನದ ಒಂದು ದತ್ತಿಗೆ ನಾವು BC ರಾಯರಂತ ಒಂದು ಅಗಾಧ ವ್ಯಕ್ತಿಯನ್ನ ಪರಿಚಯಿಸಲು ನಮ್ಗ ಯೋಗಪ್ಪನವರು ಬಹಳಷ್ಟು ಸಹಾಯ ಮಾಡಿದ್ರು. ಅಂದ್ರ ಆ ಸೂಕ್ತವಾಗಿ ಆ ದಿವ್ಸಕ್ಕ ಅದೇ ವಿಷಯವನ್ನು ನಾವು ಚರ್ಚಿಸುವಂತೆ ಆದದ್ದು ಒಂದು ಕಾಕತಾಳಿ ಅಂತ ಹೇಳ್ಬಹುದು. ಯೋಗಪ್ಪನವರು ಡಾಕ್ಟರ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರ ಅವರು ಇಲ್ಲೇ ನೆರೆ ಬೇಲೂರು ಗ್ರಾಮದವರು. ಬೇಲೂರ್ ಆಗ್ಲಿ ಅಥವಾ ಸುತ್ತಮುತ್ತ ಅಲ್ಲಿ ಹಳ್ಳಿ ಜನ ಆಗ್ಲಿ ಎಲ್ಲರೂ ಯೋಗಪ್ಪನವ್ರ ಡಾಕ್ಟರ್ ಕಡೆ ಹೋಗ್ತಾರ. ಮುಂದೇನಾದ್ರೂ ಅವ್ರಿಗೆ ಸರ್ಜರಿ ಹೇಳಿದ್ರ ಅವ್ರನ್ನ ಒಂದ್ ಮಾತು ಕನ್ಸಲ್ಟ್ ಮಾಡ್ಕೊಂಡ ಮುಂದ್ ಹೋಗ್ತಾರ. ಅಷ್ಟೊಂದು ಜನಪ್ರಿಯತೆಯನ್ನ ನಮ್ಮ ಯೋಗಪ್ಪನವರು ಡಾಕ್ಟರ್ ಬಾಗಲಕೋಟೆ ಜಿಲ್ಲೆಯೊಳಗ ಪಡೆದಿದ್ದಾರ. ಈಗ ಇತ್ತೀಚೆಗೆ ಮೆಡಿಕಲ್ ಫೀಲ್ಡ್ ಒಂದು ಇಂಡಸ್ಟ್ರಿ ಆಗಿ ಬೆಳೀತಾ ಇರುವಂತಹದನ್ನ ನೋಡಿದ್ರ, ಆಮೇಲೆ ನಾವು ನೋಡಿದ್ವಿ ಕೊರೋನಾ ಟೈಮ್ನೊಳಗ ಹೆಂಗ ವೈದ್ಯರು ವರ್ತಿಸಿದ್ರು. ಕೆಲವು ವೈದ್ಯರು ಅಗ್ದಿ ನೆನಪಿಡುವಂತ ಕೊರೋನಾ ವಾರಿಯರ್ಸ್ ಅಂತೇಳಿ ಬಿರುದನ್ನು ಪಡೆದ್ರು, ಸರಿಯಾಗಿ ಕೆಲಸ ಮಾಡಿದ್ರು, ತ್ಯಾಗದಿಂದ ಕೆಲಸ ಮಾಡಿದ್ರು. ಆದ್ರೆ ಇನ್ನು ಕೆಲವರು ಆ ಒಂದು ಕೊರೋನಾದ ಹೆಸರಿನಲ್ಲಿ ಸಾಕಷ್ಟು ದುಡ್ಡು ಮಾಡ್ಕೊಂಡ್ರು. ಈಗ ಇತ್ತೀಚೆಗೆ ಮೆಡಿಕಲ್ ಫೀಲ್ಡ್ ಒಂದು ಇಂಡಸ್ಟ್ರಿ ಆಗಿ ಬೆಳೀತಿರುವಂತಹ ಒಂದು ಸಂದರ್ಭದೊಳಗ ಇಂಥ ಡಾಕ್ಟರು, ಜನಪ್ರಿಯ ಡಾಕ್ಟರು, ಜನಾನುರಾಗಿ ಡಾಕ್ಟರ್ ಬಂದು ನಮ್ಮ ವೇದಿಕೆಯೊಳಗ ಮಾತಾಡಿದ್ದು ನನಗೆ ಬಹಳ ಸಂತೋಷ ತಂದದ. ಆಮೇಲೆ ತಮ್ಮ ಬಿಡುವಿಲ್ಲದ ಯೋಗಪ್ಪನವರು ಡಾಕ್ಟರ್ ತಮ್ಮ ಬಿಡುವಿಲ್ಲದ ಒಂದು ದುಡಿತದಲ್ಲಿಯೂ ಕೂಡ ಕಲೆ, ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಗಳ ಆರಾಧಕರದಾರ. ಮತ್ತೆ ಜಿಲ್ಲೆಯಲ್ಲಿ ಏನಾದ್ರೂ ನಡೀತಿದ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿದ್ರೆ ಬಹಳಷ್ಟು ಕಾರ್ಯಕ್ರಮದೊಳಗ ಅವರು ಭಾಗವಹಿಸ್ತಾರ. ಇತ್ತೀಚೆಗೆ ಸ್ವಲ್ಪ ಅವ್ರಿಗೆ ಅನಾರೋಗ್ಯದಿಂದ ಕೆಲವು ಕಾರ್ಯಕ್ರಮಗಳನ್ನ ಬಿಟ್ಟಿರ್ಬೋದು. ಆದ್ರ ನಮ್ಮ ಎಲ್ಲಾ ಬದಾಮಿಯಲ್ಲಿ ನಡೆಯುತ್ತಿರುವಂತ ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳು ಆಗಿರ್ಲಿ ಅಥವಾ ದತ್ತಿ ಉಪನ್ಯಾಸಗಳಾಗಿರ್ಲಿ ಎಲ್ಲದರಲ್ಲೂ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸ್ಕೊತಾರ. ಈ ವಯಸ್ಸಿನೊಳಗೂ ಕೂಡ ನಮ್ಮ ಇಂಟ್ಯಾಕ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಅಂಡ್ ಹೆರಿಟೇಜ್ ಅಂತ ಒಂದು ಸಂಸ್ಥೆ ಇದೆ. ಅದು ದೆಹಲಿ ಬೇಸ್ಡ್ ಸಂಸ್ಥೆ. ಅದರದ್ದು ಫಸ್ಟ್ ಫೌಂಡರ್ ರಾಜೀವ್ ಗಾಂಧಿ ಇದ್ರು. ಅಂತ ಒಂದು ಸಂಸ್ಥೆಯೊಳಗ ಕೂಡ ಅವರು ಸಕ್ರಿಯ ಸದಸ್ಯರಾಗಿ ಕೆಲಸ ಮಾಡ್ತಾರ. ಆಮೇಲೆ ಡಾಕ್ಟರ್ ಶಿಲಾಕಾಂತ್ ಪತ್ತಾರ್ ಅವರ ಒಡನಾಡಿ, ಅಂದ್ರೆ ಇತಿಹಾಸ ಪ್ರೇಮಿ. ಹೆಚ್ಚಾಗಿ ಹೇಳ್ಬೇಕಂತಂದ್ರ ಒಂದು ಬಾದಾಮಿಯ ಇತಿಹಾಸದ ಬಗ್ಗೆ ಅವ್ರಿಗೆ ಬಹಳ
ಒಂದು ಆಳವಾದ ಜ್ಞಾನದ ಆ ಒಂದು ಇತಿಹಾಸದ ಕುರಿತು ಕೂಡ ನಾವು ಒಂದು ಕಾರ್ಯಕ್ರಮವನ್ನ ಯೋಗಪ್ಪನವ್ರ ಕಡೆಯಿಂದ ಮಾಡಿಸಿ ಒಂದು ಉಪನ್ಯಾಸವನ್ನ ಏರ್ಪಾಟು ಮಾಡಬಹುದು ಅಂತ ಹೇಳ್ತೀನಿ. ಅಲ್ಲದೆ ಬಹಳ ಈ ಶರಣ ಸಾಹಿತ್ಯದ ಬಗ್ಗೆನೂ ಕೂಡ ಅವರು ಅಷ್ಟೇ ಅಭಿಮಾನವನ್ನು ಹೊಂದ್ಯಾರ. ನಾನು ಇದು ಅಧ್ಯಯನ ವೇದಿಕೆ ಲಿಂಗಾಯತರಿಗೆ ಅಷ್ಟ ಮೀಸಲಾಗೈತೇನ್ರಿ ಅಂತ ಮೊದ್ಲೇ ಪ್ರಶ್ನೆ ಕೇಳಿದ್ರು ಅವ್ರು ನನ್ಗ. ಹಂಗೇನ್ ಇಲ್ರಿ ಸರ್, ಇದು ಲಿಂಗಾಯತರದಲ್ಲ, ನೀವು ಬಸವ ವೇದಿಕೆ, ಇದು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಆಧರಿಸಿ ಒಂದು ಚಿಂತನೆ ಮಾಡುವಂತ ವೇದಿಕೆ. ಮತ್ ನನಗೊಂದ್ 50 ವಚನ ಅಷ್ಟೇ ಬರ್ತಾವ್ರಿ, ಅದಕ್ಕಿಂತ ಹೆಚ್ಚಿಗೆ ಬರಂಗಿಲ್ಲ, ಹೆಂಗ ನಾನು ಮೆಂಬರ್ ಆಗ್ಲಿ ಅಂತ. ಇಲ್ಲ, ನಿಮ್ಗೆ 50 ವಚನ ಬಂದ್ರೆ ನಮ್ಗೆ 10 ವಚನ ಬರೋದಿಲ್ಲ, ವಚನಕ್ಕೆ ಬರೋದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಸರ್. ನಿಮ್ಮ ನಡೆ ನುಡಿ ಸಿದ್ಧಾಂತಗಳಲ್ಲಿ ನಾವು ಬಸವಣ್ಣವ್ರನ್ನ ಕಾಣ್ತೀವಿ, ಅಂಥದ್ ವ್ಯಕ್ತಿ ನೀವು ನಮ್ಮ ವೇದಿಕೆಗೆ ಮೆಂಬರ್ ಆಗ್ರಿ ಅಂತ ಹೇಳಿದ್ವಿ. ಆಮೇಲೆ ಬಹಳಷ್ಟು ಪ್ರೀತಿಯಿಂದ ಒಂದು ಅಭಿಮಾನದಿಂದ ಅವರು ನಮ್ಮ ವೇದಿಕೆಯ ಸದಸ್ಯರಾಗಿ ಇದ್ದಾರೆ ಈಗ ಅಂತ ಹೇಳ್ತೀನಿ. ಮತ್ತ ವೇದಿಕೆಯ ನಮ್ಮ ಸಂಘಟಕರಾದಂತಹ ಶಶಿಕಾಂತ್ ಸರ್ ಬಗ್ಗೆ ಅಂತೂ ಬಹಳಷ್ಟು ಅಭಿಮಾನವನ್ನು ಹೊಂದ್ಯಾರ. ಅವ್ರು ಹೆಂಗ ಶಶಿಕಾಂತ್ ಸರ್ ಇಷ್ಟು ಎಕ್ಸ್ಟೆಂಪರ್ ಆಗಿ ಮಾತಾಡ್ತಾರಲ್ರಿ, ಅಷ್ಟೊಂದು ಜ್ಞಾನ, ಆಳವಾದ ಜ್ಞಾನ ಐತಲ್ರಿ ಅಂತ ಹೇಳಿದ್ರು. ಅದಕ್ಕೆ ಸರ್ ನೀವು ವೇದಿಕೆಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತೀನಿ ಅಂತಂದೆ ನಾನು. ತಮ್ಮ ಬಿಡುವಿಲ್ಲದ ಕೆಲಸದಲ್ಲಿ ಕೂಡ ಅವರು ಈ ಒಂದು ನಮ್ಮ ವೇದಿಕೆ ಸದಸ್ಯರಾಗಿ ನಮ್ಮ ರೆಕಾರ್ಡೆಡ್ ವಿಡಿಯೋಸ್, ಆಡಿಯೋಸ್ ಅನ್ನೆಲ್ಲ ನೋಡ್ತಾರ, ಕೇಳ್ತಾರ. ಅವರು ಇನ್ನೂ ಅಮೂಲ್ಯವಾದಂತಹ ತಮ್ಮ ಸಲಹೆ ಸೂಚನೆಗಳನ್ನ ನೀಡಿ ನಮ್ಮ ವೇದಿಕೆಯನ್ನ ಇನ್ನಷ್ಟು ಬಲಪಡಿಸುವಲ್ಲಿ ನಮ್ಮ ಶಶಿಕಾಂತ್ ಸರ್ಗೆ ಸಹಾಯ ನೀಡ್ಲಿ ಅನ್ನುವಂತ ಒಂದು ಆಸೆಯನ್ನ ನಾನು ಇಟ್ಕೊಂಡಿನಿ. ಡಾಕ್ಟರ್ ಯೋಗಪ್ಪನ ಸರ್, ನಿಮ್ಗೆ ಧನ್ಯವಾದಗಳು. ನಮ್ಮ ವೇದಿಕೆಗೆ ಆಗಾಗ ಬರ್ತಾ ಇರಿ. ಸಾಕಷ್ಟು ಸ್ವಲ್ಪ ಟೈಮ್ ಮಾಡ್ಕೊಂಡು ನಮ್ಮ ವೇದಿಕೆಗೆ ಜಾಯಿನ್ ಆಗಿ ನಮ್ಮಲ್ಲಿ ನಡೆಯುತ್ತಿರುವಂತ ಚಿಂತನ ಮಂಥನ ಕಾರ್ಯಕ್ರಮಗಳು, ಹಾಗೆ ಶರಣ ಸಾಹಿತ್ಯದ ಬಗ್ಗೆ ಬಹಳಷ್ಟು ಆಳವಾದ ಜ್ಞಾನವುಳ್ಳಂತಹ ಬಹಳಷ್ಟು ಹಿರಿಯರು, ಇಲ್ಲಿ ವಿದ್ವಾಂಸರು ನಮ್ಮ ವೇದಿಕೆಯಲ್ಲಿ ಮಾತಾಡ್ತಾರ, ಉಪನ್ಯಾಸಗಳನ್ನ ಕೊಡ್ತಾರ. ನೀವು ಅದರಲ್ಲಿ ಜಾಯಿನ್ ಆಗ್ರಿ ಸರ್. ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಇರಲಿ, ನಿಮ್ಮ ಸಲಹೆ ಸೂಚನೆಗಳನ್ನ, ಅಮೂಲ್ಯವಾದ ಸಲಹೆ ಸೂಚನೆಗಳನ್ನ ನಮ್ಗೆ ನೀಡ್ತಾ ಇರ್ರಿ ಅಂತ ಹೇಳಿ ನನ್ಗೆ ಅವಕಾಶವನ್ನ ನೀಡಿ ನನ್ನೆರಡು ಅನಿಸಿಕೆಗಳನ್ನ ಈ ವೇದಿಕೆಯಲ್ಲಿ ಹಂಚಿಕೊಳ್ಳೋಕೆ ಅವಕಾಶ ನೀಡಿದಂತ ಸಂಘಟಕರಿಗೆ ನನ್ನ ಅನಂತ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಇಸ್ರೋದ ಬಹುದೊಡ್ಡ ವಿಜ್ಞಾನಿ ಶ್ರೀ ಸಂಜೀವ್ ಗೌರ್ ಅವರು, ಸಂಜೀವ್ ಗೌರ್ ನಮ್ಮ ಆತ್ಮೀಯ ಸ್ನೇಹಿತರು. ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರತಿ ಶನಿವಾರ ರವಿವಾರ ಜಾಯ್ನ್ ಆಗ್ತಾರೆ ಸಂಜೀವ್ ಗೌರ್. ಬಹಳ ಬಿಜಿ ಶೆಡ್ಯೂಲ್ನಾಗ ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಅವ್ರು ಕೇಳ್ಕೊಂತಾರೆ. ಮಾತಾಡಿ ಸರ್. ಗುಡ್ ಮಾರ್ನಿಂಗ್ ಸರ್, ಕೇಳಿಸ್ತದ್ರಿ ಸರ್? ಕೇಳ್ತದೆ, ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಸಂಜೀವ್ ಗೌರ್ ಅಂತ ಸರ್ ಆಲ್ರೆಡಿ ಹೇಳಿದಾಗೆ ಸುಮಾರು 38 ವರ್ಷಗಳಿಂದ ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸೀನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ಇನ್ನೂ 1.5 ವರ್ಷ ಸರ್ವಿಸ್ ಇದೆ. ಪ್ರಸ್ತುತ ಹಾಸನದಲ್ಲಿ ಕೆಲಸ ಮಾಡ್ತಾ ಇದ್ದು, ಡಾಕ್ಟರ್ ಯೋಗಪ್ಪನವರ ಅತ್ಯಂತ ಆಗಿನ ಕಾಲದಲ್ಲಿ ಅತ್ಯಂತ ಒಂದು ಶ್ರೇಷ್ಠವಾದ ವೃತ್ತಿಯಲ್ಲಿ ಇಷ್ಟೊಂದು ದೊಡ್ಡ ಲೆವೆಲಲ್ಲಿ ಇದ್ರೂ ಕೂಡ ಕನ್ನಡದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ವಿಷಯ ಸಂಗ್ರಹ ಮಾಡಿ BC ರಾಯ್ ಅವರ ಬಗ್ಗೆ ತುಂಬಾ ಅತ್ಯುತ್ತಮವಾಗಿ ವಿಷಯ ಸಂಗ್ರಹಿಸಿ ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ವಿಷಯಗಳನ್ನು ತಂದು ಎಲ್ಲರಿಗೂ ಬಡಿಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ಪ್ರಕಾರ ಅನೇಕ ಸಂಘಟಕರು ಪ್ರತಿ ವಾರ ಕೂಡ 2 ದಿವಸ ಶನಿವಾರ ಭಾನುವಾರ ಮಾಡ್ತಾ ಇರ್ತಾರೆ. ಕೆಲವೊಂದು ಎಪಿಸೋಡ್ಗಳನ್ನು ಮಿಸ್ ಆಗ್ತದೆ, ಅಂದ್ರೂ ಕೂಡ ಶಶಿಕಾಂತ್ ಪಟ್ಟಣ್ ಸರ್ ಅವರು ಅದನ್ನು ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಮಾಡಿದ್ರಿಂದ ಅದನ್ನು ಕೂಡ ನೋಡೋಕೆ ಸಾಧ್ಯ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಾನು ಇನ್ನೊಬ್ಬ ಸೈನಿಕ ಶಾಲೆಯ ರಾಜಶೇಖರ್ ಮೆಟ್ಗುಡಿನ ಆತ್ಮೀಯ ಸ್ನೇಹಿತ ಅಂತ ಶಿವಾನಂದ್ ವಾಲಿ ಜಾಯ್ನ್ ಆಗಿದ್ದಾರೆ. ಶಿವಾನಂದ್ ವಾಲಿ ಮಾತಾಡಪ್ಪ. ಶಿವಾನಂದ್ ವಾಲಿ. ಒಂದು ನಿಮಿಷ, ವಿಡಿಯೋದಲ್ಲಿ ಬರ್ತೀನಿ ನಾನು. ನಮಸ್ಕಾರ ಎಲ್ಲರಿಗೂ. ನಾನು ಶಿವಾನಂದ್ ವಾಲಿ ಅಂತ ಬೆಂಗಳೂರಲ್ಲಿ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ನಾನು ಮತ್ತು ರಾಜಶೇಖರ್ ಮೆಟ್ಗುಡಿ, ಶಶಿಕಾಂತ್ ಪಟ್ನ ನಾವೆಲ್ಲ ಒಂದೇ ಸ್ಕೂಲಲ್ಲಿ ಓದಿದಂತ ಕ್ಲಾಸ್ಮೇಟ್ಸ್ ನಾವೆಲ್ಲ. ಶಶಿಕಾಂತ್ ಪಟ್ಟಣ್ ಅವರ ಇವ್ರದ್ದು ಅವ್ರದ್ದೇನು ಎಫರ್ಟ್ಸ್ ಇದೆಯಲ್ಲ, ಇದು ಒಂದು ಸಂಘಟನೆ ಮಾಡ್ಕೊಂಡು ಎಲ್ಲ ಭಾಷಣ ಇದೆಲ್ಲ ಸೀರೀಸ್ ತರ್ಲಿಕ್ಕೆ ತುಂಬಾ ಬಹಳ ಎಫರ್ಟ್ಸ್ ಆಗ್ತಾರೆ ಅವರು. ಸೊ ಇವತ್ತು ನಾವು BC ರಾಯ್ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಡಾಕ್ಟರ್ ಯೋಗಪ್ಪನವರ
ಅವರಿಂದ ನಮಗೆ ಕೇಳಿ ತುಂಬಾ ಸಂತೋಷ ಆಯ್ತು. ಆಮೇಲೆ ಮೆಟ್ಗುಡ್ ಫ್ಯಾಮಿಲಿದು ನನಗೆ ರಾಜಶೇಖರ್ ಅವರು ಬ್ರದರ್ಸ್ ಇವತ್ತು ನನಗೆ ಪರಿಚಯ ಆಯ್ತು. ಸೊ ಇದೊಂದು ಅವಕಾಶ ಮಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ಶಶಿಕಾಂತ್ ಪಟ್ಟಣ ಹಾಗೂ ಈ ಸಂಘದ ಎಲ್ಲವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ಸಮಯದಲ್ಲಿ ಯೋಗಪ್ಪನವ್ರ ಸರ್ ಪರಿಚಯ ಆಗಿದ್ದು ಅವ್ರ ಹೆಸರು ಕೇಳಿದ್ದೆ, ಬಟ್ ಇವತ್ತು ಅವ್ರು ನೋಡ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ಆ ಅವಕಾಶ ಒಂದು ಕಲ್ಪಿಸಿದ್ದಕ್ಕೆ ಶಶಿಕಾಂತ್ ಪಟೇಲ್ ನಿಮಗೆ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಧನ್ಯವಾದಗಳು. ಅಥಣಿಯ ಹಿರಿಯ ತಜ್ಞ ವೈದ್ಯ ತಜ್ಞ ಡಾಕ್ಟರ್ ಮಹೇಶ್ ತಿರ್ದಾಳ್ ಸರ್ ಜಾಯ್ನ್ ಆಗಿದ್ದಾರೆ. ಸೀನಿಯರ್ ಡಾಕ್ಟರ್ ಮಹೇಶ್ ತಿರ್ದಾಳ್ ಸರ್ ಮಾತಾಡಿ. ತಿರ್ದಾಳ್ ಸರ್. ಗೌರಮಕ್ಕ ನಾಶಿಯವ್ರು. ಗೌರಮಕ್ಕ ನಾಶಿಯವ್ರು. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೂ BC ರಾಯ್ ಅವ್ರ ಬಗ್ಗೆ ಹಿರಿಯರಾದಂತ ಯೋಗೇಶ್ ಸರ್ ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರು. ಯೋಗಪ್ಪನವ್ರ ಸರನ್ನ ನಾನೊಮ್ಮೆ ಭೇಟಿಯಾಗಿದ್ದೆ ಅಕ್ಕನರಿವಿನ ಕಾರ್ಯಕ್ರಮದಲ್ಲಿ. ಅಂತ ಹಿರಿಯರು ಇವತ್ತಿನ ವೇದಿಕೆಗೆ ಬಂದು ನಮಗೆ ಗೊತ್ತಿರಲಾರ್ದಂತ ಅನೇಕ ಸಂಗತಿಗಳನ್ನ ಅವರು ರಾಯ್ ಅವ್ರ ಬಗ್ಗೆ ಹೇಳಿದ್ದು ಕೇಳಿ ನಮಗ ಅಭಿಮಾನ, ಎಂತಹ ಆದರ್ಶವನ್ನ ಅವರು ಕೊಟ್ಟಿದ್ದಾರೆ, ನಾವೆಲ್ಲವೂ ಮರ್ತಿದೀವಿ ಒಂದ್ ಕಡೆ ಅನ್ನುವಂತ ಭಾವನೆ ಬರ್ತದೆ. ಮತ್ತೆ ಯೋಗಪ್ಪನವರು ಮಾತನಾಡಿದಂತ ಶರಣರ ಚಿಂತನೆಗಳು ಅವು ಕೂಡ ಬಹಳ ಪ್ರಭಾವಕಾರಿಯಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ ಅವರು ಮಾತಾಡಿದ್ರು. ಅದು ನನಗೆ ಬಹಳ ಇಷ್ಟ ಆಯ್ತು ಅಂತ. ಒಬ್ಬ ವೈದ್ಯರಾಗಿ ವಚನ ಸಾಹಿತ್ಯದ ಬಗ್ಗೆ ಅವ್ರಿಗಿರುವ ಪ್ರೀತಿ ಮತ್ತೆ ಅದರ ಬಗ್ಗೆ ಇರುವ ಕಾಳಜಿಯನ್ನ ನೋಡಿ ನಿಜವಾಗ್ಲೂ ನಾವೆಲ್ಲ ಕಲಿಬೇಕಾದದ್ದು ಬಹಳ ಇದೆ ಅಂತ ಅನಿಸ್ತು. ಮತ್ತೆ ಪಟ್ಟಣ್ ಸರ್ ಅವ್ರ ಬಗ್ಗೆ ಅವ್ರು ಎಷ್ಟು ಅಭಿಮಾನದಿಂದ ಮಾತನಾಡಿದ್ರು. ಇಂಥ ಸಂಘಟನೆ ಮುಂದುವರಿಯಲಿಕ್ಕೆ ಇಂಥ ಹಿರಿಯರು ಮಾರ್ಗದರ್ಶಕರು ಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಇವತ್ತು ಅನೇಕ ಜನ ಅವರ ವೃತ್ತಿ ಬಾಂಧವರು ಸ್ನೇಹಿತರು ಮಾತಾಡಿದ್ದನ್ನ ಕೇಳಿ ಮನಸ್ಸಿಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಒಂದು ಸಂಘಟನೆ ಬಲಗೊಳ್ಬೇಕಂದ್ರೆ, ಸಂಘಟನೆ ಮುಂದುವರಿಬೇಕಂದ್ರೆ ಅದಕ್ಕೆ ಬೆಂಗಾವಲಾಗಿ ನಿಲ್ಲುವಂತ ಹಸ್ತಗಳು ಬಹಳ ಇದ್ದಾಗ ಮಾತ್ರ ಅದು ಒಳ್ಳೆಯ ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಅನ್ನುವಂತ ಭಾವನೆ ನಮಗ್ ಮೂಡಿತು. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾಗಿತ್ತು. ನಮಗೆಲ್ಲ ಒಂದು ಮಾದರಿಯ ವಿಷಯ ಮತ್ತು ನಿರೂಪಣೆ ಒದಗಿ ಬಂತು ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜಯಶ್ರೀ ಪಾಟೀಲ್ ಧಾರವಾಡ. ಜಯಶ್ರೀ ಪಾಟೀಲ್ ಮೇಡಮ್. ಜಯಶ್ರೀ ಆಲೂರ್. ಜಯಶ್ರೀ ಆಲೂರ್. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ವಿಷಯವನ್ನ ಕುರಿತಾಗಿ ಯಾವಾಗ್ಲೂ ನಮ್ಮ ಡಾಕ್ಟರ್ ತುಂಬಾ ಚೆನ್ನಾಗೇ ಮಾತಾಡ್ತಾರೆ. ಯಾವುದೇ ವಿಷಯ ಕೊಟ್ಟರು ಕೂಡ ಸಮರ್ಥವಾಗೇನೆ ಮಾತಾಡ್ತಾರೆ. ಆದ್ರೆ ಇವತ್ತಿನ ವಿಚಾರವನ್ನ ಬಹಳಷ್ಟು ಕೂಲಂಕುಷವಾಗಿ ಬಹಳ ಎಲ್ಲರ ಮನಮುಟ್ಟುವಂತೆ ಹೇಳಿದ್ರು. ಬಹಳ ಚೆನ್ನಾಗಿತ್ತು ಸರ್ ತಮ್ಮ ಒಂದು ವಿಷಯ ಪ್ರಸ್ತಾವನೆ ಆಗಿರ್ಲಿ ಅಥವಾ ವಿಷಯ ಸಂಗ್ರಹ ಆಗಿರ್ಲಿ, ಬಹಳ ಸಂತೋಷ ಆಯ್ತು ಸರ್. ತಾವು ಹೀಗೇನೆ ಅತಿ ಹೆಚ್ಚು ವಿಚಾರಗಳನ್ನ ನಮ್ಮ ಜೊತೆಗೆ ಯಾವಾಗ್ಲೂ ಹಂಚ್ಕೊಳ್ತಾ ಇರ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ಅವಕಾಶಕ್ಕೆ ವಂದಿಸ್ತಾ ಎಲ್ಲರಿಗೂ ಶರಣಾರ್ಥಿ. ಶ್ರೀ ಶಂಕರ್ ಕುಪಸ್ತ್, ಲೆಕ್ಚರರ್ ITI ಕಾಲೇಜ್. ಶರಣಾರ್ಥಿಗಳು. ಇವತ್ತಿನ ದಿವಸ ಡಾಕ್ಟರ್ ಯೋಗಪ್ಪನವರು ಬಹಳಷ್ಟು BC ರಾಯ್ ಬಗ್ಗೆ ಚೆನ್ನಾಗಿ ಹೇಳಿದ್ರು. ಒಂದ್ ಕಡೆ BC ರಾಯ್ ಅಂತಕ್ಕಂಥ ಹೆಸರು ಅಷ್ಟೇ ಕೇಳಿದ್ವಿ, ಆದ್ರೆ ಅವರು ವೃತ್ತಿಯಲ್ಲಿ ವೈದ್ಯರು ಮತ್ತು ರಾಜಕಾರಣಿಗಳು ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಲಿಲ್ಲ. ಬಹುಶಃ ನಾವು ITI ಕಲಿತಕ್ಕಂಥ ಸಂದರ್ಭದೊಳಗ ನಾವೇನ್ ದಿನ ಪಾಠ ಮಾಡ್ತೀವಲ್ಲ, ಅಲ್ಲಿ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಅದನ್ನ ಐಡೆಂಟಿಫಿಕೇಶನ್, ಕಲರ್ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ BC ರಾಯ್ ಅಂತ ಹೇಳ್ಬಿಟ್ರೆ ಜಳಗ್ನ ವಿದ್ಯಾರ್ಥಿಗಳಿಗೆ ಗೊತ್ತಾಕಿತ್ತು. ಏನಿದು BB ರಾಯ್ BC ರಾಯ್ ಅಂತ ಹಿಂಗೆ ಹೇಳ್ತಿದ್ರು. ಅಂದ್ರೆ ಕಲರ್ ಕೋಡಿಂಗ್ ಮೇಲೆ ಅವ್ರ ಹೆಸರನ್ನ ಇಟ್ಟಿದ್ದು. ನಾನು ಹಂಗಾರೆ ಅವ್ರೇನು ತಿಳ್ಕೊಂಡಿದ್ದೆ, ಒಬ್ಬ ಟೆಕ್ನಿಕಲ್ ಪರ್ಸನ್ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇವತ್ತು ಡಾಕ್ಟರ್ ಯೋಗಪ್ಪನವರು ಅವರು ಒಬ್ಬ ವೈದ್ಯರು ಹಾಗೂ
ಮುತ್ಸದ್ದಿ ರಾಜಕಾರಣಿಗಳು ಅಂತಕ್ಕಂಥದ್ದು ಇವತ್ತಿನ ಒಂದು ಉಪನ್ಯಾಸದಲ್ಲಿ ನನಗೆ ಗೊತ್ತಾಗ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಡಾಕ್ಟರ್ ಶಾರದಾ ಪಾಟೀಲ್ ಅವ್ರು ಮಾತಾಡಿದ್ರು, ಬಹುಶಃ ಸಾಹಿತ್ಯ ಇದ್ರೊಳಗ ಬದಾಮಿಯ ಒಂದು ಪಟ್ಟು ಬಹಳ ದೊಡ್ಡದಿದೆ ಅಂತಕ್ಕಂಥದ್ದು. ನಾನು ಶೀಲಾಕಾಂತ್ ಪತ್ತಾರ್ ಅವ್ರದ್ದು ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಅದ್ಭುತ ಮಾತುಗಾರರು. ಹಾಗೇನೆ ವೈದ್ಯ, ನಾನೊಂದು ಚಾಟ್ ಬಾಕ್ಸ್ ನಲ್ಲಿ ಹಾಕಿದ್ದೆ, ಯೂಸಲ್ ಆಗಿ ವೃತ್ತಿಯಲ್ಲಿ ವೈದ್ಯರಾದವರು ಆಧ್ಯಾತ್ಮದಲ್ಲಿ ಒಲವು ಬಹಳ ಕಡಿಮೆ, ಬಹಳಷ್ಟು ಜನ ಕಡಿಮೆ. ಆದ್ರೆ ಡಾಕ್ಟರ್ ಯೋಗಪ್ಪನವರು, ನಾನು ಬದಾಮಿ ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಭಾಗವಹಿಸಿದ್ದು ನೋಡಿದೆ, ಅಲ್ಲಿ ಮಾತನಾಡಿದ್ರು. ಬಹುಶಃ ಇವತ್ತು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅದೇ ಬದಾಮಿ ಒಳಗ ಡಾಕ್ಟರ್ ಕರ್ವೀರ್ ಕ್ಯಾಲ್ಕೊಂಡ್ ಅವರು ಕೂಡ ಅನೇಕ ವಿಚಾರಧಾರೆಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ವೈದ್ಯ ವೃತ್ತಿಯಲ್ಲಿ ಇಂಥವ್ರು ತೊಡಗಿಸ್ಕೊಂಡಿರುವುದು ಬಹಳಷ್ಟು ಅಪರೂಪ. ಇಂಥವ್ರು ನಮ್ಮ ವೇದಿಕೆಗೆ ಅದಾರ ಅನ್ನೋದೇ ನಮಗೆ ಬಹಳ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಧನ್ಯವಾದಗಳು. ನಿಜಗುಣಮೂರ್ತಿ ಸರ್ ಮಾತಾಡ್ತೀರಿ? ಶಶಿಕಾಂತ್ ನೆಲ್ಲೂರು ಸರ್, ನೆಲ್ಲೂರು ಶಶಿಕಾಂತ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ಮೈಕ್. ಈಗ ನೋಡ್ರಿ ಸರ. ಹಾ ಕೇಳ್ತದೆ, ಮಾತಾಡ್ರಿ. ಅದ ಎಲ್ಲರಿಗೂ ಶರಣಾರ್ಥಿಗಳು. ಅನಿವಾರ್ಯ ಕಾರಣದಿಂದ ನಾನು ಬೇರೆ ಊರಿಗೆ ಹೋಗಿದ್ನಿ, ಈಗ ಬಂದ್ ಈಗ ತಡವಾಗಿ ಜಾಯಿನ್ ಆದ್ನಿ. ಒಂದು ಒಳ್ಳೆ ಉಪನ್ಯಾಸ ತಪ್ಪಿಸ್ಕೊಂಡಲ್ಲ ಅಂತಕೊಂಡು ನಿಜವಾಗಿ ಕೊರಗಾತ್ ನನಗ. ನಿನ್ನೆ ಹೇಳಿದ್ರಿ ನೀವು, ಅಲ್ಲಿ ಮುಳ್ಳೂರಾಗ ಒಬ್ರು ತೀರ್ಕೊಂಡಿದ್ರಿ ಹಿರಿಯರು, ಅವ್ರ ಕಡೆ ಅಲ್ಲಿ ಹೋಗಿ ಬನ್ನಿ. ಇದ್ರದ್ದೇನಾದ್ರು ಲಿಂಕ್ ಇದ್ರೆ ಕಳಿಸ್ಕೊಡ್ರಿ, ನಾ ಇನ್ನೊಮ್ಮೆ ಕೇಳಕ್ ಇಷ್ಟಪಡ್ತೀನಿ. ಓಕೆ, ಖಂಡಿತ. ಡಾಕ್ಟರ್ ಮಹೇಶ್ ಸೇದಾಳ್ ಸರ್ ವೈದ್ಯರು, ಅವರು ಇದ್ರೆ ಮಾತಾಡ್ಲಿ. ಅವರು ಕೂಡ ಸತ್ಸಂಗದೊಳಗ ಮತ್ತು ಸಿದ್ದೇಶ್ವರಪ್ಪಗಳ ಅತ್ಯಂತ ಆತ್ಮೀಯರಾಗಿದ್ದವರು, ಆಪ್ತಗಳಾಗಿದ್ದವು. ಡಾಕ್ಟರ್ ಮಹೇಶ್ ಸೇದಾಳ್ ಸರ್. ಡಾಕ್ಟರ್ ನಿರ್ಮಲಾ ಭಟ್ಟಲ್. ಎಲ್ಲರಿಗೂ ಶರಣಾರ್ಥಿ. ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ಇವತ್ತು ಯೋಗಪ್ಪನವರು ಸರ್ ಅವರು ಬಿಸಿ ರಾಯ್ ಅವ್ರ ಬಗ್ಗೆ ಬಹಳ ಅವರ ಬಹುಮುಖ ವ್ಯಕ್ತಿತ್ವದ ಕುರಿತು ಬಹಳ ಚೆನ್ನಾಗಿ ಹೇಳ್ಕೊಟ್ರು. ಅಂದ್ರೆ ಅವ್ರ ಬಗ್ಗೆ ನಾವು ವಿಶೇಷವಾಗಿ ಓದಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ಒಬ್ಬ ಇಂಥ ಐತಿಹಾಸಿಕ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಕೇಳ್ತಾ ಇರೋದು. ಯಾಕಂತಂದ್ರೆ ಒಬ್ಬ ವೈದ್ಯರಾಗಿ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಯಾವೆಲ್ಲ ಆಯಾಮಗಳಲ್ಲಿ ತನ್ನನ್ನ ತೊಡಗಿಸ್ಕೊಂಡು ಸಮಾಜಕ್ಕೆ ಅರ್ಪಿಸಬಹುದು ಅನ್ನುವಂಥದ್ದನ್ನ ಬಿ.ಸಿ. ರಾಯ್ ಅವರ ವ್ಯಕ್ತಿತ್ವದಲ್ಲಿ ಇತ್ತು ಅನ್ನುವಂಥದ್ದನ್ನ ಬಹಳ ಮನದಟ್ಟೋ ಹಾಗೆ. ಗಾಂಧೀಜಿಯವರ ಜೊತೆಗಿನ ಅವರ ಒಡನಾಟ ಆಗಿರ್ಬಹುದು, ಅವರು ಮುತ್ಸದ್ದಿ ರಾಜಕಾರಣಿಯಾಗಿ ಸಮಾಜ ಸೇವೆ ಮಾಡಿದ್ದಾಗಿರ್ಬಹುದು, ರಾಜಕಾರಣದಲ್ಲಿ ತೊಡಗಿಸ್ಕೊಂಡು, ವೈದ್ಯ ವೃತ್ತಿಯಲ್ಲಿ ತೊಡಗಿಸ್ಕೊಂಡು, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಒಂದು ಮಹತ್ ಸಾಧನೆ ಮಾಡಿದಂತಹ ಸಾಧಕರು ಇವರೆಲ್ಲ. ಇಂಥ ಸಾಧಕರ ಜೀವನ ಚರಿತ್ರೆಯನ್ನ ಕೇಳುವ ಅವಕಾಶ, ಕೂತ್ಕೊಂಡು ಒಂದ್ ಪುಸ್ತಕ ಓದ್ಬೇಕು ಅಂತಂದ್ರೆ ನಮ್ಗೆ ಬಹಳ ಟೈಮ್ ತಗೋತೇನೋ, ಆದ್ರೆ ಆ ಇಡೀ ಜೀವನ ಚರಿತ್ರೆಯನ್ನ, ಅವರ ಸಾಧನೆಯ ಎಲ್ಲ ಆಯಾಮಗಳನ್ನ ನಮ್ಗೆ ತೆರೆದಿಟ್ಟವರು ಯೋಗಪ್ಪನವ್ರು ಸರ್. ಒಳ್ಳೆಯ ಉಪನ್ಯಾಸವನ್ನ ನೀಡಿದ್ರಿ ಸರ್, ನಿಮಗೆ ಅನಂತ ಧನ್ಯವಾದಗಳು. ಜೊತೆಗೆ ವೇದಿಕೆಗೂ ಕೂಡ ಧನ್ಯವಾದ. ಈ ತರ ಕೆಲವೊಂದು ವ್ಯಕ್ತಿಗಳು ಸಾಧನೆ ಮಾಡಿ ಮರೆ ಆಗಿದಾರ, ಅವ್ರು ನಮ್ಗೆ ಗೊತ್ತೇ ಇಲ್ಲ, ಅಥವಾ ನಾವು ಓದ್ಬೇಕಂತಂದ್ರೆ ಯಾವ ಕಾಲಘಟ್ಟದಾಗ ಓದ್ತೇವೋ ಅಂತ ಸಂದರ್ಭಗಳು ಯಾವಾಗ ಒದಗಿ ಬರ್ತಾವೋ ಗೊತ್ತಿಲ್ಲ. ಈ ರೀತಿಯ ಉಪನ್ಯಾಸಗಳ ಮೂಲಕ ನಮಗ್ ಗೊತ್ತಿಲ್ದಿರೋಂತಹ ಎಷ್ಟೋ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಈ ರೀತಿಯ ಆ ಸಾಧನೆಗಳು ನಮಗ ಮುಂದಿನ ಇದಕ್ಕ ಪ್ರೇರಣೆಯನ್ನು ಕೊಡ್ತಾವು, ಜೊತೆಗೆ ನಮ್ಮ ಜ್ಞಾನವನ್ನ ವಿಕಾಸ ಮಾಡ್ತಾವು, ವಿಸ್ತಾರ ಮಾಡ್ತಾವು. ಎಂಥದ್ದೋ ಒಂದು ಸಂದರ್ಭದಲ್ಲಿ ಇಂಥ ಉದಾಹರಣೆಗಳನ್ನ ಹೇಳಲಿಕ್ಕೆ ನಮ್ಮಂಥ ಉಪನ್ಯಾಸಕರಿಗೆ ಇದು ಬಹಳ ಸಹಾಯಕವಾಗುವಂತಹ ಒಂದು ಉಪನ್ಯಾಸ. ಬಿ.ಸಿ. ರಾಯ್ ಅವರ ಜೀವನ ಚರಿತ್ರೆಯನ್ನ ಕೂತು ಓದ ಹಾಗೆ, ಕಣ್ಮುಂದೆ ಕಟ್ಟೋ ಹಾಗೆ ಯೋಗಪ್ಪನವ್ರ ಸರ್ ಅವರು ಇವತ್ತು ಉಪನ್ಯಾಸ ನೀಡಿದ್ರು. ಅವರಿಗೂ ಅಭಿನಂದನೆಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಈ ವೇದಿಕೆ ಯಾವುದೇ ಜಾತಿ ಧರ್ಮ ಪಂಥಕ್ಕೆ ಸೇರೋದಲ್ಲ. ಬುದ್ಧ, ಬಸವ, ಬಾಪು ಮತ್ತು ಅಂಬೇಡ್ಕರ್ ಮತ್ತು ಪ್ರಗತಿಪರ ವಿಚಾರಗಳನ್ನ ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಅದರೊಳಗೆ ಶಿವಯೋಗ ಸಾಧಕರು, ಸಾವಿಲ್ಲದ ಶರಣರು, ನಾಡು ನುಡಿ ಕಟ್ಟಿದವರ ಬಗ್ಗೆ ನಿರಂತರವಾಗಿ ನಾವು ಈ ಕಾರ್ಯಕ್ರಮವನ್ನ ನಿರೂಪಿಸ್ತೀವಿ. ಪ್ರತಿಯೊಬ್ಬರು ಪ್ರತಿ ಶನಿವಾರ 5 ಗಂಟೆಗೆ ಇದೇ ಲಿಂಕ್ ಬಳಸಿ, ಆಮೇಲೆ ಪ್ರತಿ ರವಿವಾರ 11:25ಕ್ಕೆ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರೊಳಗ ಮತ್ತೊಮ್ಮೆ ಕೇಳ್ತಾ, ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ಜಯಂತಿಯನ್ನ
ಯಾಕಂದ್ರೆ ಮೆಟ್ಗುಡ್ ಫ್ಯಾಮಿಲಿ ಒಳಗೆ ಡಾಕ್ಟರ್ ವಿ ಎಸ್ ಮೆಟ್ಗುಡ್ ಲಕ್ಷ್ಮೀಕಾನಂದ ನಾವು 50 ವರ್ಷ ಹಿಂದೆ ನಾನು ನೋಡಿದಾಗ, ನನಗೀಗ 57-58 ವರ್ಷ, ನಾವು ಸಣ್ಣವರಿದ್ದಾಗ 2 ದವಾಖಾನೆ, ಒಂದು ಮಿರಜ್ ಹೋಗಿದ್ರು, ಇಲ್ಲ ಮೆಟ್ಗುಡ್ ದವಾಖಾನೆಗೆ ಹೋಯ್ತಿದ್ರು, ಇಲ್ಲ KMC. ಬಹಳ ದೊಡ್ಡ ವೈದ್ಯರು ಆ ಕುಟುಂಬದವರು. ಇನ್ನು ವನಿತಾ ಮೆಟ್ಗುಡ್ ಅಂತಕ್ಕಂಥವ್ರು ಕೂಡ ಇಬ್ಬರು ಅವರ ಈಗ ಹಾಸ್ಪಿಟಲ್ ನಡೆಸ್ತಕ್ಕಂಥ ಅವರು ಕೂಡ BC ರಾಯ್ ಅವಾರ್ಡ್ ಅನ್ನು ತಗೊಂಡ್ರು. ಅದು ಯೋಗ ಅಂತಂಗ ಯೋಗಪ್ಪನವ್ರು ಬಂದಾಗ ಯೋಗ ಅಂತಕ್ಕಂಥದ್ದು, ಯೋಗಪ್ಪನವರ ಯೋಗ ಮತ್ತು BC ರಾಯ್ ಅವಾರ್ಡ್ ಅವರ ಪ್ರತಿಯೋಗ ಇವೆಲ್ಲವೂ ಕೂಡ ಆ ಕುಟುಂಬಕ್ಕೆ ಬಹುಶಃ BG ಮೆಟ್ಗುಡ್ ಅವರ ಒಂದು ದಿವ್ಯ ಚೇತನಕ್ಕೆ ಅದು ಸಲ್ಲಲಿ ಅಂತಕ್ಕಂಥ ಹೇಳ್ತಾ, ಒಂದು ಕುಟುಂಬ ಅದು ಹೇಳ್ತಾನ, ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತ. BG ಮೆಟ್ಗುಡ್ರ ಅಂತಂದ್ರೆ ಒಬ್ಬ ಮಹಾತ್ಮರು, ಚೈತನ್ಯರು, ಬೈಲೊಂಗಲದೊಳಗೆ ಸಾಕಷ್ಟು ಜನರಿಗೆ ಚಿರಪರಿಚಿತರಾದಂಥವ್ರು, ಅವರ ಅಭಿಮಾನಿಗಳು, ಬಂಧುಗಳು ಅವರನ್ನ ಸಾವುಕಾರ ಅಂತ ಕೇಳ್ಕೊಂಡು ಬಹಳ ಪ್ರೀತಿಯಿಂದ ಮಾಡ್ತಕ್ಕಂಥವ್ರು. ಅವ್ರ ಮಕ್ಕಳು ಕೂಡ ಅಷ್ಟೇ, ರಾಜು ಆಗ್ಲಿ, ಮಾಂತಣ್ಣ, ಶ್ರೀಶೈಲು, ಅಕ್ಕಮ್ಮ, ಅವ್ರ ತಾಯಿಯವರು ಒಂದು ಕುಟುಂಬದ ಸದಸ್ಯರನ್ನ ಅಪ್ಪಿಕೊಳ್ತಕ್ಕಂಥ ರೀತಿಯೊಳಗೆ ನಮ್ಮನ್ನು ಕೂಡ ಮಾಡಿದಾರ. ಅವ್ರಿಗೆ ರಾಜಣ್ಣ ಹೇಳ್ದಂಗ 35-40 ವರ್ಷಗಳಿಂದ ನನಗೆ ಬಹಳಷ್ಟು ಆತ್ಮೀಯತೆ. ನನ್ನ ಆತ್ಮೀಯ ಸ್ನೇಹಿತ ಅಂತ ವಾಲಿ ಕೂಡ ಮಾತಾಡಿದ್ದಾರೆ, ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ಮಾತಾಡಿದ್ದಾರೆ, ನಿರ್ಮಲಾ ಭಟ್ ಅವರು ಮಾತಾಡಿದ್ದಾರೆ, ಡಾಕ್ಟರ್ ವೀಣಾ ಎಲಿಗಾರ್ ಅವರು ಮಾತಾಡಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ತಮ್ಮ ಕಾರ್ಯಕ್ರಮದ ಒಂದು ನಿಜವಾದ ಅರ್ಥದೊಳಗ ಒಂದು ಒಳ್ಳೆಯ ದತ್ತಿಯನ್ನ ನಾವು ಹಾಕೊಂಡಿವಿ. ಅದೇ ರೀತಿಯಾಗಿ ಬಹಳ ದೊಡ್ಡ ವೈದ್ಯ, ಬಹುಶಃ ನಾವು ಕೊಟ್ನೀಸ್ ಅಂತೇಳಿ ಒಬ್ರು ಅಮರ್ ಕಹಾನಿ ಅಂತೇಳಿ ಒಂದು ಫಿಲ್ಮ್ ಬರ್ತೈತಿ. ನನಗ ಯಾವಾಗ BC ರಾಯ್ ಅವರ ಡಾಕ್ಟರ್ ಕೋಟ್ನಿಸ್ಕಿ ಅಮರ್ ಕಹಾನಿ ಅಂತಕೊಂಡು ಚೈನಾದೊಳಗಿರ್ತಕ್ಕಂಥ ಒಬ್ಬ ವೈದ್ಯ, ಆತನ ಬದುಕನ್ನ BC ರಾಯ್ ಹೋಲಿಕೊಂಡಾಗ BC ರಾಯ್ ಬಹಳ ಎತ್ತರದೊಳಗೆ ನಿಲ್ತಾರ. ನಾ ಹೇಳಿದ್ರೆ ಬುದ್ಧನ ನಾಡಿನೊಳಗೆ ಹುಟ್ಟಿದಂತ BC ರಾಯ್ ಅವರು ಬಸವನ ನಾಡಿಗೆ ಮುಟ್ಟಿದ್ರು. ಬಸವನ ನಾಡಿಗೆ ಮುಟ್ಟಿದಂತ BC ರಾಯ್ ಅವರು ಬಾಪುನ ಕೈ ಹಿಡಿದು ನಡೆದ್ರು. ಬಾಪೂಜಿ ಒಮ್ಮೆ ವಿಷಮ ಜ್ವರ ಟೈಫಾಯ್ಡ್ ಆಗಿರ್ತತಿ, ಇಲ್ಲಿ ಪುಣಾದೊಳಗೆ ಪುಣಾ ಪ್ಯಾಟ್ 1930 ಬಂದಾಗ ಅವರು ದೇಶಿ ವೈದ್ಯವನ್ನು ಮಾತ್ರ ತಗೊಂತಿರ್ತಾರ. ಅವರು ಇಂಜೆಕ್ಷನ್ ಇಂಗ್ಲಿಷ್, ಯಾಕಂದ್ರೆ ಇಂಗ್ಲೆಂಡರ್ ನಾ ಹೇಗೆ ತಗೋಬೇಕು, ನಾವು ತಗೋಬಾರ್ದು, ಜನಸಾಮಾನ್ಯರಿಗೆ ಮುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಅವಾಗ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ವೈದ್ಯ ಟ್ರೀಟ್ಮೆಂಟ್ ಕೊಟ್ಟವ್ರು ಯಾರು ಅಂತಂದ್ರೆ ಅದು ಡಾಕ್ಟರ್ BC ರಾಯ್. ಅಂದ್ರೆ ಗಾಂಧೀಜಿ ಅವ್ರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡ್ಕೊಡ್ತಾರ. ಇವರಿಗೆ ದತ್ತಿದಾನಿಗಳಂತ ರಾಜಶೇಖರ್ ಮೆಟ್ಗುಡ್ ಮತ್ತು ಮೆಟ್ಗುಡ್ ಕುಟುಂಬದ ಸರ್ವ ಸದಸ್ಯರಿಗೂ, ಹಿರಿಯ ಒಬ್ಬ ವೈದ್ಯ ವಿಜ್ಞಾನಿ, ಸರಳ ಜೀವಿ, ಪಾಪ ಅನಾರೋಗ್ಯ ಎಷ್ಟು ತ್ರಾಸಾಗಿತ್ತಂದ್ರೆ ನನಗೆ ಅವ್ರಂದ್ರೆ 2 ಸಲ ಹುಟ್ಟಿ ಬಂದಿದ್ರು ಶಶಿಕಾಂತ್ ಅಂದಾಗ ನನಗೆ ಕಣ್ಣ ನೀರು ಬಂತು. ನಮ್ಮ ಅಜೀವ ಸದಸ್ಯರು ಕೂಡ, ಬಸವ ಸಮಿತಿಯ ಅಜೀವ ಸದಸ್ಯರು ನನಗೆ ಅಪೇಕ್ಷೆ ಮಾಡಿರ್ಲಿಲ್ಲ. ಪಾಪ ಇಮಿಡಿಯೇಟ್ಲಿ ಅವರು ₹1000 ಚೆಕ್ ಕಳಿಸ್ಕೊಟ್ಟು ಅದಕ್ಕೆ ಮೆಂಬರ್ ಆದ್ರು. ಅದೇ ರೀತಿಯಾಗಿ ಮಾತೋಶ್ರೀ ಶಾರದಮ್ಮ ಅವರು ಇಂಥ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಕ್ಕಂಥ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾರ. ಅವರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೆ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇದೀವಿ. ವಚನ ಮಂಗಳ ಯಾರು ಮಾಡ್ತಾರೆ? ನೈನಾ ಗಿರಿಗೌಡ್ರು ಸರ್ ಇದಾರಲ್ಲ? ನೈನಾ ಗಿರಿಗೌಡರ್ ಸರ್. ಓಕೆ, ನೈನಾ ಗಿರಿಗೌಡರ್ ಅವರು ಇಲ್ಲ ಅದು ಅದೇನ್ರಿ ಸರ್ ಬನ್ನಿ. ಆಡ್ರಿ ಮೇಡಮ್. ಹಲವಾರು ಪ್ರಶಸ್ತಿಗಳನ್ನ ನೈನಾ ಗಿರಿಗೌಡರ ಬಗ್ಗೆ 2 ಮಾತು ಹೇಳ್ಬೇಕು. ಇತ್ತೀಚೆಗೆ ಬಹಳ ದೊಡ್ಡ ಸಾಧಕಿ ಪ್ರಶಸ್ತಿಯನ್ನ ಲಿಂಗಾಯತ ಸಮಾಜಕ್ಕೆ ಕರ್ನಾಟಕದ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಾರ. ಗಾನಕೋಗಿಲೆ ಈ ವಚನ ಸಾಹಿತ್ಯ ನಡೆ ನುಡಿಗಳನ್ನ ಒಳಿಸಿಕೊಂಡು ಸಾವಿರಾರು ಜನರಿಗೆ ವಚನ ಪಾಠವನ್ನ, ಕಂಠಪಾಠವನ್ನ, ಭಾವಗೀತೆಯನ್ನು ಹೇಳ್ಕೊಟ್ಟಂತ ನೈನಾ ಗಿರಿಗೌಡರು ನಮ್ಮ ಅಜೀವ ಸದಸ್ಯರು ಕೂಡ ನಮ್ಮ ತಂಡದ ಬಹಳ ಬ್ಯುಸಿ ಇರ್ತಾರ. ಇವತ್ತು ಜಾಯ್ನ್ ಆಗಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ನೈನಾ ಗಿರಿಗೌಡರವರು ವಚನ ಪ್ರಾರ್ಥನೆ ಮಾಡ್ಲಿ ಅಂತ, ವಚನ ಮಂಗಳ ಮಾಡ್ಲಿ ಅಂತ ಕೇಳ್ಬೋದು. ಧನ್ಯವಾದಗಳು ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕಮಹಾದೇವಿ ವಚನ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ಆ ಆ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ. ಸಿದ್ದರಾಮರೇ ಜಂಗಮನೋಡ. ಸಿದ್ದರಾಮರೇ ಜಂಗಮನೋಡ. ಬಸವಣ್ಣನೇ ಗುರು
ಪ್ರಭುದೇವರೇ ಲಿಂಗ. ಮಡಿವಾಳನೆಯನ್ನ ಹೆತ್ತ ತಂದೆ ಆ ಆ ಆ ಮಡಿವಾಳನೆಯನ್ನ ಹೆತ್ತ ತಂದೆ ಚನ್ನಬಸವಣ್ಣ ನೀಯನ್ನ ಪರಮಾರಾಧ್ಯರು ಇಂದು ಶುಚಿಯಾಗಿ ಹೇ ಕಾನ ಇಂದು ಶುಚಿಯಾಗಿ ಹೇ ಕಾನ ಚನ್ನಮಲ್ಲಿಕಾರ್ಜುನ ದೇವಾ ಚನ್ನಮಲ್ಲಿಕಾರ್ಜುನ ದೇವಾ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ಬಸವಣ್ಣನೇ ಗುರು ಬಸವಣ್ಣನೇ ಗುರು ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ. ಧನ್ಯವಾದಗಳು. ತಮ್ಮ ಸಂಗೀತ ಶಿಕ್ಷಣದಲ್ಲಿ ಸ್ನಾತಕ ಮಾಡಿ ನಿರಂತರವಾಗಿ ಬೆಳಗಾವಿಯ ಸುತ್ತಲಿನ ಪರಿಸರದೊಳಗೆ ಹಲವಾರು ಸಾಧಕರಿಗೆ ವಚನಗಳನ್ನು ಸುಶ್ರಾವ್ಯವಾಗಿ ಹಾಡಲು ಕಲಿಸ್ತಕ್ಕಂಥ ಗಾನಕೋಗಿಲೆ ನಯನ ಗಿರಿಗೌಡರು ಭಾಳ ದಿನಗಳ ಮೇಲೆ ನಾವು ಮತ್ತೆ ಕೇಳುವ ಸಂತೋಷ ಸಿಕ್ತು. ಅವ್ರ ಪಾಪ ಭಾಳ ಬಿಜಿ ಇರ್ತಾರೆ, ಆದರೂ ಕೂಡ ಸಮಯ ತಗೊಳ್ಕೊಂಡು ಜಾಯ್ನ್ ಆಗಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತಾ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೇನೆ. 11:25 ರವಿವಾರ ಇದೇ ಲಿಂಕನ್ನು ಬಳಸ್ಕೊಡ್ರಿ. 11 ಆಮೇಲೆ ಸಾಯಂಕಾಲ 5 ಗಂಟೆಗೆ ಶನಿವಾರ 5 ಗಂಟೆಗೆ ಇದೇ ಲಿಂಕನ್ನು ಬಳಸಿಕೊಂಡು ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಉಪನ್ಯಾಸಕರಂತ ಆತ್ಮೀಯರಂತ ಡಾಕ್ಟರ್ ಎಚ್ ಎಫ್ ಯೋಗಪ್ಪನವರಿಗೆ ದತ್ತಿದಾನಿಗಳಂತ ಕುಟುಂಬದ ಮೆಟುಕುಡು ಕುಟುಂಬದವರಿಗೆ ಪಾಲ್ಗೊಂಡ ಎಲ್ಲ ಹೇಳ್ತೀನಿ. ಇದೇ ತಿಂಗಳ ಆಗಸ್ಟ್ 5ರಿಂದ ನಮ್ಮ ಶ್ರಾವಣದ ನಿರಂತರವಾಗಿ 31 ದಿನಗಳವರೆಗೆ ಸಾಯಂಕಾಲ 5 ಗಂಟೆಗೆ ರವಿವಾರ ಮತ್ತು ಆಸ್ ಯೂಶುವಲ್ ಬೆಳಗ್ಗೆ ಇರ್ತದೆ. ಉಳಿದ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ಇದೇ ಲಿಂಕನ್ನು ಬಳಸಿಕೊಂಡು ತಾವು ಬೇರೆ ಬೇರೆ ಸುಮಾರು 45 ಉಪನ್ಯಾಸಗಳನ್ನು ಇಟ್ಟಿದ್ದೀವಿ ನಾವು. ಅವಿರಳ ಶರಣರಿದಾಗ ನಿರ್ಲಕ್ಷಿತ ಶರಣರ ಬಗ್ಗೆ ಆಗಲಿ, ಆಮೇಲೆ ವ್ಯಕ್ತಿ ಪರಿಚಯ ಆಗಲಿ, ಆಮೇಲೆ ಅದ್ರಾಗ ಭಾಳಷ್ಟು ಸಾಧಕರ ಬಗ್ಗೆ ಇದೆ. ತಾವೆಲ್ಲರೂ ಕೂಡ ಅಲ್ಲಿ ಇಲ್ಲಿ ಹೋಗಿ ಮಾಡೋಕ್ಕಿಂತ ಕುಂತಲ್ಲೇ ತಾವು ಮನೆಯೊಳಗೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಳ್ಳಬೇಕು ಅಂತ ಹೇಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಮುಂದಿನ ವಾರದಿಂದನೇ ಬಹುಶಃ ನಾವು ಮುಂದಿನ ಸೋಮವಾರದಿಂದ ನಮ್ಮ ಕಾರ್ಯಕ್ರಮ ಶ್ರಾವಣ ಮಾಸದ ಒಂದು ಉಪನ್ಯಾಸಗಳು ಏರ್ಪಡಿಸಿವಿ. ತಾವೆಲ್ಲರೂ ಕೂಡ ಇದರೊಳಗೆ ಪಾಲ್ಗೊಳ್ಳಬೇಕು ಅಂತ ಹೇಳ್ಕೊಂಡು ತಮ್ಮೆಲ್ಲರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಇನ್ನೊಬ್ಬರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಸಿದ್ದಪ್ಪ ಪದಾನಂದ್ ಅಂತೇಳಿ. ಸರ್ ಸಿದ್ದಪ್ಪ ಸರ್ ಮಾತಾಡ್ತಾರೆ ಸರ್. ದತ್ತಿ ಉಪನ್ಯಾಸ ಇಡ್ಬೇಕಾದ್ರೆ ನಾನು ಎಲ್ಲಿ ರೊಕ್ಕ ಕಳಿಸ್ಬೇಕು, ಯಾವ ನಂಬರ್ ಕಳಿಸ್ಬೇಕು ಸ್ವಲ್ಪ ತಿಳಿಸಿದ್ರೆ ಚಲೋ ಆಗ್ತದ್ರಿ ಸರ್. ನನ್ನ ಮೊಬೈಲ್ ನಂಬರ್ ಇದೆ ಸರ್? ಇಲ್ಲ ಇಲ್ರಿ ಸರ್ ನನ್ನ ಬಲ್ಲಿ. ಈಗ ಕೊಡ್ತೀನಿ, ಇದ್ರಾಗ ತಗೋರಿ. ಇದ್ರಾಗ ಚಾಟ್ ಬಾಕ್ಸ್ ಹಾಕಿರ್ತೀನಿ. ಆಯ್ತ್ರಿ ಸರ್. 9552002338 955200 ಹೇಳ್ರಿ ಸರ್. 2338 ಹಾ ಸರ್. ಆಯ್ತು ಸರ್. ಇದಕ್ಕೆ ಫೋನ್ ಪೇ ಮಾಡ್ಬೋದ್ರಿ ಸರ್? ಹಾ ಮಾಡ್ಬೋದು. ನಾ ಮಾತಾಡ್ತೀನಿ ಸರ್, ಮಾತಾಡಿದ್ದು ಮಾಡಕ. ಆಯ್ತು, ನಾನು ಫೋನ್ ಹಚ್ತೀನಿ ಸರ್. ಥ್ಯಾಂಕ್ ಯು ಸರ್. ಅನಂತ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಶ್ರಾವಣವನ್ನು ಕೇಳಿ 1 ತಿಂಗಳು ಕೇಳಿ 11 ತಿಂಗಳು ಕೆಲಸ ಮಾಡೋಣ. ನಾವೆಲ್ಲರೂ ಕೂಡ 11 ತಿಂಗಳು ಕೆಲಸ ಮಾಡಂಗಿಲ್ಲ, 1 ತಿಂಗಳು ಕೇಳ್ತೀವಿ. ಆ ಪರಿಪಾಠ ಹೋಗ್ಬೇಕು. ಬಸವಣ್ಣ ಯಾರೊಬ್ಬರ ಸೊತ್ತಲ್ಲ, ಬುದ್ಧ ಯಾರೊಬ್ಬರ ಸೊತ್ತಲ್ಲ. ಅವರು ಕ್ರಾಂತಿ ಸೂರ್ಯ ಚಂದ್ರರೇ ಸಾಕ್ಷಿಯಾಗಿ ಬಯಲನ್ನು ಬಿತ್ತಿ ಬಯಲೊಳಗೆ ಬೆಳೆದು ಬಯಲೊಳಗೆ ಬಯಲಾದರು ನಮ್ಮ ಶರಣರು. ಆ ಶರಣರ ಸಾವಿಲ್ಲದ ಶರಣರ ಮಾಲಿಕೆಯೊಳಗೆ ಇವತ್ತಿನ ಅತ್ಯಂತ ಪ್ರೌಢಮೆಯಿಂದ ನಾವು ಹೇಳ್ಬೇಕಂತಂದ್ರೆ ಡಾಕ್ಟರ್ BC ರಾಯ್ ಅವರ ಬಗ್ಗೆ, ಆ ಕುಟುಂಬದ ಬಗ್ಗೆ, ಮತ್ತು ಆ ದತ್ತಿ ಇಟ್ಟಂಥ ಕುಟುಂಬದ ಬಗ್ಗೆ, ಮತ್ತು ಇನ್ನೂ ಆರೋಗ್ಯ ಮುಂದಿನ ಸಲ 70 ವರ್ಷ ಆಗತ್ತ. ಅವ್ರದ್ದೊಂದು ದೊಡ್ಡ ಅಭಿನಂದನೆ ಗ್ರಂಥ. ಈಗ ಅಭಿನಂದನೆ ಗ್ರಂಥ ಮಾಹಿತಿ ಸ್ಯಾಟಿಸ್ಫೈಡ್ ಇಲ್ಲ. ಯೋಗಪ್ಪನವ್ರ ದೊಡ್ಡ ಕಾರ್ಯಕ್ರಮವನ್ನು ಬಾಗಲಕೋಟೆ ಅಥವಾ ಬದಾಮಿ ಒಳಗೆ ನಾವೆಲ್ಲರೂ ಕೂಡ ಹಮ್ಮಿಕೊಳ್ಳೋಣ ಅಂತ ಹೇಳ್ತಾ, ಅದು ನಮ್ಮ ಹಕ್ಕದು ಭಾಳ ಪ್ರೀತಿಯಿಂದ. ಮತ್ತು ಅವ್ರಿಗೆ 1 ತಾಸು ಅವಾಗ ಮಾತಾಡಕ್ಕೆ ಹಚ್ತೀವಿ. ಮತ್ತು ಮುಂದೂ ಕೂಡ ಶೀಲಾಕಾಂತ್ ಪತ್ತಾರ್ ಅವ್ರ ಬಗ್ಗೆ ಆಗಲಿ, ಬದಾಮಿಯ ಪರಿಸರದ ಬಗ್ಗೆ ಅವ್ರು ಮಾತಾಡಲಿ ಅಂತ ತಿಳ್ಕೊಂಡು ಅವ್ರು ಕೇಳ್ತಾ
ತಮಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಶ್ರೀ BG ಮೆಟ್ಗುಡ್ ಅವರ ಪಾದ ಸ್ಪರ್ಶಗಳನ್ನ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಜೈ ಬಸವೇಶ, ಜೈ ಕರ್ನಾಟಕ, ಜೈ ಭಾರತ. ನಮಸ್ಕಾರ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ಥ್ಯಾಂಕ್ ಯು.